ಎಷ್ಟು ಖುಷಿ ಆಗ್ತಾ ಇದೆ. ಕಾಪಾಡೋದೇ ಅವರೇ ಬರೆಯುವಾಗ ತಲೆಯಲ್ಲಿ ಏನೆಲ್ಲ ಓಡ್ತಾ ಇತ್ತು. ಮುಂದೆ ಬನ್ನಿ ಒಂದು ಸ್ವಲ್ಪ. ಎಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಹಾಗೆ ಇವತ್ತು ರಾಖಿ ಹಬ್ಬ, ಎಲ್ಲರಿಗೂ ಅದರ ಶುಭಾಶಯಗಳು ಕೂಡ ಕೋರ್ತಾ, ಈ ಆಲ್ಬಮ್ ಆಗಕ್ಕೆ ಒಂದು ಮುಖ್ಯ ಕಾರಣ ತರುಣ್ ಸರ್. ಸೊ ಸರ್, ಥ್ಯಾಂಕ್ ಯು. ಈ ಥರ ಒಂದು ಪ್ಯೂರೆಸ್ಟ್ ಆಲ್ಬಮ್ ಅಪರೂಪ ಸಿಗೋದು. ಯಾಕಂದರೆ ಕಮರ್ಷಿಯಲ್ ಅಂತ ನಾವೇನು ಹೇಳ್ತೀವಿ ಅದು ಎಲ್ಲ ಸಿನಿಮಾಲೂ ಅದೊಂದು ಎಲಿಮೆಂಟ್ ಆಗಿರುತ್ತೆ. ಸೊ ಈ ಥರ ಕಥೆಗಳು ಸಿಕ್ಕಾಗ ಮಾತ್ರ ಈ ಥರ ಕಾಪಾಡೋದು ಅವರೇ ಯಾವಾಗ ಆ ಥರ ಸಾಂಗ್ಗಳನ್ನ ನಾವು ಬರೆಯೋಕ್ಕಾಗೋದು ಆ್ಯಂಡ್ ತುಂಬ ಡೆಪ್ತ್ನ ಎಕ್ಸ್ಪ್ಲೋರ್ ಮಾಡೋಕ್ಕಾಗೋದು. ಸೊ ಅದಕ್ಕೆ ಸರ್ ಥ್ಯಾಂಕ್ ಯು. ಆ್ಯಂಡ್ ಇಮಾನ್ ಸರ್ ಆ್ಯಂಡ್ ಮಂಗ್ಲಿ ಮ್ಯಾಮ್ ಥ್ಯಾಂಕ್ ಯು. ನೀವಿಬ್ಬರು ಜೀವ ಈ ಸಾಂಗ್ಗೆ. ಆ್ಯಂಡ್ ಬೀಂಗ್ ಎ ಫ್ಯಾನ್ ಬಾಯ್ ಸರ್, ನಮ್ಮ ವೆನ್ ಐ ವಾಸ್ ಇನ್ ಕಾಲೇಜ್, ವಿತೌಟ್ ಯುವರ್ ಸಾಂಗ್ಸ್ ಐ ಥಿಂಕ್ ಕಾಲೇಜ್ ಡೇಸ್ ನೆವರ್ ಹ್ಯಾಪೆಂಡ್. ಸೊ ಥ್ಯಾಂಕ್ ಯು ಫಾರ್ ಎವ್ರಿಥಿಂಗ್ ಸರ್. ಆ್ಯಂಡ್ ರಾಜು ಅಣ್ಣನ ಯಾವಾಗಲೂ ನಾನು ಆನ್ ಫೀಲ್ಡ್ ನೋಡಿದ್ದು ಜಾಸ್ತಿ. ಇವತ್ತು ಅಣ್ಣ ಥ್ಯಾಂಕ್ ಯು ಅಣ್ಣ. ಜೊತೆಗೆ ರಾಣಾ ಸರ್ ಆ್ಯಂಡ್ ಪ್ರಿಯಾಂಕಾ ಅವರು, ಯಾಕಂದರೆ ನೀವಿಬ್ಬರು ಇದಕ್ಕೆ ಸೋಲು ತುಂಬಿಲ್ಲ ಅಂದರೆ ಇಷ್ಟು ಹೆವಿ ಅನಿಸಲ್ಲ ಈ ಸಾಂಗು. ಸೊ ಈಗ ಆಲ್ರೆಡಿ ನಾನು ಕೆಲವು ವಿಜುವಲ್ಸ್ ನೋಡಿದ್ದೀನಿ. ಸೊ ತುಂಬ ಹೆವಿ ಅನಿಸುತ್ತೆ ಈ ಸಾಂಗ್ ಬರೋ ಸಿಚುವೇಶನ್ನು. ಸೊ ಎಲ್ಲ ಸೇರಿ ಕಾಪಾಡೋ ದೇವರೇ ಆಗಿದೆ. ಆ ದೇವರು ನಮ್ಮನ್ನು ಈ ಸಾಂಗ್ ಮುಖಾಂತರ ಈ ಸಿನಿಮಾನ ಕಾಪಾಡಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು. ದ್ಯಾಟ್ಸ್ ಸೋ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ನಾಗಾರ್ಜುನ ಶರ್ಮಾ ಅವರೇ. ನಿಮ್ಮ ಪೆನ್ನಿನಿಂದ ಮತ್ತಷ್ಟು ಅದ್ಭುತ ಗೀತೆಗಳು ನಮ್ಮ ಕನ್ನಡಕ್ಕೆ ಸಿಗಲಿ. ಥ್ಯಾಂಕ್ ಯು ಸೋ ಮಚ್ ಒನ್ಸ್ ಅಗೇನ್. ಇದೀಗ ಕಾಪಾಡೋ ದೇವರೇ ತಮಿಳ್ ವರ್ಷನ್ ಲಾಂಚ್ ಆಗಿದೆ. ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು ಫಾರ್ ದ್ಯಾಟ್. ಇನ್ನೊಂದು, ನಮ್ಮ ಪ್ರಿಯಾಂಕಾ ಅವರ ಮೊದಲ ಸಿನಿಮಾ, ನೀವು ಮೊದಲ ಸಿನಿಮಾ ಮಾಡಿದಂತಹ ಸಂದರ್ಭದಲ್ಲಿ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು, ಅಥವಾ ನೀವೇನಾದರೂ ಟಿಪ್ಸ್ ಕೊಡೋದಿದ್ರು ಕೂಡ ಯು ಕ್ಯಾನ್ ಗಿವ್. ಎಲ್ರಿಗೂ ನಮಸ್ಕಾರ. ಸ್ಕ್ರೀನ್ ಮೇಲೆ ರಾಣಾ ಅವ್ರನ್ನ ಮತ್ತು ಪ್ರಿಯಾ ಅವ್ರನ್ನ ನೋಡಿದಾಗ ತುಂಬ ಖುಷಿ ಆಯಿತು. ರಾಣಾ ಅವ್ರ ಬಗ್ಗೆ ನಾನು ಫಸ್ಟು ಹೇಳ್ತೀನಿ. ನನ್ನ ಫಸ್ಟ್ ಸಿನಿಮಾ ಬಗ್ಗೆ ನೀವು ಜ್ಞಾಪಿಸೋದಕ್ಕೆ, ರಾಣಾ ಅವರೇ ಕೆಲವೊಂದು ಸಿನಿಮಾಗಳಲ್ಲಿ ನಮಗೆ ಅವಕಾಶ ಸಿಕ್ಕಾಗ ಸಿನಿಮಾ ನೋಡ್ಕೊಂಡು ಆಚೆ ಬರುವಂಥ ಪ್ರೇಕ್ಷಕರು ಹಲವಾರು ರೀತಿ ನಮ್ಮನ್ನು ಜ್ಞಾಪಿಸ್ಕೊಡ್ತಾರೆ. ಸಿನಿಮಾ ನೋಡುವಾಗ ಸಿನಿಮಾ ಸಖತ್ತಾಗಿತ್ತು ಗುರು, ಹೀರೋ ಕ್ಯಾರೆಕ್ಟ್ರು ತುಂಬ ಚೆನ್ನಾಗಿ ಬರೆದಿದ್ದಾರೆ ಅಂತ ಮಾತಾಡ್ತಾರೆ, ಸಿನಿಮಾ ಸೂಪರ್ ಆಗಿದೆ ಅಂತ ಮಾತಾಡ್ತಾರೆ. ಆದರೆ ಬಹುಶಃ ಈ ಸಿನಿಮಾ ನೋಡಿ ಆಚೆ ಬಂದಮೇಲೆ ರಾಣಾ ಸಖತ್ತಾಗಿ ಆ್ಯಕ್ಟ್ ಮಾಡಿದ್ದಾರೆ ಗುರು ಅಂತ ಹೇಳ್ತಾರೆ ಅಂತ ಅನಿಸುತ್ತೆ. ನೀವು ಈ ಹಿಂದೆನೂ ಕೂಡ ಆ ರೀತಿ ಹೆಸರು ಮಾಡಿದ್ದೀರಿ. ನಿಮ್ಮ ಸಿನಿಮಾಗಳಲ್ಲಿ ಸಿನಿಮಾ ಚೆನ್ನಾಗಿದೆ ಅನ್ನೋ ಹೆಸರಿಗಿಂತ ಹೀರೋ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ ಎನ್ನುವಂಥ ಹೆಸರು ನಿಮಗಿದೆ. ಬಹುಶಃ ಒಬ್ಬ ಕಲಾವಿದನ ಕನಸು ಹಾಗೂ ಗುರಿ ಅದೊಂದೇ. ಒಬ್ಬ ಹೀರೋ ಆಗಿ ನಾವು ಹೆಸರು ಮಾಡೋದಕ್ಕಿಂತ ಒಬ್ಬ ಕಲಾವಿದ ಅನ್ನುವಂಥ ಒಂದು ಹೆಸರು ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅದು ಪ್ರತಿಯೊಬ್ಬ ಕಲಾವಿದರ ಕನಸು. ಅದು ಬಹುಶಃ ಅದನ್ನು ನನಸು ಮಾಡುವಂಥ ಪಾತ್ರ ಈ ಏಳುಮಲೆಯಲ್ಲಿ ನಿಮಗೆ ಸಿಕ್ಕಿದೆ ಅಂತ ನನಗೆ ಅನಿಸುತ್ತೆ. ಆಲ್ ದ ಬೆಸ್ಟ್, ನಿಮಗೆ ಒಳ್ಳೆಯದಾಗಲಿ. ಇನ್ನು ಪುಟ, ನೀನೊಂದು ಶೋ ಗೆದ್ದಿದೆಯಲ್ಲ ಪುಟ, ಮಹಾನಟಿ ಅಂತ ಶೋ ಗೆದ್ದಿದೆಯಲ್ವಾ. ಈ ಸಿನಿಮಾ ರಿಲೀಸ್ ಆದಮೇಲೆ ಬಹುಶಃ ನೀನು ಕನ್ನಡಿಗರ ಮನಸ್ಸನ್ನು ಗೆಲ್ತೀಯ ಅಂತ ನನಗೆ ಅನಿಸುತ್ತೆ. ಅಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡಿದ್ಯಾ. ಎಲ್ಲರಿಗೂ ಫೋಟೋಜೆನಿಕ್ ಫೇಸ್ ಇರಲ್ಲ, ತುಂಬ ಚೆನ್ನಾಗಿ ಕಾಣೋರು ಇರ್ತಾರೆ. ಆದರೆ ಲಕ್ಷಣವಾಗಿ ಸ್ಕ್ರೀನ್ ಮೇಲೆ ಕೂಡ ಕಾಣೋದು ತುಂಬಾ ಅಪರೂಪ. ಭಗವಂತ ನಮ್ಗೆ ಸುಂದರವಾಗಿರುವಂಥ ಎಲ್ಲ ಫ್ಯೂಚರ್ಸ್ನು ಕೊಟ್ಟಿದ್ರು, ಸ್ಕ್ರೀನ್ ಪ್ರೆಸೆನ್ಸ್ ನಮಗೆ ಇರಲ್ಲ. ಅದು ಹಣೆಯಲ್ಲಿ ಬರೆದಿರಬೇಕು, ಇವಳು ಕಲಾವಿದೆ ಆದರೆ ಹಿಂಗೆ ಕಾಣಬೇಕು ಸ್ಕ್ರೀನಲ್ಲಿ ಅಂತ. ಬಹುಶಃ ಆ ಎಲ್ಲ ಲಕ್ಷಣಗಳಿಗೂ ನಿನಗಿದೆ. ಫಸ್ಟ್ ಫ್ರೇಮಲ್ಲಿ ನೀನು ತುಂಬ ಚೆನ್ನಾಗಿದೆಯಾ ಅಂತ ನಮಗೆ ಅನಿಸ್ಬಿಡುತ್ತೆ. ಸೊ ಇದು ಪಕ್ಕಾ ಸಿನಿಮಾ ಫೇಸ್ ನೀನು ಅಂತಾರೆ ಗೊತ್ತಾ. ಸಿನಿಮಾಗೆ ಕರೆಕ್ಟಾಗಿದ್ದಾಳೆ ಇವಳು ಅಂತ ಅನ್ಸತ್ತೆ ಗೊತ್ತಾ, ಆ ಥರ ಕಾಣ್ತಾ ಇದೆಯಾ. ಮೊದಲನೇ ಸಿನಿಮಾ ಆದರೂ ಕೂಡ ತುಂಬ ಸೆಟಲ್ಡಾಗಿ ಆ್ಯಕ್ಟ್ ಮಾಡಿದೆಯಾ. ಪ್ರತಿಯೊಂದು ಫ್ರೇಮಲ್ಲೂ ತುಂಬ ಚೆನ್ನಾಗಿ ಕಾಣ್ತಾ ಇದೆಯಾ. ಹಾಗೆ ಕಾಣೋದಕ್ಕೆ ನಿನ್ನೊಬ್ಬಳ ಎಫರ್ಟ್ ಮಾತ್ರ ಅಲ್ಲ, ನಿನ್ನನ್ನು ಚೆನ್ನಾಗಿ ತೆಗೆದಂಥ ಪುನೀತ್ ಅವ್ರಿಗೂ ಕೂಡ ಅದು ಕ್ರೆಡಿಟನ್ನು ಸೇರಬೇಕು. ತುಂಬ ಚೆನ್ನಾಗಿ ತೆಗೆದಿದ್ದಾರೆ ಪುಟ. ಆಲ್ ದ ಬೆಸ್ಟ್, ನಿನಗೂ ಕೂಡ ಒಳ್ಳೆಯದಾಗಲಿ. ಈ ಕಡೆಗೆ ನನ್ನ ಮೊದಲನೇ ಸಿನಿಮಾ ಅವಕಾಶದ ಬಗ್ಗೆ ಕೇಳಿದ್ರಿ ಅಲ್ವಾ. ನನಗೆ ಇದ್ದದ್ದು ತುಂಬ ದೊಡ್ಡ ಸಂಬಂಧ ಇದೆ ಅಂತ ಹೇಳಬಲ್ಲೆ. ಇದು ನನ್ನ ಕುಟುಂಬದ್ದೇ ಒಂದು ಸಿನಿಮಾ. ಇದು ತರುಣ್ ಅವರು ಮತ್ತು ನಮ್ಮ ದಯಾನಣ್ಣ ಅಣ್ಣ ಮತ್ತು ನಮ್ಮ ರಾಜಣ್ಣವ್ರದ್ದು ಸಿನಿಮಾ ಅಂತ ನನಗನ್ಸಲ್ಲ, ನನ್ನ ಕುಟುಂಬದ ಒಂದು ಸಿನಿಮಾ ಇದು. ಯಾಕೆಂದರೆ ನಾವು ಇಂಡಸ್ಟ್ರಿಗೆ ಫಸ್ಟು ಈ ಬೆಂಗಳೂರಿಗೆ ಬರೋಕ್ಕೆ ಕಾರಣನೇ ಸುಧೀರ್ ಅಂಕಲ್ ಎಷ್ಟು ನಮಗೊಂದು ಹುಮ್ಮಸ್ ಕೊಡ್ತಿದ್ದು ಅಂದರೆ, ಕರ್ಕೊಂಬಾರೋ ಕೃಷ್ಣ ನಮ್ಮ ಅಪ್ಪನ್ನ
ಬೆಂಗಳೂರಲ್ಲಿ ಯಾರಾದರೂ ಒಂದು ಚಾನ್ಸ್ ಕೊಡ್ತಾರೆ ನಿನ್ನ ಮಗಳಿಗೆ, ಕರ್ಕೊಂಬರೋ ನಾನು ಕೊಡ್ತೀನಿ ಚಾನ್ಸು ಅಂತ ಹೇಳೋರು. ನಮ್ಮ ಅಪ್ಪನಿಗೆ ಒಂದು ಭಯ ಇತ್ತು, ಅಷ್ಟಷ್ಟು ದೊಡ್ಡ ದೊಡ್ಡ ಡೈರೆಕ್ಟ್ರು ಹೊಸಬರಿಗೆ ಹೆಂಗೋ ಚಾನ್ಸ್ ಕೊಡ್ತಾರೆ ಅಂತ ನಮ್ಮ ಅಪ್ಪನಿಗೊಂದು ಭಯ ಇತ್ತಲ್ಲ. ಆ ಥರದ ಒಂದು ಭಯನ ಹೋಗ್ಲಾಡ್ಸೋದಕ್ಕೆ ತರುಣ್ ಅಂತ ಒಬ್ಬ ಡೈರೆಕ್ಟರ್ ಇರೋದು ಇವತ್ತು ಇಂಡಸ್ಟ್ರಿಯಲ್ಲಿ ಅಂತ ನನಗೆ ಅನಿಸುತ್ತೆ. ಅವ್ರ ತಂದೆ ಕಂಡಂತೆ ಅನ್ಸೋದು, ಹೊಸಬ್ರಿಗೆ ಅವಕಾಶ ಕೊಡ್ತಾರೆ ಅನ್ನುವಂಥ ನಂಬಿಕೆ ಅವ್ರಿಗಿತ್ತಲ್ಲ, ಆ ನಂಬಿಕೆನ ನಿಜ ಮಾಡ್ತಾ ಇರೋದು ತರುಣ್ ಅಂತ ನನಗೆ ಅನಿಸುತ್ತೆ. ಯಾಕೆಂದರೆ ಅಷ್ಟು ಹೊಸ ಕಲಾವಿದೆ, ಹೊಸಬ್ರಿಗೆ ತಾನು ಒಂದು ಸಿನಿಮಾ ಮಾಡಿ ಪ್ರೊಡ್ಯೂಸ್ ಮಾಡಿ ಅವಕಾಶ ಕೊಡೋದು ಚಿಕ್ಕ ವಿಚಾರನ ಅಲ್ವೇ ಅಲ್ಲ. ಎಲ್ರಿಗೂ ತಾವು ಬೆಳೆಯೋದೇ ಕಷ್ಟ, ಇನ್ನೊಬ್ಬರನ್ನ ಬೆಳೆಸೋದಿದೆಯಲ್ಲ ಅದು ದೊಡ್ಡ ಶಕ್ತಿ ಬೇಕು, ಆತ್ಮಶಕ್ತಿ ಬೇಕು. ಆ ಥರದ್ದೆಲ್ಲ ಪ್ರಯತ್ನಗಳು ಈ ಸಿನಿಮಾದಲ್ಲಿ ಆಗಿದೆ. ಒಟ್ಟಾರೆ ಆಲ್ ದ ಬೆಸ್ಟ್ ಈ ಸಿನಿಮಾಗೆ. ಇಂಡಸ್ಟ್ರಿಗೆ ಮುದ್ದಾದ ಕಲಾವಿದೆ, ಒಂದು ಒಳ್ಳೆಯ ಸಿನಿಮಾ. ಮಂಗ್ಲಿಯವರ ಅದ್ಭುತವಾದಂತಹ ಧ್ವನಿ, ಅವರ ವಾಯ್ಸ್ ಕೇಳ್ತಿದ್ದಾಗೆ ಒಂಥರ ಡಿವೈನ್ ಫೀಲ್ ಆಗುತ್ತೆ. ಎಲ್ಲೋ ಒಂದು ಲೋಕಕ್ಕೆ ಕರ್ಕೊಂಡು ಹೋಗ್ತೀರಾ. ಯು ಆರ್ ಬ್ಲೆಸ್ ಟು ಹ್ಯಾವ್ ಸಚ್ ವಾಯ್ಸ್, ಡಿವೈನ್ ವಾಯ್ಸ್. ನಿಮ್ಮ ಎಲ್ಲ ಭಾಷೆಯಲ್ಲಿ ಹಾಡಿಗೆ ಯಾವುದೇ ಭಾಷೆ ಇಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಿಮ್ಮ ಧ್ವನಿಗೆ ಯಾವುದೇ ಭಾಷೆಯ ಹಂಗಿಲ್ಲದೆ ನಿಮ್ಮನ್ನು ನಾವೆಲ್ಲರೂ ಇಷ್ಟಪಡ್ತೀವಿ. ನೀವು ಯಾವುದೇ ಹಾಡಾಡಿ, ಈ ಹಾಡಲ್ಲಂತೂ ತಮಿಳ್ ನನಗೆ ಅಷ್ಟು ಲಿರಿಕ್ಸ್ ಅರ್ಥ ಆಗಲಿಲ್ಲ, ಬಟ್ ಕನ್ನಡದ ಸಾಲುಗಳು ತುಂಬ ಚೆನ್ನಾಗಿ ಬರೆದಿದ್ದೀರಾ ಸರ್, ತುಂಬ ಚೆನ್ನಾಗಿ ಬರೆದಿದ್ದೀರಿ. ಮ್ಯೂಸಿಕ್ ಡೈರೆಕ್ಟರ್ ಸೂಪರ್. ಫಸ್ಟ್ ಸಾಂಗು ತುಂಬ ಚೆನ್ನಾಗಿತ್ತು, ಎರಡನೇ ಸಾಂಗು ತುಂಬ ಎಮೋಷ್ನಲ್ ಆಗಿ, ಕಥೆಯಲ್ಲಿ ಏನೋ ತುಂಬ ಅಗಾಧವಾದ ವಿಚಾರ ಇದೆ, ಸಿನಿಮಾದಲ್ಲಿ ಏನೋ ಸಿಕ್ಕಾಪಟ್ಟೆ ದೊಡ್ಡ ಕಥೆ ಇದೆ ಅಂತ ತೋರಿಸ್ಕೊಟ್ಟಿದೆ ಈ ಹಾಡು. ಎಲ್ಲರಿಗೂ ಎಮೋಷ್ನಲಿ ತುಂಬ ಟಚ್ ಆಯಿತು ಈ ಹಾಡು. ಈ ಸಿನಿಮಾ ನನಗೆ ವೈಯಕ್ತಿಕವಾಗಿ ತುಂಬ ಎಮೋಷ್ನಲಿ ಟಚ್ ಆಯಿತು. ಇಟ್ಸ್ ಬಿಕಾಸ್ ಆಫ್ ತರುಣ್, ಸೋನಾಲ್, ನಮ್ಮ ರಾಜು ಅಣ್ಣ. ಎಲ್ಲರಿಗೋಸ್ಕರ ಚಿತ್ರತಂಡಕ್ಕೆ ಆಲ್ ದಿ ವೆರಿ ಬೆಸ್ಟ್. ನೆಕ್ಸ್ಟ್ ನಾನು ತುಂಬ ದೊಡ್ಡ ಹಿಟ್ ಆದಮೇಲೆ ಸಕ್ಸಸ್ಫುಲ್ ಮೀಟಲ್ಲಿ ಹೀಗೆ ನಿಮ್ಮೆಲ್ಲರನ್ನು ಮತ್ತೆ ನೋಡ್ತೀನಿ ಅಂತ ಹೇಳ್ತೀನಿ. ಆಲ್ ದಿ ವೆರಿ ಬೆಸ್ಟ್. ಸೋ ಸ್ವೀಟ್ ಮಾಡಿದಂತಹ ಶ್ರುತಿ ಮ್ಯಾಮ್ ಅವರಿಗೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ಅಸ್ ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಶ್ರುತಿ ಮ್ಯಾಮ್ ಅವರಿಗೆ ಮತ್ತೊಮ್ಮೆ ಪ್ರೀತಿಯ ಧನ್ಯವಾದಗಳು. ಇದೇ ವಿಷಯದ ಬಗ್ಗೆ ಎಲ್ರಿಗೂ ನಮಸ್ಕಾರ. ಏಳುಮಲೆ ತುಂಬ ಇಂಟ್ರೆಸ್ಟಿಂಗ್ ಆದ ಒಂದು ಸಿನಿಮಾ. ನನಗೆ ಫಸ್ಟ್ ಟೈಮ್ ಪುನೀತ್ ಸರ್ ಕತೆ ಹೇಳಿದಾಗಿಂದ ಇದು ನನ್ನ 17ನೇ ಸಿನಿಮಾ, ಬಟ್ ಕಂಟಿನ್ಯೂಸ್ ಆಗಿ ಈ ಥರ ಯಾವುದೋ ಕತೆ ನಾನು ಕೇಳೇ ಇಲ್ವಲ್ಲ, ಭಾಳ ವಿಶೇಷವಾಗಿದೆಯಲ್ಲ ಇದು ಅಂತ ಅನಿಸ್ತಾ ಇತ್ತು. ಅದ್ರ ಜೊತೆಗೆ ಒಂದು ಮ್ಯಾಸಿವ್ ಸಪೋರ್ಟ್ ನಮಗೆ ತರುಣ್ ಸರ್. ಫಸ್ಟ್ ಡೇಯಿಂದ ನಿನ್ನೆ ರಾತ್ರಿ ಶೂಟಿಂಗ್ ಮುಗಿಸಿದ್ವಿ, ಅಲ್ಲಿವರೆಗೂ ಒಂದು ದಿವಸನೂ ನನಗೆ ಹೇಳಿದ ಒಂದೇ ಮಾತಾದಿ, ಯಾವ ಕಾರಣಕ್ಕೂ ವಿಜುವಲ್ಸ್ ಕಾಂಪ್ರಮೈಸ್ ಆಗ್ಬೋದು, ಏನಾದ್ರು ಮಾಡಿ ಇಟ್ ನೀಡ್ಸ್ ಟು ಲುಕ್ ಫ್ಯಾಬ್ಯುಲಸ್ ಅಂತ. ಐ ಥಿಂಕ್ ತರುಣ್ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್ ಫಾರ್ ಬೀಯಿಂಗ್ ಸಚ್ ಅ ಗ್ರೇಟ್ ಸಪೋರ್ಟ್. ಆದರೆ ಪ್ರತಿ ಸಲ ಏನೇ ಇಶ್ಯೂ ಆಗಲಿ, ಏನೋ ಸಮಸ್ಯೆ ಆಗಿದ್ದು ಮತ್ತೊಂದೇನಾದ್ರು ಏನಾದರೂ ವಿ ವುಡ್ ಜಸ್ಟ್ ಗೋ ಬ್ಯಾಕ್ ಟು ಹಿಮ್. ಅವ್ರು ಮಾಡೋಣ ಬನ್ನಿ, ಇದನ್ನು ಮಾಡೋಣ, ಅದನ್ನು ಮಾಡಿ, ಹಿ ವುಡ್ ಆಲ್ವೇಸ್ ಕಮ್ ಅಪ್ ವಿತ್ ಅ ವಂಡರ್ಫುಲ್ ಸೊಲ್ಯೂಷನ್. ಒಂದು ತುಂಬ ಹಾರ್ಮೋನಿಯಸ್ ಆಗಿ ಆದಂಥ ಒಂದು ಸಿನಿಮಾ ಇದು. ಆ್ಯಂಡ್ ಡೆಫಿನೆಟ್ಲಿ ಪ್ರಿಯಾಂಕಾ ಆ್ಯಂಡ್ ರಾಣಾ ಫ್ಯಾಬ್ಯುಲಸ್ ಆರ್ಟಿಸ್ಟ್ ಆನ್ ಸ್ಕ್ರೀನ್, ಎಲ್ಲರೂ ನೋಡ್ತಾ ಇದ್ದೀರಾ. ಜೊತೆಗೆ ಪುನೀತ್ ಸರ್ ಬ್ಯೂಟಿಫುಲ್ ಆಗಿ ಬರ್ಕೊಂಡಿದ್ದಾರೆ ಕಥೆನ, ಅಷ್ಟೇ ಅದ್ಭುತವಾಗಿ ಪ್ರತಿಯೊಬ್ಬರನ್ನು ನಿಭಾಯಿಸ್ಕೊಂಡು ಸಿನಿಮಾ ಮಾಡಿದ್ದಾರೆ. ಇದೆಲ್ಲದರ ಜೊತೆಗೆ ನಮ್ಮ ಇಡೀ ಪ್ರೊಡಕ್ಷನ್ ಟೀಮು, ಸೂರಜ್, ರಾಮಣ್ಣ, ನರಸಿಂಹಣ್ಣ, ಇಡೀ ಡೈರೆಕ್ಷನ್ ಟೀಮ್, ಗುರು ಅವರು ಎಲ್ಲರೂ ಭಾಳ ಕಷ್ಟಪಟ್ಟು ಈ ಸಿನಿಮಾನ ಮಾಡಿದ್ದಾರೆ. ಅಂದರೆ ಈ ಸಿನಿಮಾಲಿ ಈ ಹಾಡಲ್ಲಿ ನಿಮ್ಗೆ ಏನೇನು ಎಮೋಷನ್ ಫೀಲ್ ಆಗುತ್ತೋ ಅಷ್ಟು ಎಮೋಷನ್ ನಮಗೆ ಬಹುಶಃ ಶೂಟಿಂಗ್ ಮಾಡುವಾಗಲೂ ಆಗ್ತಾ ಇತ್ತು. ಎವ್ರಿ ಸಿಂಗಲ್ ಡೇ ಇಟ್ ವಾಸ್ ಅ ವೆರಿ ಹೆವಿ ಅವರ್ಸ್ ಆಫ್ ಶೂಟಿಂಗ್. ಸೊ ಭಾಳ ಮನಸ್ಸಿಟ್ಟು ಮನಸಾರೆ ಮಾಡಿರುವಂತಹ ಸಿನಿಮಾ. ಇದ್ರ ಜೊತೆಗೆ ವೆನ್ ವಿ ಹ್ಯಾವ್ ಪೀಪಲ್ ಲೈಕ್ ಇಮಾನ್ ಸರ್ ಡೂಯಿಂಗ್ ಸಚ್ ಫ್ಯಾಬ್ಯುಲಸ್ ಜಾಬ್, ಐ ಥಿಂಕ್ ಎವ್ರಿಬಡಿ ಎಲ್ಸ್ ಬಿಕಮ್ಸ್ ರಿಯಲಿ ಸ್ಮಾಲ್ ಇನ್ ಫ್ರಂಟ್ ಆಫ್ ಪರ್ಸನಾಲಿಟಿ ಲೈಕ್ ಇಮಾನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರು, ಥ್ಯಾಂಕ್ ಯು ಧರಣಿ ಮ್ಯಾಮ್, ಶ್ರುತಿ ಮ್ಯಾಮ್, ತಾರಾ ಮ್ಯಾಮ್, ಎಲ್ಲರೂ ಥ್ಯಾಂಕ್ ಯು ಸೋ ಮಚ್ ಫಾರ್ ಬೀಯಿಂಗ್ ದೇರ್ ಆ್ಯಂಡ್ ಬ್ಲೆಸ್ಸಿಂಗ್ ಅಸ್. ಥ್ಯಾಂಕ್ ಯು, ದಟ್ಸ್ ಆಲ್. ಥ್ಯಾಂಕ್ ಯು ಮ್ಯಾಮ್. ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಹಾಡನ್ನು ರಿಲೀಸ್ ಮಾಡಿದ್ದಕ್ಕಾಗಿ. ಹಾಡು ಹೇಗೆ ಅನ್ನಿಸ್ತು ಅದರ ಜೊತೆಗೆ ನಿಮಗೂ ಕೂಡ ಕೇಳಲೇಬೇಕು. ಮೊದಲ ಸಿನಿಮಾ ಅಂದ್ಕೊಳ್ಳೆ ಭಯ ಇರುತ್ತೆ, ಕ್ಯೂರಿಯಾಸಿಟಿ ಇರುತ್ತೆ, ಖುಷಿ ಇರುತ್ತೆ. ನಿಮ್ಮ ಫೀಲಿಂಗ್ಸ್ ಹೇಗಿತ್ತು, ನಿಮ್ಮ ಎಕ್ಸ್ಪೀರಿಯನ್ಸನ್ನು ಕೂಡ ದಯವಿಟ್ಟು ಈ ವೇದಿಕೆಯಲ್ಲಿ ಶೇರ್ ಮಾಡಬೇಕು. ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನನಗೆ ತುಂಬ ಖುಷಿ ಆಗ್ತಿರೋ ವಿಷಯ ಏನು ಅಂದರೆ, ಮತ್ತೆ ನಮ್ಮ ಕನ್ನಡ ಸಿನಿಮಾಗೆ ಅದೇ ಒಂದು ಹೊಳಪು, ಅದೊಂದು ಮೆರುಗು ಸಿಗ್ತಾ ಇದೆ. ಅದು ಈ ಸಿನಿಮಾದ ಟೀಸರ್ ಇರ್ಬೋದು ಅಥವಾ ಈ ಹಾಡುಗಳು ನೋಡಿದಾಗಿರ್ಬೋದು, ಮತ್ತು
ಕನ್ನಡ ಸಿನಿಮಾ ಒಂದು ಹೊಸ ಅಲೆಯನ್ನು ಸೃಷ್ಟಿಸೋ ಒಂದು ದಾರಿಲಿ ಹೋಗ್ತಾ ಇದೆ. ಅದು ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಂಡ್ ಅದನ್ನು ಬೆಳೆಸೋದಕ್ಕೆ, ಸ್ವೀಕರಿಸೋದಕ್ಕೆ ಅಷ್ಟೇ ಕಾತುರದಿಂದ ನಮ್ಮ ಕನ್ನಡ ಪ್ರೇಕ್ಷಕರು ಕಾಯ್ತಾ ಇದ್ದಾರೆ. ಅದಕ್ಕೆ ಪೂರಕವಾಗಿ ಸಹಾಯ ಮಾಡೋದಕ್ಕೆ, ಪುಷ್ ಕೊಡೋದಕ್ಕೆ ನಮ್ಮ ಮಾಧ್ಯಮ ಮಿತ್ರರಿದ್ದಾರೆ. ಎಲ್ರಿಗೂ ಥ್ಯಾಂಕ್ ಯು ಆ್ಯಂಡ್ ಲೆಟ್ ದಿಸ್ ಸಕ್ಸಸ್ ಜರ್ನಿ ಕಂಟಿನ್ಯೂ ಅಂತ ವಿಶ್ ಮಾಡ್ತೀನಿ. ಇಡೀ ತಂಡಕ್ಕೆ ಮೊದಲನೇದಾಗಿ ನಿರ್ಮಾಪಕರಾದ ತರುಣ್ ಅವ್ರಿಗೆ, ಡೈರೆಕ್ಟರ್ ಪುನೀತ್ಗೆ, ಇಮಾಮ್ ಸರ್ ಅವ್ರಿಗೆ, ಮಂಗ್ಲಿ ಅವ್ರಿಗೆ, ಎಲ್ರಿಗೂ, ಆಮೇಲೆ ಅದ್ವೈತ್ ಅವ್ರಿಗೆ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ಒಂದು ಅದ್ಭುತವಾದ ರಾಜು ಅವ್ರಿಗೆ, ಏಕೆಂದರೆ ಅವರೇ ನೆಕ್ಸ್ಟ್ ಹೀರೋ ಆಗ್ತಾ ಇದ್ದಾರೆ. ಅದಕ್ಕೆ ಆಲ್ ದಿ ಬೆಸ್ಟ್. ಎಲ್ರಿಗೂ ಹಾರ್ಟಿ ಕಂಗ್ರ್ಯಾಚುಲೇಷನ್ಸ್. ನಿಮ್ಮ ಎಫರ್ಟ್, ನಿಮ್ಮ ಡೆಡಿಕೇಶನ್ ಖಂಡಿತವಾಗ್ಲೂ ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ. ಆ್ಯಂಡ್ ಏನು ಹೇಳಬೇಕು, ಆಲ್ ದಿ ಬೆಸ್ಟ್. ಜೊತೆಗೆ ಇನ್ನೊಂದು ತುಂಬ ಖುಷಿಯಾದ ವಿಷಯ ಏನು ಅಂತಂದರೆ, ನಾನು ನನ್ನ ಕೆರಿಯರ್ ಸ್ಟಾರ್ಟ್ ಮಾಡಿದಾಗ ನನಗೆ ನನ್ನ ಹಿರಿಯರು ಅಂದರೆ ಡೈರೆಕ್ಟರ್ಸ್ ಇರ್ಬೋದು, ಎಲ್ಲರೂ ಹೇಳಿದ್ದು, ಈ ಕಲಾ ಸರಸ್ವತಿ ಎಲ್ಲರೂ ಕೈ ಬೀಸಿ ಕರೆಯಲ್ಲ, ಕರೆದಾಗ ಅದನ್ನು ತುಂಬ ಭಕ್ತಿಯಿಂದ, ನಿಷ್ಠೆಯಿಂದ ನಮ್ಮ ಕೆಲಸನ ನಾವು ಮುಂದುವರಿಸ್ಬೇಕು ಅಂತ. ಅಂಥ ಒಂದು ಒಳ್ಳೆ ಅವಕಾಶ ರಾನಾ ಅವ್ರಿಗೆ, ಪ್ರಿಯಾಂಕಾಗೆ ಸಿಕ್ಕಿದೆ. ಆ್ಯಂಡ್ ಅವ್ರು ಅದನ್ನು ತೆರೆ ಮೇಲೆ ಅವರ ಒಂದು ಆ ಭಕ್ತಿ, ಆ ಡೆಡಿಕೇಶನ್, ಅವ್ರಿಗಿರುವಂಥ ಪ್ಯಾಷನ್ ಕಾಣ್ತಾ ಇದೆ. ಆಲ್ ದಿ ಬೆಸ್ಟ್. ಆ್ಯಂಡ್ ಪ್ರಿಯಾಂಕಾ, ಇವತ್ತು ಏನಂತಾರೆ, ರಾಖಿ ಹಬ್ಬ. ಯು ಗಾಟ್ ಅ ವಂಡರ್ಫುಲ್ ಬ್ರದರ್ ತರುಣ್ ಅವರು. ಈಸ್ ಗಿವನ್ ಯು ಅ ವಂಡರ್ಫುಲ್ ಗಿಫ್ಟ್. ಇಂಥ ಒಂದು ಒಳ್ಳೆ ಹಾಡು ಮೂಲಕ, ಒಳ್ಳೆ ಸಿನಿಮಾ ಮೂಲಕ ನಿಮಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಅದನ್ನು ಸದುಪಯೋಗ ಪಡಿಸ್ಕೊಳ್ತಾ ಇದ್ದೀರಾ, ಅದು ಗೊತ್ತಾಗ್ತಾ ಇದೆ ತೆರೆ ಮೇಲೆ. ಸೊ ಆಲ್ ದಿ ಬೆಸ್ಟ್ ಟು ಯು ಟು. ಆ್ಯಂಡ್ ತರುಣ್ ಬಗ್ಗೆ ಹೇಳೋದಾದರೆ, ಐ ಥಿಂಕ್ ಹಿಸ್ ಜಾಕ್ ಆಫ್ ಆಲ್ ಟ್ರೇಡ್ಸ್ ಆ್ಯಂಡ್ ಮಾಸ್ಟರ್ ಆಫ್ ಆಲ್ ಟ್ರೇಡ್ಸ್. ಏಕೆಂದರೆ ಅವರು ತಂದೆ ಹೆಸರನ್ನ ಅವರು ಅಷ್ಟೇ ಒಂದು ಆ ಲೆಗಸಿನ ಹಾಗೆ ತುಂಬ ಚೆನ್ನಾಗಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ನಾನು ಫಸ್ಟ್ ತರುಣ್ನ ಮೀಟ್ ಮಾಡಿದ್ದು ಒಂದು ಡ್ಯಾನ್ಸ್ ಶೋನಲ್ಲಿ, ಅವರು ಪಾರ್ಟಿಸಿಪೆಂಟು, ನಾನು ಜಡ್ಜ್ ಆಗಿದ್ದೆ. ಆವಾಗ ಡ್ಯಾನ್ಸರ್ ಆಗಲೂ ಅಷ್ಟೇ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ರು. ಆ್ಯಂಡ್ ನಟನೆನಲ್ಲೂ ಅಷ್ಟೇ ಎಲ್ರಿಗೂ ಗೊತ್ತಿದೆ. ಆ್ಯಂಡ್ ಆ್ಯಸ್ ಅ ಡೈರೆಕ್ಟರ್ ಈಸ್ ಅಮೇಝಿಂಗ್. ಅವರ ಚೌಕ ಸಿನಿಮಾ ನನಗೆ ಇವಾಗಲೂ ದ ಮೋಸ್ಟ್ ಫೇವ್ರೆಟ್ ಐ ಕ್ಯಾನ್ ಸೇ. ಆ್ಯಂಡ್ ಈಗ ಪ್ರೊಡ್ಯೂಸರ್ ಆಗು ಇಂಥ ಒಳ್ಳೆ ಸಿನಿಮಾಗಳು ಮಾಡ್ತಾ ಇದ್ದಾರೆ. ಆಲ್ ದಿ ಬೆಸ್ಟ್ ಟು ಯು ಟು. ಸೊ ಏನು ಹೇಳಿ, ಐ ಆಮ್ ಜಸ್ಟ್ ಸೋ ಹ್ಯಾಪಿ, ಥ್ರಿಲ್ಡ್. ತುಂಬ ಖುಷಿ ಆಗ್ತಾ ಇದೆ. ಆಗಲೇ ಹೇಳ್ದಂಗೆ ಈ ಸಕ್ಸಸ್ ಇದೇ ರೀತಿ ಮುಂದುವರಿಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ಇದೀಗ ಏಳುಮನೆ ಚಿತ್ರತಂಡದ ಪರವಾಗಿ ಒಂದು ಗಿಫ್ಟ್ ಹ್ಯಾಂಪರ್ ನೀಡುವಂಥ ಸಮಯ. ನೀವು ಹೇಳಿಲ್ಲ ನಿಮಗೆ ಭಯ ಆಗಿತ್ತಾ ಅಂತ. ನನಗೆ ಮೊದಲೇ ಸಿನಿಮಾ ಮಾಡಿದಾಗ ಇಲ್ಲ, ಐ ವಾಸ್ ಅ ಬ್ಲ್ಯಾಂಕ್ ಸ್ಲೇಟ್. ಏಕೆಂದರೆ ನನಗೆ ಸಿಕ್ಕಂಥ ಆಪರ್ಚುನಿಟಿ ಎಂಥದ್ದು ಅಥವಾ ಅದ್ರ ಮ್ಯಾಗ್ನಿಟ್ಯೂಡ್ ಏನು ಅನ್ನೋದು ಗೊತ್ತಿರಲಿಲ್ಲ. ಮಾಡು ಅಂತ ಹೇಳಿದರೆ ಮಾಡಬೇಕು ಅನ್ನೋದು ಅಷ್ಟು ಗೊತ್ತಿತ್ತು. ಬಟ್ ಕ್ಯಾಮ್ರಾ ಫಿಯರ್ ಆಗಲಿ, ಸ್ಟೇಜ್ ಫಿಯರ್ ಆಗಲಿ ಇತ್ತಿಲ್ಲ. ಯಾಕೆಂದರೆ ಬಿಕಾಸ್ ಚೈಲ್ಡ್ ಆರ್ಟಿಸ್ಟ್ ಆಗಿಂದ ಮಾಡ್ತಾ ಇದ್ದಿದ್ದರಿಂದ ಕ್ಯಾಮ್ರಾ ಏನು ಹೊಸ್ತು ಅಲ್ಲ ನನಗೆ. ಸೊ ಆ ಫಿಯರ್ ಇತ್ತಿಲ್ಲ. ಬಟ್ ಆಮೇಲೆ ಅಪ್ಪಾಜಿಯವ್ರ ಜೊತೆ ಆ್ಯಕ್ಟ್ ಮಾಡುವಾಗ ಒಂದು ಸೆಕೆಂಡ್ ಅಪ್ಪ ಅಂತ ಆವಾಗ ಅನಿಸಿದ್ದುಂಟು. ಥ್ಯಾಂಕ್ ಯು ಸೋ ಮಚ್ ಸುಧಾರಾಣಿ ಮ್ಯಾಮ್. ಇದೀಗ ನಮ್ಮ ಏಳುಮಲೆ ಚಿತ್ರತಂಡದ ಪರವಾಗಿ ನೀವು ಪ್ರೀತಿಯಿಂದ ಬಂದು ನಮ್ಮ ಹಾಡನ್ನು ಅಷ್ಟೇ ಪ್ರೀತಿಯಿಂದ ಲಾಂಚ್ ಮಾಡಿದ್ದಕ್ಕಾಗಿ ನಮ್ಮ ಕಡೆಯಿಂದ ಪ್ರೀತಿಯ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೀವಿ. ದಯವಿಟ್ಟು ಮತ್ತೊಮ್ಮೆ ಚಪ್ಪಾಳಿಯೊಂದಿಗೆ ಸುಧಾರಾಣಿ ಮ್ಯಾಮ್ ಅವರಿಗೆ ಪ್ರೀತಿಯ ಮೊದಲನೇದಾಗಿ ನಮಸ್ತೆ ಎಲ್ರಿಗೂ. ಮೇಡಮ್ಗೆ ಸರ್ ಹೇಳ್ಬಿಟ್ಟಿದ್ದು ಅಂತ ನನಗೆ ಗೊತ್ತು. ಡಿಸ್ಟ್ರಿಬ್ಯೂಷನ್ ಟೀಸರ್ಗೂ ಮುಂಚೆನೇ ಪರ್ಚೇಸ್ ಮಾಡಿದ್ರು ಅಂತ ಅಂದ್ಬಿಟ್ಟು. ಅದಕ್ಕೆ ಒಂದು ರೀಸನ್ ಇದೆ ಸರ್. ನಾವು ಯಾವತ್ತೂ ಡಿಸ್ಟ್ರಿಬ್ಯೂಟ್ರುಗಳು ಸಿನಿಮಾನ ನೋಡೋದು ಸೆಕೆಂಡ್ರಿ, ಫಸ್ಟು ನಾವು ನೋಡೋದೇ ಟೀಮನ್ನು ನೋಡ್ತೀವಿ. ನಾವು ಇವತ್ತೆಲ್ಲ ಕ್ರೋರ್ ಟುಗೆದರ್ ಕೊಡ್ಬೋದು, ಮೂವಿ ಪರ್ಚೇಸ್ ಮಾಡ್ಬೋದು. ಈಗ ನಾವು ನಿಮ್ಮದು ಗುರು ಶಿಷ್ಯರು ನೋಡಿದಾಗಲೂ ನಾವು ಅವತ್ತು ನೋಡಿದ್ದೆ ನಿಮ್ಮ ಟೀಮ್ನ ನಾನು. ಯಾಕೆಂದರೆ ನನಗೆ ಇನ್ನೂ ನೆನಪಿದೆ, ಗುರು ಶಿಷ್ಯರ ಮೂವಿನ ನಾನು KR ನಗರದ ಹತ್ರ ನಾನೊಂದು ಟೆಂಪಲ್ಗೆ ಹೋಗ್ತಾ ಇದ್ದೆ. ಅವತ್ತು ನಿಮ್ದೊಂದು ಸಾಂಗ್ ರಿಲೀಸ್ ಆಗುತ್ತೆ, ಗುರು ಬ್ರಹ್ಮ ಗುರು ವಿಷ್ಣು ಅಂತ ಡೈರೆಕ್ಟ್ರ್ ಎಲ್ಲ ಇದ್ದಾರೆ. ನನಗೆ ಆವಾಗ ಇವರು ನನ್ನ ಲೈಫಲ್ಲಿ ನೋಡಿಲ್ಲ, ನಿಮ್ಮ ಜೊತೆ ನಮಗೆ ಕಾಂಟ್ಯಾಕ್ಟ್ ಇಲ್ಲ. ನಾವು ಯಾರ್ದೋ ಇನ್ನೊಂದು ಕಡೆಯಿಂದ ಕಾಂಟ್ಯಾಕ್ಟ್ ಮಾಡಿಸಿ ನಿಮ್ಮ ಆಫೀಸಿಗೆ ಬಂದು ಮೂವಿ ಪರ್ಚೇಸ್ ಮಾಡಿದ್ದು. ಆಮೇಲೆ ಆ ಮೂವಿ ಹೇಗಾಯಿತು ಅಂತ ಎಲ್ಲರಿಗೂ ಗೊತ್ತಿದೆ. ಅಲ್ಲಿಂದ ನೆಕ್ಸ್ಟು ಈ ಸಿನಿಮಾನ ನಾವು ತಗೋಬೇಕು ಅಂತ ಅಂದಾಗ ಮೊದಲನೇದಾಗಿ ನೀವು ನನಗೆ ಈ ಥರ ಸಿನಿಮಾ ಮಾಡಬೇಕು ಸರ್ ಅಂತ ನೀವು ನನ್ನ ಜೊತೆ ಮಾತಾಡ್ತೀರಿ.
ಅಂದರೆ ನಾವು ತರುಣ್ ಸರ್ ರೆಗ್ಯುಲರ್ ಮಾತಾಡ್ತಾ ಇರ್ತೀವಿ. ಆವಾಗ ಇದಕ್ಕೆ ಹೀರೋಗಳು 4-5 ಜನ ಡಿಸ್ಕಸ್ ಎಲ್ಲ ಆದಾಗ ಕೊನೆಗೆ ಸರ್ನ ಫೈನಲ್ ಮಾಡ್ತೀರಿ. ಅದಾದಮೇಲೆ ಮ್ಯೂಸಿಕ್ ಡೈರೆಕ್ಟ್ರು ಡಿ ಇಮಾನ್ ಅವರು, ಸರ್ ನಿಮ್ಗೆ ಗೊತ್ತಿಲ್ಲ, ನಾನು 2019ನಲ್ಲಿ ದೇರ್ ಇಸ್ ಒಂದು ಮೂವಿ ವಿಶ್ವಾಸಂ, ಯುವರ್ ಮೂವಿ, ದೇರ್ ಇಸ್ ಒಂದು ಸಾಂಗ್, ವೆರಿ ಫೇಮಸ್ ಸಾಂಗ್. ನಾನು ಅದಕ್ಕೆ ಫ್ಯಾನ್ ಆ ಮೂವಿಗೆ, ಆ ಸಾಂಗಿಗೆ. ಕಣ್ಣಾನೆ ಕಣ್ಣೆ ಸಾಂಗ್ ನಮ್ಮ ಥಿಯೇಟ್ರ್ ಇತ್ತದು ಅವಾಗ ಅದು ಮೆಗಾ ಬ್ಲಾಕ್ ಬಸ್ಟರ್ ಅದು. ಮತ್ತು ಟೀಮು ಇನ್ನು ನಮ್ಮ ಲಿರಿಕ್ ಎಲ್ಲ ನಮ್ಮ ನಾಗಾರ್ಜುನ ಶರ್ಮ ಅವರು, ನಮ್ಮ ಭೀಮಾ ಸಿನಿಮಾಗಂತೂ ಅವ್ರನ್ನ ನಾವು ಲೀಸ್ಗೆ ಹಾಕೊಂಡ್ಬಿಟ್ಟಿದ್ದೆವು. ಭೀಮಾದಲ್ಲಿ ಎಲ್ಲ ಸಾಂಗು ನಮಗೆ ಹಿಟ್ ಮಾಡಿಕೊಟ್ಟು ಆಮೇಲೆ ಇವತ್ತಿಗೆ ನಮ್ಮದು ಭೀಮಾ ಸಿನಿಮಾ ರಿಲೀಸ್ ಆಗಿ ಎಕ್ಸಾಕ್ಟಾಗಿ 1 ಇಯರ್ ಸರ್ ಇವತ್ತಿಗೆ. ನೋಡಿ ಎಂಥ ಕೋಇನ್ಸಿಡೆನ್ಸ್, ಇವತ್ತು ಸೇಮ್ ಡೇ ನಾವು ಇವತ್ತು ನಿಮ್ಮನ್ನು ಮೀಟ್ ಮಾಡ್ತಾ ಇದ್ದೀವಿ. ಹಾಗೆ ಈ ಸಿನಿಮಾನ ಬಿಫೋರ್ ನಮಗೆ ನಾವು ತರುಣ್ ಸರ್ ಒಂದ್ಸಲಿ ಮಾತಾಡ್ತಾ ಇರ್ತೀವಿ. ಅವಾಗ ನಾನಾಗೆ ಕೇಳಿದ್ದು ಸಾಂಗ್ ಯಾವುದನ್ನ ಡಿಸ್ಟ್ರಿಬ್ಯೂಷನ್, ಸರ್ ಡಿಸ್ಟ್ರಿಬ್ಯೂಷನ್ ಏನು ಅಂದ್ಕೊಂಡಿದ್ದೀರಿ, ಅವ್ರೇನು ಮಾತಾಡಲ್ಲ, ಬಟ್ ಅವ್ರ ಮನಸ್ಸಲ್ಲಿ ನಮಗೆ ಕೊಡಬೇಕು ಅನ್ನೋದಿತ್ತು ಅಂತ ನನಗೆ ಗೊತ್ತದು. ಆಮೇಲೆ ಸರಿ ಸರ್ ಅಂತಂದೆ, ಸರ್ ಇದು ಏನಾರಾಗಲಿ ನೀವು ರೇಟು ಸಪ್ರೇಟ್ ಆಗಿರಲಿ, ಯಾಕೆಂದರೆ ಸ್ನೇಹಕ್ಕಿಂತ ಹೆಚ್ಚಾಗಿ ಒಂದು ಸಿನಿಮಾ ಮಾಡೋಕ್ಕೆ ದುಡ್ಡು ಬೇಕು. ಈಗ ಯಾರಿಗ ಸ್ನೇಹ 2 ಇದ್ರು ಯಾರು ಫ್ರೀ ಬಂದು ಮಾಡಲ್ಲ, ಹಾಗಂದ್ಬಿಟ್ಟು ಒಂದು ಕನ್ಸಿಡರೇಷನ್ ಇರ್ತದೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್ ಎಲ್ಲ ಓಕೆ ಆದಮೇಲೆ ನನಗೆ ಅವತ್ತೇ ಟೀಸರ್ ತೋರಿಸ್ತಾರೆ ಅವರು. ಟೀಸರ್ ಅಂತ ಅವತ್ತೇ ನಾನು ಅವತ್ತೇ ಹೇಳಿರ್ತೀನಿ, ಸರ್ ಇದು ಮೆಗಾ ಹಿಟ್ ಆಗುತ್ತೆ ಟೀಸರ್ ಅಂತ ಅಂದ್ಬಿಟ್ಟು. ಅದೇ ರೀತಿ ಸಿನಿಮಾ ಮೇಲೆ ನಿಮ್ಮೆಲ್ಲರಿಗೂ ಯಾವ ರೀತಿ ಒಂದು ಎಕ್ಸ್ಪೆಕ್ಟೇಷನ್ ಇದೆಯೋ ಅಷ್ಟೇ ಎಕ್ಸ್ಪೆಕ್ಟೇಷನು. ನಾಟ್ ಇವನ್ ಡಿಸ್ಟ್ರಿಬ್ಯೂಟರ್ ಆಗಲ್ಲ, ಒಬ್ಬ ನಾರ್ಮಲ್ ಆಡಿಯನ್ಸ್ ಆಗಿ ನಾನು ಇಟ್ಕೊಂಡಿದ್ದೀನಿ. ಸಿನಿಮಾನ ಆದಷ್ಟು ಬೇಗ ತೆರೆಗೆ ತರ್ತೀವಿ. ಒಂದು ಡೇಟನ್ನು ನಾವು ಫೈನಲ್ ಮಾಡ್ಕೊಂಡಿದ್ದೀವಿ ನಾನು ತರುಣ್ ಸರ್ ಆಲ್ರೆಡಿ. ಅದನ್ನು ಶೀಘ್ರದಲ್ಲೇ ಅನೌನ್ಸ್ ಮಾಡ್ತೀವಿ. ದಯವಿಟ್ಟು ಇಂಥ ಒಂದು ಹೊಸ ಟೀಮ್ನ ಕಟ್ಕೊಂಡು ಈ ರೀತಿ ತುಂಬ ಕ್ವಾಲಿಟಿ ವೈಸಲ್ಲಿ ಈಗ ನಾವೆಲ್ಲ ಮಾಡ್ತೀವಿ. ಈಗ ಇನ್ ಕೇಸ್ ನನ್ನ ಹತ್ರನೂ ಕೆಲವೊಬ್ರು ಕತೆ ಹೇಳಕ್ಕೆ ಬರ್ತಿರ್ತಾರೆ ಹೊಸ ನಿರ್ದೇಶಕರು. ಅವರು ಪಾಪ ತುಂಬ ಸಲ ಮಾತಾಡ್ತಾರೆ, ಸರ್ ನಾವೆಲ್ಲೇ ಹೋದ್ರು ಇದೇ ಬಜೆಟಲ್ಲಿ ಸಿನಿಮಾ ಮಾಡಬೇಕು, ಇಷ್ಟೇ ಮಾಡಬೇಕು, ಇವತ್ತು TV ರೇಟ್ಸ್ ಇಲ್ಲ, ಸ್ಯಾಟಲೈಟ್ ರೇಟ್ಸ್ ಇಲ್ಲ, ಹಿಂದಿ ಸೇಲ್ ಆಗಲ್ಲ, ಈ ರೀತಿ ಎಲ್ಲ ಮಾತಾಡ್ತಾರೆ ಸರ್ ಅಂತ ಅಂದಾಗ. ಆದರೆ ತರುಣ್ ಸರ್ ನನಗೆ ಗೊತ್ತಿದೆ, ನಾನು ಅವ್ರನ್ನ ಹೊಗಳಕ್ಕೆ ಹೇಳ್ತಾ ಇಲ್ಲ. ಸಿನಿಮಾದ ಕ್ವಾಲಿಟಿ ರಿಲೀಸ್ ಆದಮೇಲೆ ನೀವು ಅವತ್ತು ಹೇಳಿ, ಸಿನಿಮಾ ಕ್ವಾಲಿಟಿಗೆ ನಾಟ್ ಇವನ್ನೇ ಒಂದು ಕಡೆನೂ 0.1% ಕೂಡ ಕಡಿಮೆ ಮಾಡ್ದಾನೆ ಕ್ವಾಲಿಟಿ ವೈಸ್, ಕ್ವಾಲಿಟಿ ಅಂದರೆ ಈಕ್ವಲ್ಸ್ ಟು ತರುಣ್ ಸರ್ ಅನ್ನೋ ರೀತಿ ಸಿನಿಮಾ ಇದೆ. ಆ ಎಕ್ಸ್ಪೆಕ್ಟೇಷನ್ ನೀವು ರೀಚ್ ಆಗೇ ಆಗ್ತೀರಿ ಅಂತ ನಂಬಿಕೆ ನನಗಿದೆ. ಆದಷ್ಟು ಬೇಗ ಬರ್ತೀವಿ. ಇನ್ನು ಹೀರೋ ಬಗ್ಗೆ ನಾವು ಹೇಳಂಗೆ ಇಲ್ಲ. ನನಗೆ ಪ್ರೇಮ್ ಸರ್ ತುಂಬ ಪರಿಚಯ ಇರೋದ್ರಿಂದ ಅವ್ರ ಬಗ್ಗೆ ಹೇಳ್ತಿರ್ತಾರೆ. ಮತ್ತು ಹೀರೋಯಿನ್ ಕೂಡ ಅಷ್ಟೇ, ಆಲ್ರೆಡಿ ಮನೆ ಮಾತಾಗಿದ್ದಾರೆ ಅವರೆಲ್ಲ. ಶೋ ಮಹಾನಟಿಲಿ. ಇನ್ನು ಮಂಗಳೇ ಮ್ಯಾಮ್ ಬಗ್ಗೆ ಅವ್ರ ವಾಯ್ಸ್ಗೆ ಒಂದು ಸಪ್ರೇಟು ಇದಿದೆ. ಆಮೇಲೆ ಇವತ್ತು ನಿಮಗೆ ಈ ಸಾಂಗ್ಗೆ ಎಂತೆಂಥ ದೊಡ್ಡ ಲೆಜೆಂಡ್ಗಳು ಬಂದು ಆಶೀರ್ವಾದ ಮಾಡಿದ್ದಾರೆ. ದಯವಿಟ್ಟು ಈ ಚಿತ್ರಕ್ಕೆ ಆದಷ್ಟು ಬೇಗ ಬರ್ತೀವಿ. ದೊಡ್ಡ ಮಟ್ಟದ ಸಪೋರ್ಟ್ ಕೊಡಿ. ಈ ಸಪೋರ್ಟ್ ಈ ಸಿನಿಮಾಗೆ ಸಿಕ್ಕಿದ್ರೆ ಮತ್ತಷ್ಟು ಚಿತ್ರಗಳು ಸೇಮ್ ಇದೇ ರೀತಿ ಬರ್ತವೆ. ಅಷ್ಟು ಚಿತ್ರಗಳನ್ನ ಬೇಕಾದ್ರೆ ನಾವೇ ಡಿಸ್ಟ್ರಿಬ್ಯೂಷನ್ ಮಾಡೋಣ. ಥ್ಯಾಂಕ್ ಯು ಸೋ ಮಚ್ ಸರ್. ಜಡೇಶ್ ಸರ್, ಕಾಪಾಡೋದು ಯಾವ್ರೆ? ಎಲ್ರಿಗೂ ನಮಸ್ಕಾರ. ರಾಜಣ್ಣ ನಮಸ್ಕಾರ. ಫಸ್ಟ್ ಇಮಾನ್ ಸರ್ ಪಾಂಡೆ ನಾಯ್ಡು ಅಂತ ಕನ್ನಡದಲ್ಲಿ ರಿಮೇಕ್ ಮಾಡಿದ್ವಿ, ಸೇಮ್ ಸಾಂಗ್ಸ್. ಅದಕ್ಕೆ ನಾನು ಡೈಲಾಗ್ ರೈಟರ್ ಆ್ಯಕ್ಚುಲಿ. ಸೊ ಅವಾಗಿಂದ ನನಗೆ ಕಂಪೋಸಿಷನ್, ಆ ಸೌಂಡಿಂಗೇ ತುಂಬ ಇಷ್ಟ. ಆಮೇಲೆ ಅಪ್ಪು ಸರ್ದು ಚಕ್ರ, ಅದೆಲ್ಲ ನನಗೇನು ಕನ್ನಡದ್ದು ಒಂದು ಹೊಸ ಕೋಟಿಗೊಬ್ಬ ಆಗಿರ್ಬೋದು, ತುಂಬ ಚೆನ್ನಾಗಿ. ಸೊ ಅವಾಗಿಂದ ನಿಮ್ಮ ಅಭಿಮಾನಿ. ತರುಣ್ ಸರ್ ನನಗೆ ಫಸ್ಟಿಗೆ ಸ್ವಲ್ಪ ಚರ್ಚೆ ಆದಾಗ ಇಮಾನ್ ಹೋಗೋಣ ಅಂತಂದಾಗ ತುಂಬ ಖುಷಿ ಆಯಿತು. ಯಾಕಂದರೆ ಈ ಈ ಸಿನಿಮಾಗೆ ಅವರು ತುಂಬ ಸೂಕ್ತವಾಗಿತ್ತು. ಸೊ ಆವಾಗಲೇ ನಾನು ತರುಣ್ ಸರ್ ಅವ್ರ ಆಯ್ಕೆನೇ ಮೊದಲಿಂದ ನನಗೆ ಒಂಥರ ಸ್ಪೆಷಲ್. ಸೊ ಮ್ಯೂಸಿಕ್ ಡೈರೆಕ್ಟರ್ ಆಯ್ಕೆಯಲ್ಲೂ ತರುಣ್ ಸರ್ ಖುಷಿ ಆಯಿತು. ಸೊ ತುಂಬ ಚೆನ್ನಾಗಿ ಬಂದಿದೆ ಸರ್ ತರುಣ್ ಸರ್. ನಾನು ಈ ಸಿನಿಮಾ ಅಂದರೆ ವಿಜುವಲ್ ನಾನು ನೋಡಿದ್ದೀನಿ ಆಲ್ರೆಡಿ. ನೋಡುವಾಗಾದರೆ ಆ ಸಿಚುವೇಶನ್ ನೆನೆಸ್ಕೊಂಡ್ರೆ ನಮಗೆ ಒಂದು ಕಣ್ಣಂಚಲ್ಲಿ ನೀರು ಬರುತ್ತೆ. ನಿಮಗೂ ಸಹ ಅಂದರೆ ಸಿನಿಮಾ ನೋಡುವಾಗಾದರೆ ಆ ಸಂದರ್ಭನೇ ಹಾಗೆ ಮೂಡಿ ಬಂದಿದೆ. ಪುನೀತ್ ಅವರು ತುಂಬ ಆ ಎಂಡಿಗೆ ತಗೊಂಡೋಗ್ತಾರೆ ಸಿನಿಮಾ. ಎಲ್ಲರ ಕಣ್ಣಂಚಲ್ಲಿ ನೀರು ಬಂದೇ ಬರುತ್ತೆ. ಸೊ ಪುನೀತ್ ತುಂಬ ಅದ್ಭುತವಾದ ಪ್ರಯತ್ನ ಮಾಡಿದ್ದಾರೆ. ಅದಕ್ಕೆ ಕಾರಣ ಹೀರೋ ತುಂಬ ಎಫರ್ಟ್ ಹಾಕಿದ್ದಾರೆ. ಹೀರೋ ಪ್ರತಿ ಹಂತದಲ್ಲೂ ಅವರು ಎಫರ್ಟ್ ಕಾಣುತ್ತೆ. ನೀವು ತುಂಬ ಚೆನ್ನಾಗಿ ಮಾಡಿದ್ದೀರ. ಮಂಗ್ಲಿ ಮೇಡಮ್ ಚೆನ್ನಾಗಿ ಹಾಡಿದ್ದೀರ. ಥ್ಯಾಂಕ್ ಯು ಮೇಡಮ್. ಇಷ್ಟೇ ಸರಿ. ಎಲ್ಲ ನಮ್ಮ ಟೀಮೇ, ನಮ್ಮದೇ ಪ್ರತಿ ಹಂತದಿಂದ. ನಾನು ಹೇಳ್ತೀನಿ ಇಲ್ಲಿ ಬಂದು ಮತ್ತೆ ಅದೇನೇ ಏನು ಮಾತಾಡ್ಬೇಕಂತ. ಶಂಕರ ಮಠದಿಂದ ಅದ್ಭುತವಾದ ಸಿನಿಮಾಗಳನ್ನ ಕೊಟ್ಕೊಂಡು ಬಂದಿದ್ದೀರಾ. ಅಲ್ಲಿಂದ ರ್ಯಾಂಬೋದಿಂದ ಇಲ್ಲಿವರೆಗೂ
ಸೊ ಹಾಗೆ ಕಂಟಿನ್ಯೂ ಆಗಲಿ. ಸೊ ಇಂಡಸ್ಟ್ರಿಗೆ ಒಂದು ಹೊಸಬ್ರು ಸಿನಿಮಾ ಗೆಲ್ಲಬೇಕು. ಒಂದು ಆಲ್ರೆಡಿ ಹಿಂದಿನ ಸಿನಿಮಾ ಒಂದು ಸ್ಟಾರ್ಟ್ ಆಗಿದೆ, ಒಂದು ಯಾವುದೇ ಇಲ್ಲದ ಒಂದು ಕಂಟೆಂಟ್ ಸಿನಿಮಾ ಗೆಲ್ಲಬೇಕು ಅನ್ನೋದಕ್ಕೆ ಜನನೂ ಒಪ್ಕೊಂಡಿದ್ದಾರೆ. ಸೊ ಈ ಸಿನಿಮಾ ಆ ಸಾಲಲ್ಲಿ ಒಂದು ಕಂಟೆಂಟಲ್ಲಿ ಬಂದಿದೆ, ಎಲ್ಲರೂ ಸಪೋರ್ಟ್ ಮಾಡಬೇಕಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್ ಜಡೇಶ್ ಸರ್. ಹಾಗೆ ತರುಣ್ ತಮ್ಮ ಅವನು ಏನೇ ಕೆಲಸ ಮಾಡಿದ್ರು ಭಾಳ ಪರ್ಫೆಕ್ಟ್ ಮಾಡ್ತೆ ಅಂತ ನಂಗೆ ಭಾಳ ಮೊದಲಿಂದನೂ ಗೊತ್ತಿದೆ. ಶ್ರುತಿ ಅಕ್ಕಗೆ ನಮಗೆ ಸಣ್ಣವರಿಗಿಂದ ನಿಂದು ಗೊತ್ತಿದೆ. ಅಷ್ಟೇ ವಿಶ್ವಾಸ. ತರುಣ್ ಅಂದರೆ ಇನ್ನೊಂದು ಹೆಸರು ವಿಶ್ವಾಸ. ಅಷ್ಟು ವಿಶ್ವಾಸ ನಿನ್ನ ಮೇಲೆ ಮಾಡ್ಬೋದು, ಅಷ್ಟು ಅದ್ಭುತವಾಗಿ ಮಾಡ್ತದೆ. ಮತ್ತು ತ್ರಿಮೂರ್ತಿಗಳನ್ನ ಕರೆಸ್ತಂದ್ರೆ ತ್ರಿದೇವಿಗಳನ್ನ ಕರೆಸಿಬಿಟ್ಟಿದ್ದಕ್ಕೆ ಮೂವರು ಬಂದ್ಮೇಲೆ ಮುಗದೆ ಹೋಯ್ತೀನಿ, ಏನು ಮಾತಾಡಂಗೆ. ಭಾಳ ಅದ್ಭುತವಾದಂಥ ಫಿಲಿಮ್ ಇದು. ಯಾಕಂದರೆ ಮುಂಚೆನೇ ಸ್ವಲ್ಪ ಒಂದು ಸ್ಟೋರಿ ಹೇಳಿದ್ದೀನಿ, ಭಾಳ ಅದ್ಭುತವಾಗಿದೆ. ಅದರಲ್ಲಿ ಆತನ ಫಿಲಿಮ್ ಅಂದರೆ ಅವನ ಜೀವನ ಅಂದ್ರೆ ಫಿಲಿಮ್. ಆ ಫಿಲಿಮ್ ಸ್ಟಾರ್ಟ್ ಮಾಡಿದ್ಮೇಲೆ ನನ್ನೆಲ್ಲ ಮರ್ತು ಬಿಡ್ತಾನೆ. ಆ ಫಿಲಿಮ್ ಮುಗಿಯತನ ಬೇರೆ ಬಗ್ಗೆ ಲಕ್ಷಣ ಇರಂಗಿಲ್ಲ. ಅಣ್ಣ ಅಂತಾನೆ, ಇಲ್ಲ ನಾ ಫಿಲಿಮ್ನಾಗ ಇದ್ದೀನಿ ಆಯ್ತು ಅಂತ. ಅಷ್ಟು ಅದ್ಭುತವಾಗಿ ಭಕ್ತಿಯಿಂದ ಶ್ರದ್ಧೆಯಿಂದ ನಿರ್ಮಾಣ ಮಾಡಿದ. ಒಂದು ಚಿಕ್ಕ ಕನ್ಫ್ಯೂಸ್ ಆಗಿದೆ ಪ್ರೊಡ್ಯೂಸರ್ ನಮ್ದಿದ್ರೆ ಏನು ಪಾತ್ರ ಇಲ್ಲಾಗ. ಯಾವುದೇ ಫಿಲಿಮ್ ಮಾಡಲಿ ತರುಣ್ ತಮ್ಮ ನನ್ನ ಹೆಸರು ಹಾಕ್ತಾನೆ. ಏನೋ ನನಗೆ ಅಷ್ಟೊಂದು ದೊಡ್ಡಣ್ಣನ ಸ್ಥಾನ ಕೊಟ್ಟಕ್ಕೆ ನಾನು ನಿನಗೆ ಕೃತಜ್ಞತೆ ಸಲ್ಲಿಸ್ತಾನೆ. ಎಲ್ಲರ ಆರೋಗ್ಯ ಅಂತ ಮುಂದೆ ನೀನು ಯಾವುದೇ ಒಳ್ಳೆ ಬಜೆಟ್ ಮಾಡಿದಾಗ ನಿನ್ನ ಜೊತೆಗೆ ನಾನು ಸೇರ್ತೀನಿ. ಅದ್ರಾಗಿನ್ನ ಎಲ್ಲರೂ ಅಂದ್ರೆ ಅವ್ರ ಬಾಯಿಗೆ ಆಗ್ಲಂತ ಹಾರೈಸ್ತೇನೆ. ಯಾಕಂದ್ರೆ ಭಾಳ ಅದ್ಭುತವಾಗಿ ನೀನು ಮಾಡಿದೆ. ಮತ್ತು ಪುನೀತ್ ಅವರು ಭಾಳ ಒಳ್ಳೆಯ ರೀತಿಯಿಂದ ಈ ಫಿಲ್ಮ್ನ ತಯಾರವಾಗಿ, ಈ ತಂಡದ ನೀವೇ ಕ್ಯಾಪ್ಟನ್, ಭಾಳ ಅದ್ಭುತವಾಗಿ ಮಾಡಿರಿ. ತಮ್ಮನ ಬಗ್ಗೆ ಅಂತೂ ಏನು ಹೇಳೋಕ್ಕಾಗಲ್ಲ. ಭಾಳ ಅಂದರೆ ಭಾಳ ಅವರು ಒಬ್ಬ ಸೂಪರ್ ಸ್ಟಾರ್ ತಮ್ಮ ಇರ್ಬೋದು, ಒಬ್ಬ ಸೂಪರ್ ಸ್ಟಾರ್ ಡೈರೆಕ್ಟರ್ ಪ್ರೊಡ್ಯೂಸರ್ನ ಅಳಿಯ ಇರ್ಬೋದು. ಬಟ್ ಈ ಫಿಲಿಮ್ನಲ್ಲಿ ಒಬ್ಬ ಎಳೆ ಮಗು ಥರ ಡೈರೆಕ್ಟ್ರು ಪ್ರೊಡ್ಯೂಸರ್ ಯಾವ ಥರ ಹೇಳಿದ್ರೆ ಅಷ್ಟು ಶ್ರದ್ಧೆಯಿಂದ ಕೆಲಸ ಮಾಡೋದಕ್ಕೆ ನಿನಗೆ ನಾನು ಹೃದಯಪೂರ್ವಕ ಕೃತಜ್ಞತೆ ಸಲ್ಲಿಸ್ತೆ. ಭಾಳ ಅದ್ಭುತವಾಗಿ ಮಾಡಿದೆ. ಮತ್ತು ಪ್ರಿಯಾಂಕ್ ಅವ್ರಿಗಂತೂ ಒಂದು ಒಳ್ಳೆ ಫೇಸ್ನ ಕನ್ನಡ ಇಂಡಸ್ಟ್ರಿಗೆ ಪರಿಚಯ ಮಾಡಿಕೊಟ್ಟಿದೆ. ಸಾಕಷ್ಟು ಆಪ್ಷನ್ಸ್ಗಳಿದ್ದು, ಬಟ್ಟು ಏನೋ ನಿನ್ನ ಹತ್ರಮ್ಮ ಏನೋ ನೋಡಿ ಇಲ್ಲ ನೋಡು ಭಾಳ ಚೆನ್ನಾಗಿದೆ ಮಾಡ್ತಾ ಅಂತೇಳಿ ಒಂದು ನಂಬಿಕೆಯಿಂದ ಒಂದು ಒಳ್ಳೆ ಕನ್ನಡ ಇಂಡಸ್ಟ್ರಿಗೆ ನೀವು ಪರಿಚಯ ಮಾಡಿಕೊಟ್ಟಿದೆ. ಮತ್ತು ಭಾಳ ಅಷ್ಟೇ ಅದ್ಭುತವಾಗಿ ಚೆನ್ನಾಗಿನೂ ಮಾಡಿದೆಮ್ಮ ನೀನು. ದೇವ್ರು ನಿಂಗೆ ಒಳ್ಳೇದು ಮಾಡಲಿ. ಮಂಗ್ಲಿ ಮೇಡಮ್ ಅಂದರೆ ನಮ್ಮ ಕಡೆ ಒಂದು ಹೀರೋ ಇದ್ದಂಗೆ, ಹೀರೋಕ್ಕಿಂತ ಏನು ಕಮ್ಮಿ ಇಲ್ಲ. ಅಷ್ಟೊಂದು ನಮ್ಮ ಭಾಗದಾಗಂತೂ ಭಾಳ ಅಂದ್ರೆ ಭಾಳ ನಮ್ಮದು ಕಲ್ಯಾಣ ಕರ್ನಾಟಕ ಭಾಗಮ್ಮ, ಹೈದ್ರಾಬಾದಿಗೆ ಕೊಂಚಂ దగ్గర ఉంటాం మనము. చాలా ఇష్టపడతారు మీకు మా దగ్గర, ಅಷ್ಟೇ ಇಷ್ಟಪಡ್ತಾರೆ. ಇಷ್ಟತನ ಮ್ಯೂಸಿಕ್ ಡೈರೆಕ್ಟರ್ ಪಕ್ಕದಲ್ಲೇ ಕುಂದಿರ್ಸ್ಬಿಟ್ಟಿದ್ದೆ, ಒಳಗೆ ಮನಸ್ಸಿನಾಗೆ ವೈಬ್ರೇಷನ್ ಸ್ಟಾರ್ಟ್ ಆಗಿಬಿಟ್ಟಿತ್ತು. ನಾನು ಅಷ್ಟು ಅದ್ಭುತವಾಗಿ ಅಂಥವ್ರನ್ನ ಕನ್ನಡಕ್ಕೆ ತಂದು ಭಾಳ ಅದ್ಭುತವಾಗಿ ಕೆಲಸ ಮಾಡಿತ್ತಮ್ಮ. ದೇವರು ಒಳ್ಳೇದು ಮಾಡಲಿ. ಭಾಳ ಅದ್ಭುತವಂತ ಫಿಲಿಮು ಇದು. ನೋಡ್ರಿ ಫಿಲಿಮು ಹೋಗತ್ನಾಗ ಎಲ್ಲರೂ ತರುಣ್ ತಮ್ಮ ಮತ್ತು ಪುನೀತ್ ಅವರು ಒಂದು ಒಳ್ಳೆ ಫಿಲಿಮ್ ಮಾಡಿದ್ರಂತ ಹೋಗ್ತಾರೆ. ವಾಪಸ್ ಬರೋಂಥ ಸಂದರ್ಭದಲ್ಲಿ ಭಾಳ ಮನಸ್ಸಿಗೆ ಅವ್ರಿಗೆ ತ್ರಾಸನೂ ಆಗಿರ್ತದೆ. ಭಾಳ ಎಂಥ ಅದ್ಭುತವಾದಂಥ ಪಿಕ್ಚರ್ ನೋಡಿದ್ವಪ್ಪ, ಒಂದು ಫಿಲಿಮ್ ಅಂತಲ್ಲ, ಒಂದು ಭಾಳ ಅದ್ಭುತವಾದಂಥ ಫಿಲಿಮ್ ನೋಡಿದ್ವಿ ಅಂತ ಭಾಳ ಖುಷಿಯಾಗಿ ಬರ್ತಾರೆ. ಮತ್ತು ಈ ಸಾಂಗ್ ನೋಡ್ತಿದ್ರೆ ಕೇಳ್ತಿದ್ರೆ ಇದು ಒಂದೇ ಸರಿಗೆ ಯಾರಿಗೂ ಇಷ್ಟ ಆಗಿಲ್ಲ ತಮ್ಮ. ಕೇಳ್ತಾ 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 ಭಾಳ ಇಷ್ಟ ಆಗ್ತದೆ. ಭಾಳ ಅಂದ್ರೆ ಭಾಳ ಇಷ್ಟ ಆಗ್ತದೆ. ಈ ನೋಡ್ರಿ ಬರ್ಬಾರ್ದು ಈ ಸಾಂಗ್ಸ್ ಇಷ್ಟೊಂದು ಪಾಪ್ಯುಲರ್ ಆಗ್ತದೆ ಅಂದರೆ ಭಾಳ ಅದ್ಭುತವಾದಂಥ ಸಾಂಗ್. ಬರೆದವ್ರು ನಮ್ಮ ಯಾವತ್ತೂ ಫೇವ್ರೇಟ್ ನನ್ನ ಹೆಂಗಾರ ಮಾಡಿ ಔಟ್ ಮಾಡ್ಬೇಕಂತಾನೆ ನಾನು ಅವ್ರ ಒಬ್ಬನ ಬಾಲಿಗೆ ಚೆನ್ನಾಗಿ ಆಡೋದು, ನಾಗಾರ್ಜುನ ಶರ್ಮಾ ಬಾಲಿಗೆ. ನಾವಿಬ್ರು ಕ್ರಿಕೆಟ್ಸ್ ಭಾಳ ಆಡ್ತಿರ್ತೀವಿ ಎಲ್ಲರೂ. ಬಟ್ ಅಲ್ಲಿ ಔಟ್ ಮಾಡಿದೆ ಇಲ್ಲಿ ಗೊತ್ತಿಲ್ಲ, ಬಟ್ ಇಲ್ಲಿ ಸಾಂಗ್ ಬರೆದು ನಾನು ಕ್ಲೀನ್ ಬೋಲ್ಡೇ ಮಾಡಿದೆ. ಭಾಳ ಚೆನ್ನಾಗಿ ಬರ್ತಿತ್ತಮ್ಮ. ದೇವ್ರು ಒಳ್ಳೆ ಮಾಡಲಿ. ಈ ತಂಡ ಭಾಳ ಯಶಸ್ವಿ ಆಗಲಿ. ಯಾವತ್ತೂ ಕನ್ನಡ ಇಂಡಸ್ಟ್ರಿ ಭಾಳ ಮೇಲೆ ಇದೆ, ಭಾಳ ಬೆಳೆದಿದೆ ಕನ್ನಡ ಇಂಡಸ್ಟ್ರಿ. ಸ್ವಲ್ಪ ಏನೋ ನಡು ಹಂಗೆ ಹಿಂಗಾಗಿತ್ತು, ಮತ್ತೆ ಅದೇ ಟ್ರ್ಯಾಕಿಗೆ ಇವತ್ತು ಬಂದಿದೆ. ಕನ್ನಡ ಇಂಡಸ್ಟ್ರಿ ಯಾವತ್ತು ಮೇಲೆ ಇತ್ತು, ಮೇಲೆ ಇದ್ದೇ ಇರುತ್ತೆ. ಒಳ್ಳೆ ಫಿಲಿಮ್ ಮಾಡಿದಾಗ, ಒಳ್ಳೆ ಆ್ಯಕ್ಟಿಂಗ್ ಮಾಡಿದಾಗ, ಒಳ್ಳೆ ಥರ ಮಾಡಿದಾಗ ಜನರು ಬಂದು ನೋಡ್ತಾರೆ ಅಂತ ಒಂದು ಒಳ್ಳೆ ಲೈನಿಗೆ ಇದನ್ನು ಫಿಲಿಮ್ ಸೇರುತ್ತೆ ಅಂತ. ಯಾಕಂದ್ರೆ ಹೆಸರೇ ಆ ಥರ, ಆ ದೇವ್ರ ಹೆಸರು ಮೇಲೆ ಇಟ್ಟ ಮೇಲೆ ಆ ದೇವರು ಏಳುಮಲೆ ಮಹದೇಶ್ವರ ಕಾಪಾಡದಂಥ ಸಂಪೂರ್ಣ ವಿಶ್ವಾಸ ಇದೆ. ಈ ತಂಡಕ್ಕೆ ಒಳ್ಳೇದಾಗಲಿ, ಒಳ್ಳೆ ಯಶಸ್ವಿ ಸಿಗಲಿ, ಎಲ್ಲರಿಗೂ ಒಳ್ಳೇದಾಗಲಿ ಅಂತ ದೇವ್ರ ಹತ್ರ ಪ್ರಾರ್ಥನೆ.
ಥ್ಯಾಂಕ್ ಯು ಸೋ ಮಚ್ ರಾಜುಗೌಡ ಸರ್. ಒನ್ಸ್ ಎಲ್ರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಎಲ್ರಿಗೂ. ಫಸ್ಟ್ 3 ಜನ ಮಹಾನಟಿಯರು ಕೂತಿದ್ದಾರೆ. ಖುಷಿ ಆಗುತ್ತೆ ಮ್ಯಾಮ್, ಯಾಕಂದರೆ ಫಸ್ಟು ಯಾವುದೇ ಒಂದು ನಾವು ಎಕ್ಸ್ಪ್ರೆಷನ್ಸ್ ಆಗಲಿ ಏನೇ ಒಂದು ಬರಬೇಕು ಅಂದ್ರೂ ಫಸ್ಟ್ ನಾವು ನೋಡೋದೇ ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬರ್ತೀವಿ. ಅವ್ರು ಹೇಗೆ ಮಾಡಿದ್ದಾರೆ, ಯಾವುದೋ ಎಮೋಷನ್ಸ್ ಬರ್ತಾ ಇಲ್ಲ ಅಂದರೆ ಫಸ್ಟು ಶ್ರುತಿ ಮ್ಯಾಮ್ ನೋಡ್ತೀವಿ, ಸೊ ತಾರಾ ಮ್ಯಾಮ್ನ, ಹಾಗೆ ಸುಧಾ ಮ್ಯಾಮ್ನ ನೋಡ್ತೀವಿ. ಸೊ ಹೀಗೆ ಅವರೆಲ್ಲ ನಮಗೆ ರೋಲ್ ಮಾಡೆಲ್ ಆಗಿದ್ದಾರೆ. ಆ್ಯಂಡ್ ಹಾಗೆ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ಯಾವಾಗ ಸಾಂಗ್ ಆಲ್ರೆಡಿ ರಿಲೀಸ್ ಆಗಿದೆ. ತುಂಬ ಚೆನ್ನಾಗಿ ಒಂದು ಒಳ್ಳೆ ಮೆಲೋಡಿ ಸಾಂಗ್ನ ನಮಗೆ ಕೊಟ್ಟಿದ್ದಾರೆ ಇಮಾನ್ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ನಾಗಾರ್ಜುನ್ ಸರ್ ಅದ್ಭುತವಾಗಿ ಲಿರಿಕ್ಸ್ನ ಬರೆದಿದ್ದಾರೆ. ಥ್ಯಾಂಕ್ ಯು. ಆ್ಯಂಡ್ ಇವಾಗ ನೋಡಿದ ಸಾಂಗ್ ಈ ವಿಜುವಲ್ಸ್ ಜೊತೆ ನೋಡ್ತಾ ಇದ್ರೆ ನನಗೆ ಕಣ್ಣಲ್ಲಿ ನೀರು ಬರ್ತಿದೆ. ಸೊ ಮಂಗ್ಲಿ ಮ್ಯಾಮ್ ತುಂಬ ಚೆನ್ನಾಗಿ ಆಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಾನು ನಿಮ್ಮ ಹ್ಯೂಜ್ ಫ್ಯಾನ್ ಅಂತ ಹೇಳ್ಬೋದು. ರಾಬರ್ಟ್ ಸಿನಿಮಾದಲ್ಲಿ ಕಣ್ಣು ಹೊಡಿಯೋಕೆ ಸಾಂಗ್ ನನ್ನ ಫೇವ್ರೆಟ್ ಸಾಂಗ್. ಯಾವಾಗಲೂ ನನಗೆ ಖುಷಿ ಆಗಲಿ ಏನೇ ಆಗಲಿ ಆ ಸಾಂಗ್ನ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಾ ಇರ್ತೀನಿ. ಲೈಕ್ ಈ ಥರ ನಿಮ್ಮ ವಾಯ್ಸ್ ಅಂದ್ರೇ ಅಷ್ಟು ಇಷ್ಟ ನನಗೆ. ಸೊ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಬಂದಿರೋದಕ್ಕೆ. ಆ್ಯಂಡ್ ಪ್ರೊಡಕ್ಷನ್ ಹೌಸ್ ಬಗ್ಗೆ ಹೇಳಬೇಕಂದ್ರೆ ಸುಧಾ ಮ್ಯಾಮ್ಗೂ ಫಸ್ಟು ಅಣ್ಣ ಅವರ ಸಿನಿಮಾ ಪ್ರೊಡಕ್ಷನಲ್ಲೇ ಸಿಕ್ಕಿದ್ದು. ಆ್ಯಂಡ್ ರಕ್ಷಿತಾ ಮ್ಯಾಮ್ಗೆ ಅಪ್ಪು ಸರ್ ಬ್ಯಾನರಲ್ಲಿ ಸಿಕ್ಕಿದ್ದು. ನನಗೆ ತರುಣ್ ಸರ್ ಪ್ರೊಡಕ್ಷನಲ್ಲಿ ಸಿಕ್ಕಿರೋದ್ರಿಂದ ಲೈಕ್ ನನಗೂ ಒಂದು ಹೋಪ್ ಇದೆ, ಓಕೆ ಚೆನ್ನಾಗಿ ಆಗುತ್ತೆ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್ ಸರ್, ತರುಣ್ ಸರ್ ಆ್ಯಂಡ್ ನಾಗೇಂದ್ರ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇಟ್ ವಾಸ್ ವಂಡರ್ಫುಲ್ ಎಕ್ಸ್ಪೀರಿಯನ್ಸ್ ವರ್ಕಿಂಗ್ ವಿತ್ ರಾಣಾ ಸರ್, ಪುನೀತ್ ಸರ್ ಆ್ಯಂಡ್ ಅದ್ವೈತ್ ಸರ್. ಸೊ ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿ ತುಂಬ ಖುಷಿ ಆಯಿತು. ರಾತ್ರಿಲೂ ಅಷ್ಟು ಚೆನ್ನಾಗಿ ಲೈಟ್ ಹಾಕಿ ನನಗೆ ಅಷ್ಟು ಬ್ಯೂಟಿಫುಲ್ಲಾಗಿ ತೋರಿಸಿದ್ದಾರೆ ಅದ್ವೈತ್ ಸರ್. ಥ್ಯಾಂಕ್ ಯು ಸರ್. ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇಷ್ಟು ಚೆನ್ನಾಗಿ ಕಾಣಿಸ್ತೀನಿ ಅಂತ. ಇವಾಗ ನಾನೇನಾ ಅಂತ ಅನಿಸುತ್ತೆ ಸ್ಕ್ರೀನ್ ನೋಡಿದಾಗ. ಸೊ ತುಂಬ ಖುಷಿ ಆಗುತ್ತೆ. ನಮ್ಮ ಸಿನಿಮಾ ಮೇಲೆ ನಮ್ಮ ಮೇಲೆ ಯಾವಾಗಲೂ ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಪ್ರಿಯಾಂಕಾ. ಆ್ಯಂಡ್ ಒನ್ಸ್ ಅಗೇನ್ ಆಲ್ ದ ವೆರಿ ಬೆಸ್ಟ್. ತುಂಬ ಒಳ್ಳೆಯದಾಗಲಿ ನಿಮಗೆ ಪ್ರಿಯಾಂಕಾ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಗೈಸ್, ಥ್ಯಾಂಕ್ ಯು ಸೋ ಮಚ್. ಮೊದಲನೇದಾಗಿ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು. ಆ್ಯಂಡ್ ನಮ್ಮ ಅಂದರೆ ನಿನ್ನೆ ಆಗಿದ್ದು ಗೊತ್ತು, ಬಟ್ ಇವಾಗ ನಮ್ಮ ರಾಜು ಸರ್ ಹೇಳ್ತಾ ಇದ್ರು ದಟ್ ತ್ರಿದೇವಿ ಅವ್ರನ್ನ ಕರೆದು ಈ ಥರ ಲಾಂಚ್ ಮಾಡಿಸಿದ್ದೀವಿ ಅಂತ. ಸೊ ತಾರಾ ಮ್ಯಾಮ್ಸ್ ಮತ್ತು ಸುಧಾರಾಣಿ ಮ್ಯಾಮ್ ಮತ್ತು ಶ್ರುತಿ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಈ ಥರ ನಮ್ಮ ಸಾಂಗ್ದು 3 ಲ್ಯಾಂಗ್ವೇಜ್ನ ರಿಲೀಸ್ ಮಾಡಿಕೊಟ್ಟಿದ್ದಕ್ಕೆ. ಸೊ ವರಮಹಾಲಕ್ಷ್ಮಿ ಹಬ್ಬದ ಟೈಮಲ್ಲಿ ತ್ರಿದೇವಿ ಅವ್ರು ಬಂದ್ಬಿಟ್ಟು ನಮ್ಮ ಸಾಂಗು, ನಮ್ಮ ಸಿನಿಮಾನ ಬ್ಲೆಸ್ಸಿಂಗ್ ಮಾಡಿದ್ದೀರಾ, ಆಶೀರ್ವಾದ ಮಾಡಿದ್ದೀರಾ. ಥ್ಯಾಂಕ್ ಯು. ಸೊ ನಮ್ಮ ಸಾಂಗ್ ಬಗ್ಗೆ ಹೇಳಬೇಕಂದ್ರೆ ಕಾಪಾಡೋದು ದೇವ್ರೆ, ಈ ಸಾಂಗ್ದು ಹೆಸರು ನೋಡ್ಬಿಟ್ಟೆ ಅನಿಸುತ್ತೆ. ಆ್ಯಂಡ್ ನಿಮಗೆ ಅಫ್ಕೋರ್ಸ್ ಲಿರಿಕಲ್ ವಿಡಿಯೋ ಇರೋದ್ರಿಂದ ಒಂದು ಫೀಲ್ ಗೊತ್ತಾಗಿರುತ್ತೆ. ಈ ಒಂದು ಸಿನಿಮಾದು ತುಂಬ ಒಂದು ಇಂಟೆನ್ಸ್ ಟ್ರ್ಯಾಕು, ತುಂಬ ಒಂದು ಕ್ರಿಟಿಕಲ್ ಪಾಯಿಂಟಲ್ಲಿ ಬರೋ ಥರ ಸಾಂಗ್ ಇದು. ಸಿನಿಮಾನ ಕ್ಯಾರಿ ಮಾಡ್ಕೊಂಡು ಹೋಗುತ್ತೆ ಆ ಟೈಮಲ್ಲಿ. ಬಟ್ ನಿಜವಾಗ್ಲೂ ನನಗೆ ತರುಣ್ ಸರ್ ಈ ಸಾಂಗ್ನ ಒಂದ್ಸಲಿ ಕೇಳಿಸಿದ್ರು ಮುಂಚೆ. ಆವಾಗ ಇನ್ನೂ ಮಂಗ್ಲಿ ಮ್ಯಾಮ್ ಆಡಿರಲಿಲ್ಲ ಆ ಸಾಂಗು. ಆವಾಗ ಅಫ್ಕೋರ್ಸ್ ತುಂಬ ಕನೆಕ್ಟ್ ಆಯಿತು. ಬಟ್ ಇವತ್ತು ಈ ರಿಸಲ್ಟ್ ನೋಡ್ಬಿಟ್ಟು ಸರ್ ನಾನೇ ಕೂತ್ಕೊಂಡು ನೋಡ್ತಾ ಇದ್ದೆ. ಆ್ಯಂಡ್ ತುಂಬ ಫೀಲ್ ಆಯಿತು ಸರ್ ಸಾಂಗು. ಅದಕ್ಕೆ ಇಮಿಡಿಯೇಟಾಗಿ ನಿಮ್ಮ ಹತ್ರ ಬಂದ್ಬಿಟ್ಟು ಹೇಳಿದೆ, ಸರ್ ಏನು ಸರ್ ಇದು ಈ ಥರ ಫೀಲ್ ಆಯಿತು ಅಂತ. ಸೊ ಮಂಗ್ಲಿ ಮ್ಯಾಮ್, that's what I was telling. Once your voice is in this song, really it made me feel very heavy and I was very connected to the song. So that is the power that you have in your voice. And of course we have worked together earlier also, and you have given a big success even with my earlier song. Yeah. Hopefully this song will also be as big a success or even bigger. Thank you, ma'am. And of course, Iman sir, about you, there's whatever I say is going to be less, because from the beginning I've always admired your work. And being in this industry, we are always inclined to watching movies of all languages. And in Tamil, the movies that you have worked on and the kind of music that you have brought into these in that work,
ಯಾವಾಗಲೂ ದಟ್ಸ್ ರಿಯಲಿ ಕ್ಲೋಸ್ ಟು ಮೈ ಹಾರ್ಟ್. ಸೊ ಟುಡೇ ಐ ಫೀಲ್ ವೆರಿ ಗ್ರೇಟ್ಫುಲ್ ದಟ್ in our movie you are the music, you are composing the music, and for that of course I'll have to thank Tarun sir to make it happen. Sir, thank you so much. ನೀವೇ ನಿಂತ್ಕೊಂಡು ಇದನ್ನೆಲ್ಲ ಮಾಡಿಸ್ತಾ ಇರೋದು, ಇದನ್ನೆಲ್ಲ ನಡೆಸ್ತಾ ಇರೋದು, ಆ್ಯಂಡ್ ಎಲ್ಲರೂ ಅದೇ ಹೇಳ್ತಾರೆ ನಿಮ್ಮ ಬಗ್ಗೆ, ಯಾವುದ್ರಲ್ಲೂ ನೀವು ಕಾಂಪ್ರಮೈಸ್ ಆಗಲ್ಲ ಅಂತ. ಅದು ನಾವು ಹತ್ರದಿಂದ ನೋಡಿದ್ದೀವಿ, ನೀವು ಯಾವುದ್ರಲ್ಲೂ ಕಾಂಪ್ರಮೈಸ್ ಆಗಲ್ಲ, ಸಿನಿಮಾಗೆ ಏನು ಬೇಕು ಮಾಡೇ ಮಾಡ್ತೀರಾ. ಸೊ ನಿಜವಾಗ್ಲೂ ಥ್ಯಾಂಕ್ ಯು ಸೋ ಮಚ್. ಈ ಒಂದು ಪ್ಲ್ಯಾಟ್ಫಾರ್ಮ್ ಕೊಟ್ಟು ಈ ರೀತಿ ಸಿನಿಮಾನ ತರ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಅಫ್ಕೋರ್ಸ್ ಈ ರಿಸಲ್ಟ್ ಇವತ್ತು ನೀವು ನೋಡ್ತಾ ಇರೋದು ನಮ್ಮ ಸಿನಿಮಾದ ಡೈರೆಕ್ಟರ್ ಪುನೀತ್ ಸರ್. ಥ್ಯಾಂಕ್ ಯು ಸರ್. ಸಾರಿ, ಆವಾಗಲೇ ನಿಮ್ಮ ಹತ್ರ ಬಂದಿದ್ದೆ, ಹಂಗೆ ಡಿವಿಯೇಟ್ ಆದೆ. ರಾಜು ಸರ್, ಥ್ಯಾಂಕ್ ಯು. ನೀವು ನಿಮ್ಮ ಹೆಸರು ಅಲ್ಲೇ ಮೇಲೇನೇ ಇದೆ. ಆ್ಯಸ್ ಅ ಪಿಲ್ಲರ್ ನೀವು ಈ ಸಿನಿಮಾ ಜೊತೆ ನಿಂತಿದ್ದೀರಾ. ನೀವು ಅದೆಲ್ಲ ಹೇಳ್ತೀರಾ ಇಲ್ಲ ನಾನೇನಿಲ್ಲ ಅಂತ, ಬಟ್ ದ ಥಿಂಗ್ ಈಸ್ ಆ್ಯಸ್ ಅ ಪಿಲ್ಲರ್ ನಿಮ್ಮ ಹೆಸರಿಲ್ಲಿದೆ ಅಲ್ಲ, ಅಷ್ಟೇ ಸಾಕು. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಐ ಥಿಂಕ್ ಅದ್ವೈತ್ ಸರ್ ಬಿಗಿನಿಂಗಿಂದ ಮಿಸ್ ಆಗಿದ್ರು, ಟೀಸರ್ಗೂ ಬಂದಿರಲಿಲ್ಲ ಅವರು. ಸೊ ನಮ್ಮ ಸಿನಿಮಾದು ಐ ಥಿಂಕ್ ಒನ್ ಆಫ್ ದ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ಸ್ ಇವತ್ತು ನೋಡಿದ್ವಾಗ ನಿಮ್ಗೆ ಗೊತ್ತಾಗಿರುತ್ತೆ, ಬಿಕಾಸ್ ಕಂಪ್ಲೀಟ್ ನೈಟಲ್ಲಿ ಆಲ್ಮೋಸ್ಟ್ ನಡೆಯೋದು. ಸೊ ನಮ್ಮ ಬಿಗ್ಗೆಸ್ಟ್ ಸ್ಟ್ರೆಂಗ್ತ್ ಇರೋದೇ ನಮ್ಮ ಅದ್ವೈತ್ ಸರು. ಆ ರೀತಿ ತೆಗೆದಿದ್ದಾರೆ, ತೋರಿಸಿದ್ದಾರೆ ಸಿನಿಮಾನ. ತುಂಬ ಬ್ಯೂಟಿಫುಲ್ ಆಗಿದೆ ಒಂದೊಂದು ಫ್ರೇಮು. ಅದ್ರಲ್ಲಿ ನಮಗೂ ಅಷ್ಟೇ ಚೆನ್ನಾಗಿ, ನಾವು ಹಿಂಗೆ ಇದ್ರೂ ಸೂಪರಾಗಿ ತೋರಿಸಿದ್ದಾರೆ ನಮ್ಮನ್ನು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ನಾಗಾರ್ಜುನ್ ಶರ್ಮಾ ಅವರೇ, ನಿಮ್ಮ ಬಗ್ಗೆ ನಮ್ಮ ಮೊದಲನೇ ಸಾಂಗು ಅಷ್ಟೇ. ಐ ಥಿಂಕ್ ಅವ್ರದ್ದು ಮೇನ್ ಕ್ವಾಲಿಟಿ ಏನಂದರೆ, ನನಗೆ ಯಾವತ್ತೂ ಅನ್ಸೋದು, ಅವ್ರಿಗೂ ಹೇಳಿದ್ದೀನಿ ನಾನು, ತುಂಬ ಕಾಂಪ್ಲಿಕೇಟೆಡ್ ಆಗಿ ಏನೋ ನಾವು ಬರೆಯೋದಕ್ಕಿಂತ ತುಂಬ ಹತ್ತಿರವಾಗಿರೋ ಪದಗಳನ್ನ ಉಪಯೋಗಿಸ್ತಾರೆ ಅವರು. ಅಂದರೆ ತುಂಬ ಸಿಂಪಲ್ ಪದಗಳನ್ನ ಎಷ್ಟಾಗುತ್ತೆ ಅಷ್ಟು ಉಪಯೋಗಿಸ್ಬಿಟ್ಟು ಅದ್ರ ಮೀನಿಂಗ್ನ ಬ್ಯೂಟಿಫುಲ್ ಆಗಿ ತರ್ತಾರೆ ಅವರು. ಸೊ ಐ ಥಿಂಕ್ ಅದು ಎಲ್ರಿಗೂ ತುಂಬ ಕನೆಕ್ಟ್ ಆಗುತ್ತೆ. ಏನೇನೋ ಹೆವಿ ಪದಗಳನ್ನ ಯೂಸ್ ಮಾಡಿಬಿಟ್ರೆ ಅದನ್ನ ನಾವೇ ಎರಡು ಸಲ ನೋಡಿಕೊಂಡು ಇದಲ್ವ ಪದ ಅಂತ ಆಮೇಲೆ ಹಾಡ್ತೀವಿ. ಇದು ತುಂಬ ಈಸಿ, ಒಂದ್ಸರಿ ಕೇಳಿದ ತಕ್ಷಣ ನಮ್ಗೆ ಹತ್ರ ಆಗ್ಬಿಡುತ್ತೆ ಸಾಂಗು. ಸೊ ಐ ಥಿಂಕ್ ಅದು ನಿಮ್ಮದು, ಐ ಫೀಲ್ ವೆರಿ ಬಿಗ್ ಕ್ವಾಲಿಟಿ ನಿಮ್ಮದು. ಸೊ ಎಸ್ ಪ್ರಿಯಾಂಕಾ ಅವರೇ, ನಿಮ್ಮ ಬಗ್ಗೆ ಏನು ಹೇಳೋದು, ನಾವು ಅಫ್ಕೋರ್ಸ್ ವಿ ವರ್ಕ್ ಟುಗೆದರ್ ಈ ಸಿನಿಮಾ ಅಲ್ಲಿ, ಆ್ಯಂಡ್ ಇಟ್ಸ್ ಬಿನ್ ಗ್ರೇಟ್ ವರ್ಕಿಂಗ್ ವಿತ್ ಯು. ಸೊ ಎಸ್, ಹೋಪ್ಫುಲಿ ಆಲ್ ಆಫ್ ಯು, ನಿಮ್ಗೆಲ್ಲರಿಗೂ ಈ ಸಾಂಗ್ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನಮ್ಮ ಟೀಸರ್ ಮತ್ತು ಫಸ್ಟ್ ಸಾಂಗಿಗೆ ಬ್ಯೂಟಿಫುಲ್ ಆಗಿ ರೆಸ್ಪಾನ್ಸ್ ಬಂದಿದೆ, ನೀವೆಲ್ಲರೂ ತುಂಬ ಇಷ್ಟಪಟ್ಟಿದೆ. ಅದೇ ರೀತಿ ಈ ಸಾಂಗ್ನು ಗೆಲ್ಲಿಸಿ ನಿಮ್ಮ ಆಶೀರ್ವಾದ ಹಾಗೆ ಇರಲಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸೊ ಮಚ್. ಈ ಹಾಡು ಸಂಗೀತದ ಜೊತೆಗೆ ನಿಮ್ಮ ಅಭಿನಯದ ಮೂಲಕ ಕೂಡ ನಮ್ಮೆಲ್ಲರಿಗೂ ಕೂಡ ಖಂಡಿತ ಬಹಳಷ್ಟು ಟಚ್ ಆಗುತ್ತೆ. ಆಲ್ ದ ವೆರಿ ಬೆಸ್ಟ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ರಾಣಾ ಅವರೇ. ಥ್ಯಾಂಕ್ ಯು ಒನ್ಸ್ ಅಗೇನ್. ಇದೀಗ ಥ್ಯಾಂಕ್ ಯು ಸೋ ಮಚ್ ಅಂಡ್ ಎಲ್ರಿಗೂ ನಮಸ್ಕಾರ. కొంచెం భయం వేస్తుంది, ఇంతమంది పెద్దవాళ్ళు అందరూ ఉన్నారు. డీమాన్ సార్ నేను చాలా పెద్ద ఫ్యాన్ సార్. ఐమ్ వెరీ వెరీ బిగ్ ఫ్యాన్ ఆఫ్ యూ సార్. ఎంత పెద్ద ఫ్యాన్ అంటే ఇంకా మీ మెలోడీ సాంగ్స్కి నేను మీ పాదాభివందనాలు చేసుకోవాలి ఫస్ట్. సో కన్నమ్మ కన్నమ్మ తరరరారరా ఆ సాంగ్ అసలు ఎవర్ గ్రీన్ సార్. అసలు దాని తర్వాత కన్నాను కన్నే అది వచ్చింది. సో ఎవ్రీ సాంగ్ సార్, మీ సాంగ్స్ అసలు నెక్స్ట్ లెవెల్. అసలు ఆ మెలోడీ కానీ, ఓ మై గాడ్, అసలు నేను చాలా అదృష్టం చేసుకున్నాను మీ కంపోజిషన్లో పాడడం. దానికి నేను తరుణ్ సుధీర్ సార్కి థ్యాంక్స్ చెప్పుకోవాలి. సో థ్యాంక్ యూ సో మచ్. సచ్ ఎ స్వీట్ పర్సన్ యూ ఆర్, అండ్ వెరీ వెరీ హంబల్ అండ్ వెరీ నైస్ పర్సన్ యూ ఆర్. ఫస్ట్ నుంచి నన్ను సపోర్ట్ చేస్తున్నారు. నేను కన్నడ ఇండస్ట్రీకి పరిచయం అయ్యిందే మీతో. సో ఫస్ట్ సాంగ్ కన్నే అదిరింది. సో అప్పటి నుంచి తర్వాత పసందాలోనే 2 సాంగ్స్ పెద్ద హిట్. ఆ సాంగ్కి సైమా అవార్డ్ కూడా వచ్చింది. అండ్ ఈ సాంగ్, ఓ మై గాడ్, ఈ సాంగ్ నాకు అసలు వింటుంటే ఎంత ఎమోషన్ అయిపోతున్నానంటే ఏడుపు వచ్చేసింది నాకైతే, ఇట్లా కన్నీళ్ళు వచ్చేసింది. సో థ్యాంక్ యూ సో మచ్ సార్, థ్యాంక్స్ ఎ లాట్. అండ్ చాలా హ్యాపీగా ఉంది. అండ్ పెద్ద వాళ్ళు ఉన్నారు, అందరూ కూడా పెద్ద హీరోయిన్స్. మా అందరికీ నమస్కారం. అండ్ సార్ నరసింహ సార్ మీకు, అండ్ తరుణ్ సార్ మీకు, ಧೀಮನ್ ಸರ್ಗೆ, ಅಂಡ್ అందరికీ ರಾಣಾ ಯಾವ ಊರಿನ ರಾಜಾನೋ ಎಷ್ಟು ಚಂದ ಕಾಣ್ತಾವನೋ ನೋಡ್ತಿದ್ದಂಗೆ ಕಳೆದೋಗ್ಬಿಟ್ಟೆ ರಾಮ ರಾಮ ಆ ಸಾಂಗ್ ಪಾಡಾನು. ಅಂಡ್ ಸೊ ಥ್ಯಾಂಕ್ ಯು ಸೋ ಮಚ್ ಅಂಡ್ ವೆರಿ ಆಲ್ ದ ಬೆಸ್ಟ್ మీకు అండ్ ప్రియాంక మీకు. అండ్ సార్
కొరియోగ్రాఫర్కి అండ్ మన తర్వాత డిఓపికి అండ్ శర్మ సార్, నాగార్జున శర్మ అవరే, థ్యాంక్ యూ సో మచ్. సచ్ స్వీట్ అండ్ వెరీ బ్యూటిఫుల్ లిరిక్స్. థ్యాంక్ యూ సో మచ్. చాలా అద్భుతంగా అనిపిస్తుంది అండ్ భయంగా కూడా అనిపిస్తుంది. సో ఫస్ట్ టైం నేను ఇలా వచ్చి ఒక ప్రెస్ మీట్లో నేను మాట్లాడడం. ಸೊ ಯಾ ಥ್ಯಾಂಕ್ ಯು ಆ್ಯಂಡ್ ನಮ್ಮ ಎಲ್ಲ ಕನ್ನಡ ಅಣ್ಣ ತಮ್ಮಂದರಿಗೂ ರಾಖಿ ಹಬ್ಬದ ಶುಭಾಶಯಗಳು ಆ್ಯಂಡ್ ವರಮಹಾಲಕ್ಷ್ಮಿ ಶುಭಾಶಯಗಳು. ಥ್ಯಾಂಕ್ ಯು ಸೋ ಮಚ್. ಲವ್ ಯು ಆಲ್ ಆ್ಯಂಡ್ ನಿಮ್ಮ ಆಶೀರ್ವಾದ ನಾ మీద ಹೀಗೆ ಇರಲಿ. ಥ್ಯಾಂಕ್ ಯು. క్షమించండి నన్ను ఏమన్నా తప్పు మాట్లాడితే. థ్యాంక్ యూ సో మచ్ అండ్ వెరీ ఆల్ ది బెస్ట్. ఈ సినిమా చాలా పెద్ద బ్లాక్ బస్టర్ అవుతుంది, మీరు రాసుకోండి. ಥ್ಯಾಂಕ್ ಯು. ಥ್ಯಾಂಕ್ ಯು ಮಂಗ್ಲಿ ಅವರೇ. ಫಸ್ಟ್ ಆಫ್ ಆಲ್ ಮುದ್ದಾಗಿ ಮಾತಾಡಿದ್ರಿ. ಈಗ ಅಷ್ಟೇ ಮುದ್ದಾಗಿ ಹಾಡುವಂತಹ ಸಮಯ. ಇಟ್ಸ್ ಅ ಹಂಬಲ್ ರಿಕ್ವೆಸ್ಟ್, ಒಂದು 2 ಲೈನ್ ಹಾಡಬಹುದಾ ಪ್ಲೀಸ್? ಕಾಪಾಡೋ ಕಾಪಾಡೋ ಪ್ರೀತಿಯನು ಬೀದಿಯಲ್ಲಿ ಬಿಡಬೇಡೋ, ಕಾಪಾಡೋ ದ್ಯಾವ್ರೆ ಕಾಪಾಡೋ, ಪ್ರೀತಿ ಒಂದೇ ಲೋಕದಲ್ಲಿ ನಿಸ್ವಾರ್ಥವೋ, ಮುಗ್ಧ ಮನ್ಸು ಅರ್ಧ ಕಂಡ ಕನ್ಸು, 2 ಹೃದಯಗಳ ಹುಚ್ಚು ಪ್ರೀತಿ, ನನಗೆ ಅವನು ಅವನಿಗೆಂದೆ ನಾನು, ಪ್ರಾಣಕ್ಕಿಂತ ಇಷ್ಟ ಸ್ವಲ್ಪ ಜಾಸ್ತಿ, ನಿನ್ನ ತಲೆ ಮೇಲೆ ಭಕ್ತರು ಇಟ್ಟ ಹೂವ, ಪ್ರೇಯಸಿಗೆ ಒಬ್ಬ ಪ್ರೇಮಿ ಕೊಟ್ಟ ಹೂವ, 2 ಒಂದೇನೆ ಅಲ್ವಾ, ಕಾಪಾಡೋ ಕಾಪಾಡೋ. That's so beautiful Mangli ma'am. Thank you so much. And our media people have one question. How much time did you take to record those 3 songs? ತರುಣ್ ಸರ್, ನೀವು ಹೇಳಿ ಪ್ಲೀಸ್. ಕಮ್ ಸರ್ ಪ್ಲೀಸ್. ಚಪ್ಪಾಳಿಯೊಂದಿಗೆ ఏమే పడుతుంది అంటే ఇట్స్ నాట్ ఈజీ థింగ్. డీమాన్ సార్ మ్యూజిక్ కంపోజిషన్లో పాడాలి అంటే ఇట్స్ నాట్ ఈజీ, కొంచెం టైం తీసుకున్నాం. వెరీ డిఫికల్ట్ ಕಂಪೋಸಿಷನ್ ఉంటుంది ಡೀಮಾನ್ ಸರ್. ಲೆಜೆಂಡರಿ ಮ್ಯೂಸಿಷಿಯನ್ ಅವ್ರು ನನ್ನ ವೇದಿಕೆ ಮೇಲೆ ಕರೆದಿದ್ದೇನೆ, ಯಾಕಂದ್ರೆ ನಾನಿದ್ದೆ ಆ ರೆಕಾರ್ಡಿಂಗ್ ಟೈಮಲ್ಲಿ. 3 ಲ್ಯಾಂಗ್ವೇಜು ಇಮಾನ್ ಸರ್ಗೆ ಅದು ಗೊತ್ತಿರುತ್ತೆ. ತುಂಬಾ ಕಷ್ಟವಾದ ಕಂಪೋಸಿಷನ್ ಇದು ಅಂಡ್ ವಾಯ್ಸ್ ಸ್ಟ್ರೈನ್ ಆಗ್ತಾ ಇರುತ್ತೆ. ಅದು ನಮಗೆ ಮೀಟರ್ ಓಡ್ತಾ ಇರುತ್ತೆ, ಅಲ್ಲಿ ಸ್ಟುಡಿಯೋಯಿಂದ ಹಿಡಿದು ಎಲ್ಲಾನು ಮೀಟರ್ ಓಡ್ತಾ ಇರ್ತಾರೆ. ಮೇಡಮ್ ಹಾಡ್ಕೊಡಿ ಅಂತ ನಾವು ಹೇಳ್ತಾ ಇರ್ತೀವಿ. ಸೊ ಅವತ್ತು ಇವ್ರು ಹಿಂದಿನ ದಿನ ಕೂಡ ಯಾವುದೋ ಒಂದು ಈವೆಂಟ್ ಅಲ್ಲಿ ಇದ್ರು, ಅದೆಲ್ಲ ಮುಗಿಸ್ಕೊಂಡು ಚೆನ್ನೈಗೆ ಬಂದ್ರು ರೆಕಾರ್ಡ್ ಮಾಡೋದಕ್ಕೆ ಅಂತ. ಸೊ ರೆಕಾರ್ಡಿಂಗ್ ಶುರು ಮಾಡಿದ್ರೆ ಯೂಶಲ್ ನಾನು ನೋಡಿದ್ದೀನಿ ಮಂಗ್ಲಿ ಅವರು ಒಂದು ಸಾಂಗ್ ನಮಗೆ ಕಣ್ಣು ಅದರಿಂದ ಅದಾದಾಗ 45 minutes 1 hour ಯು ಫಿನಿಶ್. ಅದು ಪಸಂದಾಗವನೇನೋ ಅಷ್ಟೇ, ಮ್ಯಾಕ್ಸಿಮಮ್ 1 hour ನಲ್ಲಿ ಆ ಸಾಂಗ್ಸ್ ಎಲ್ಲ ಫಿನಿಶ್ ಮಾಡಿದ್ರು. ಇದು ಆಲ್ಮೋಸ್ಟ್ 2 days ಲೆಕ್ಕ ನಾವು ಹಾಡ್ಸಿರೋದು 2 days. ಬಟ್ ಕಂಟಿನ್ಯೂಷನ್ ಅವರು ಮಧ್ಯಾಹ್ನ 4 o'clock ನಾವು ಶುರು ಮಾಡಿದ್ದು ಸಾಂಗ್, ಫಸ್ಟ್ ಒಂದು ಕನ್ನಡ ವರ್ಷ ಒಂದು ಲ್ಯಾಂಗ್ವೇಜು ಶುರು ಮಾಡಿ ಬೆಳಗಿನ ಜಾವ 4 ಗಂಟೆ ತನಕ ರೆಕಾರ್ಡ್ ಮಾಡಿ, ಮತ್ತೆ ನೆಕ್ಸ್ಟ್ ಡೇ 10 ಗಂಟೆಗೆ ಬಂದು ಸಂಜೆ ತನಕ ರೆಕಾರ್ಡ್ ಮಾಡಿದ್ರು ಅವರು. ಅಂದ್ರೆ ಎಷ್ಟೊಂದು ಕಡೆ ಇಮಾನ್ ಸರ್ ಅವ್ರ ಟೀಮ್ ಅವರು ಓಕೆ ಮಂಗ್ಲಿ ಅವರು ಸಾಕು ಅಂತಂದ್ರು, ಇಲ್ಲ ಸರ್ ಈ ಕಂಪೋಸಿಷನ್ ಏನು ಒಂದು, ಯಾಕಂದ್ರೆ ತುಂಬಾ ಇದು ಟೆಕ್ನಿಕಲಿ ಕೂಡ ತುಂಬಾ ಚಾಲೆಂಜಿಂಗ್ ಇರುವಂತ ಸಾಂಗ್ ಇದೆ, ನಾನು ಯಾವುದು ಕಾಂಪ್ರಮೈಸ್ ಆಗಲ್ಲ, ನಾನು ಹಾಡ್ತೀನಿ. ಇಷ್ಟೊಂದು ಆಲಾಪನೆಗಳು ಈ ಲ್ಯಾಂಗ್ವೇಜ್ ಇದೆಯಲ್ಲ ಮೇಡಮ್, ಅದನ್ನೇ ಕಾಪಿ ಮಾಡಿ ಹಾಕೋ, ಇವಾಗ ಟೆಕ್ನಿಕಲಿ ಅದೆಲ್ಲ ಮಾಡ್ಬೋದು ನಾವು. ಬಟ್ ಅವ್ರು ಯಾವುದನ್ನು ಇಲ್ಲ ಬೇಡ ನಾನೇ ಹಾಡ್ತೀನಿ ಅದಷ್ಟು ಅಂತ ಅಂದ್ಬಿಟ್ಟು ಅವ್ರು ಈಗ ಅವ್ರು ಕೊಟ್ಟಂತ ಟೈಮಿಗೆ ನಾವು ಒಂದ್ ದಿವಸದಲ್ಲೆಲ್ಲ ರೆಕಾರ್ಡ್ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದ್ ದಿವಸ ಬಿಟ್ಟು ಅವ್ರು ಮತ್ತೆ ಹೈದರಾಬಾದ್ಗೆ ಹೋಗಿ ರೆಕಾರ್ಡ್ ಏನ್ ಬೇಕಾದ್ರೆ ಮಾಡ್ಬೋದು ಆಪ್ಷನ್. ಬಟ್ ಈ ಸಾಂಗ್ ಮೇಲೆ ಅವ್ರಿಗೆ ಅಷ್ಟು ಇಷ್ಟ ಆಗಿ, ಇಲ್ಲ ಸರ್ ನಾನು ರೆಗ್ಯುಲರ್ ಒಂದು ಪೆಪ್ಪಿ ನಂಬರ್ಸು ಡ್ಯಾನ್ಸ್ ನಂಬರ್ಸು ಇದೆಲ್ಲ ಹಾಡಿದ್ದೀನಿ. ಅವರು ಆಲ್ಬಮ್ಸ್ ಮಾಡ್ಬೇಕಾದ್ರೆ ಡಿವೋಷನಲ್ ಹಾಡ್ತಾರೆ, ಯೂಶಲ್ ಆಗಿ ತುಂಬಾ ಇಮೋಷನಲ್ ಆಗಿ ಡಿವೋಷನ್ ಸಾಂಗ್ ಹಾಡ್ತಾರೆ. ಇದ್ರಲ್ಲಿ ಏನೋ ಒಂದು ಡಿವೋಷನಾಲಿಟಿ ಇದೆ ಸರ್, ನಾನು ದಯವಿಟ್ಟು ನನಗೆ ಬಿಡಿ ನಾನು ಈ ಸಾಂಗ್ ಹಾಡ್ತೀನಿ ಅಂತ ಬೆಳಗಿನ ಜಾವ 4 ಗಂಟೆ ತನಕ. ಇನ್ನೊಂದೇನಂದ್ರೆ ಅವ್ರಿಗೆ ಅವತ್ತು ಕಾಲ್ ಬೇರೆ ಸ್ಪ್ರೈನ್ ಆಗಿ, ನಾನು ಅದೊಂದು ವಿಡಿಯೋ ಇದೆ ಅವ್ರು ತೋರಿಸ್ತೀನಿ. ನಾನು ಹಿಂಗ್ ಹಿಡ್ಕೊಂಡು ಒಂದು ನಿಜ ನಾನು ಅವ್ರ ಸಿಸ್ಟರ್ ಬಂದಿದ್ರು, ಹಿಂಗಿಬ್ರು ಹಿಂಗ್ ಹಿಡ್ಕೊಂಡು ಅವರು ಇಮಾನ್ ಸರ್ ಸ್ಟುಡಿಯೋ ಫಸ್ಟ್ ಫ್ಲೋರ್ ಅಲ್ಲಿ ತನಕ ಕರ್ಕೊಂಡು ಹೋಗೋದು ನಾವು, ನಿಂತ್ಕೊಂಡು ಬೇರೆ ಹಾಡ್ಬೇಕು. ಎಷ್ಟು ಸ್ಟ್ರೈನ್ ಮಾಡ್ಕೊಂಡ್ರು ಅಂತ ನನಗೆ ಗೊತ್ತಾಗುತ್ತೆ. సార్ అప్పుడు ఏమన్నారు, మేడం మనం క్లినిక్కి వెళ్తున్నామా స్టూడియోకి వెళ్తున్నామా హాస్పిటల్కి వెళ్తున్నామా స్టూడియోకి వెళ్తున్నామా
ನಂಗೆ ಅನಿಸ್ತಾ ಇತ್ತು ಅದು ಕರ್ಕೊಂಡು ಹೋಗ್ತಾರೆ, ಅದು ಹಾಸ್ಪಿಟ್ಲ್ ಹೋಗ್ತಾರೆ ಎಲ್ಲರೂ, ಇವರು ಯಾರೋ ಫ್ಯಾಮಿಲಿ ಇವರು ಅಂತ ಅನ್ನೋ ಥರ ಇತ್ತು. ಸೊ ಹಾಗಾಗಿ ಬಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. Thank you, sir. Thank you so ನೆಕ್ಸ್ಟ್ much. ಡೇ ಆಲ್ಸೋ ಯು ಕ್ಯಾನ್ಸಲ್ಡ್ ಆಲ್ ಯುವರ್ ವರ್ಕ್ಸ್ ಆ್ಯಂಡ್ you recorded this, and that is the reason the song has come out so nice. You have been the biggest plus for this. Thank you so much, sir. Demon sir, biggest sir. Name Kadu. So yeah, thank you so much, sir. Thanks a lot. And all the best, sir. All the best. Thank you. ಅದೇ ನಾನು ಹೇಳ್ತಾ ಇರೋದು, ಅವ್ರು ಯೂಶಲ್ ಆಗಿ ಪೆಪ್ಪಿ ಸಾಂಗ್ಸ್ ಒಳ್ಳೆ ಮಾಡುತ್ತೆ. యూజువల్గా మీ పెప్పి సాంగ్స్ ఫాస్ట్ నంబర్స్ పాడతారు కదా, ఇది చాలా ఎమోషనల్ సాంగ్. ఎందుకు సెలెక్ట్ చేసుకున్నారు మంగ్లీ గారిని? నాకు చాలా ఇష్టం. యాక్చువల్లీ నేను క్లాసికల్ బ్యాక్గ్రౌండ్ నుంచి వచ్చాను, బట్ ఫోక్ అందరికీ ఫోక్ బాగా నచ్చుతుంది, క్లాసికల్ అందరికీ నచ్చదు కదా. సో క్లాసికల్ నేర్చుకున్న వాళ్ళకి, క్లాసికల్ తెలుసుకున్న వాళ్ళకి క్లాసికల్ నచ్చుతుంది. సో అందుకని నేను ఫోక్ ఎక్కువ పాడేదాన్ని. దాన్ని బట్టి నాకు ఈ పెప్పి సాంగ్స్, ఫాస్ట్ నెంబర్ సాంగ్స్ వచ్చేవి. బట్ ఇలా డీమాన్ సార్ లాగా కంపోజిషన్ అంటే కంపోజింగ్ చేయాలి అంటే చాలా కష్టం, అసలు ఎక్కడ కూడా చేయలేదు. సో అందుకని నాకు చాలా మంచిగా అనిపించి, మెలడీ కదా, ఎమోషనల్, నాకు చాలా ఇష్టం ఇలాంటి సాంగ్స్ పాడడం. అండ్ సో అందుకనే పాడాను. క్లాసికల్ సాంగ్స్ కానీ మెలడీ ಸಾಂಗ್ಸ್ కానీ ಪಾಡೋದು నాకు చాలా ಇಷ್ಟ. ನಮಗೂ ಅದು ಇದನ್ನ ತುಂಬಾ ಸಾಫ್ಟ್ವೇರ್ ಟೋನ್ ಬೇಕಾದ್ರೆ ಹೋಗ್ಬೋದಾಗಿತ್ತು. ಇನ್ನೊಂದು ಏನಾಗುತ್ತೆ ಅಂತಂದ್ರೆ ಇದೊಂದು ಬೇರೆ ಟೋನ್ ಅಂತ ಅನ್ಸುತ್ತೆ ನಮಗೆ, ಒಂದು ಕನೆಕ್ಷನ್ ಬೇರೆ ತರ ಫೀಲ್ ಆಗುತ್ತೆ ಅಂತ ಅನ್ನೋದಕ್ಕೋಸ್ಕರ ಇಮಾನ್ ಸರ್ ಈ ತರದೊಂದು ಟೋನ್ ಇದ್ರೆ ಚೆನ್ನಾಗಿತ್ತು. ಕಂಪೋಸಿಂಗ್ ಟೈಮಲ್ಲೇ ಹೇಳಿದ್ರು ಇದನ್ನ, ಇದು ಮೆಲೋಡಿಯಸ್ ಆಗಿ ಹೋಗಲ್ಲ, ಇದು ಒಂದು ಪೇನ್ ಇರುತ್ತೆ ವಾಯ್ಸ್ ಅಲ್ಲಿ, ಈ ತರದ ಒಂದು ಟೋನ್ ಬೇಕು ಅಂತ ಅವ್ರು ಹೇಳಿದ್ದಕ್ಕೆ ನಾನು ಸರ್ ಮಂಗ್ಲಿ ಅವರು ಸೂಟ್ ಆಗ್ತಾರಲ್ವ ಈ ಸಾಂಗ್, ಪರ್ಫೆಕ್ಟ್ ಆಗಿರುತ್ತೆ ಅಂತ. ಕಂಪೋಸಿಂಗ್ ಟೈಮಲ್ಲೇ ಅವ್ರ ವಾಯ್ಸ್ನ, ಅವ್ರ ಟೋನ್ನ ತಲೆಯಲ್ಲಿ ಇಟ್ಕೊಂಡೇನೆ ಕಂಪೋಸಿಂಗ್ ಮಾಡಿದಂಥ ಇದು ಸಾಂಗ್. ಸೊ ಅವ್ರು ಯಾವಾಗ ಅವ್ರ ಡೇಟಿಗೆ ವೇಟ್ ಮಾಡಿನೇ ನಾವು ಸಾಂಗ್ ರೆಕಾರ್ಡ್ ಮಾಡ್ಕೊಂಡಿದ್ವಿ ಇದನ್ನ. ಸೊ ಹಾಗಾಗಿ ನಮ್ಗೆ ಇದ್ದಿದ್ದೇನೆಂದ್ರೆ ಇಂಟೆನ್ಷನ್ ನನಗೇನಂದ್ರೆ, ಓಕೆ ನಮ್ಮ ಫಿಲಮಲ್ಲೂ ಸಾಂಗ್ಸ್ ಕಂಟಿನ್ಯೂ ಆಗಿ ಹಿಟ್ ಆಗಿದೆ. ಆ್ಯಂಡ್ ರಾಣಾ ಅವರು ಫಿಲಮ್ ಮಾಡಿದಾಗ್ಲೂ ಅನ್ನೋದು ಹೆಣ್ಣಿಗೂ ಹೆಣ್ಣಿಗೂ ದೊಡ್ಡ ಹಿಟ್ ಸಾಂಗ್ ಅವ್ರದ್ದು. ಬಟ್ ಸ್ಟಿಲ್ ಒಂದು ಸಿಂಗರ್ ಅಂತಂದ್ರೆ, ಒಂದು ಆಕ್ಟರ್ ಅಂತಂದ್ರೆ ನಾನು ನಂಬೋದು ವರ್ಸಿಟಾಲಿಟಿ ಇರುತ್ತೆ. ಏನು ರೆಗ್ಯುಲರ್ ಮಾಡ್ತಿದ್ದಾರೆ ಅದನ್ನ ಬ್ರೇಕ್ ಮಾಡಿ ಏನೋ ಮಾಡಬೇಕು ಅಂತ ಅನಿಸ್ತಾ ಇರುತ್ತೆ ಯಾವಾಗಲೂ. ಸೊ ಆ ನಿಟ್ಟಿನಲ್ಲಿ ನನಗೆ ಇದೊಂದು ರೆಗ್ಯುಲರ್ ಪ್ಯಾಟರ್ನ್ ಬ್ರೇಕ್ ಮಾಡಿ ಟ್ರೈ ಮಾಡಬೇಕು ಅಂತಾನೆ ತೊಗೊಂಡಿದ್ದ ಚಾನ್ಸ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಓಕೆ ನಿಮಿಷ ಮೇಡಮ್ ನಿಮಗೆ. ಸೊ ನಮ್ಮೆಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೋ ಮಚ್. ಇದೀಗ ಏಳುಮಲೆ ಚಿತ್ರತಂಡದ ಪರವಾಗಿ ನೆನಪಿನ ಕಾಣಿಕೆ. ದಯವಿಟ್ಟು ಮತ್ತೊಮ್ಮೆ ನಿಮ್ಮೆಲ್ಲರ ಚಪಾಳಿಯೊಂದಿಗೆ ಥ್ಯಾಂಕ್ ಯು ಸೋ ಮಚ್ ಮಂಗ್ಲಿ ಮ್ಯಾಮ್. ನಮ್ಮ ಹಾಡನ್ನ ಮತ್ತಷ್ಟು ಬ್ಯೂಟಿಫುಲ್ ಆಗಿ ನಮ್ಮೆಲ್ಲರಿಗೂ ಕೂಡ ತಲುಪಿಸೋದಕ್ಕಾಗಿ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಕನ್ನಡದಲ್ಲಿ ಮತ್ತೆ ನಮ್ಮ ಜೊತೆಯಾಗಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಎಲ್ಲ ಜರ್ನಿ ಬಗ್ಗೆ ಮಾತನಾಡಬೇಕು. ಬಿಫೋರ್ ದ್ಯಾಟ್ ನಿಮಗೆ ಈ ಹಾಡು ಎಷ್ಟು ಸ್ಪೆಷಲ್ ಅದ್ರ ಬಗ್ಗೆ ಮಾತಾಡೋಣ ಸರ್. All grace, glory, wisdom and thanksgiving goes to my Lord and Savior Jesus Christ. Very good morning to one and all. I feel so happy. First, my sincere apologies for not speaking the language, but I will try my level best, at least for the next film when I come here. I should converse in Kannada. First of all, I would like to thank the people of Karnataka for being so kind to me for the past two films. In fact, the first two films was with my producer, Ronklane Venkatesh sir, of course with director K.S. Ravikumar sir, and the next one with Pavan Badayar. The initial two films were like, it had a lot of pleasant memories, working with Sudeep sir and working with the late Puneet sir. And now, Tarun sir, thank you so much for roping me in for Yedmala. And Tarun is such a sweetheart, and in fact the very first time I met him, and he's the one who introduced me to Mr. Puneet sir, and I heard his story. The story was fabulous, so intense. In fact, the total story, it's a love journey, and the characters sketched in the film in the form of Rana and Priyanka doing their pivotal roles. I was like totally taken back, because I'm just working on the background score of the film, and watching these two main leads' performances were like outstanding. I'm really enjoying the process of it. And the first question after watching the film, it was who's the DOP? And Advaita, you have done amazingly well, because usually on the technical aspect, while watching the double poster or just watching the rough copy, the cinematographers tend to say
post DI, post grading, things will get better, sir. That's a usual phrase I used to get from cinematographers. But this time, when I watched the rough copy of it, I was like totally blown away by the kind of shots he had composed, and then the lighting, the framing. Everything was out of the world. So my hearty wishes for that, and of course it'll look more fabulous after grading. Also, my sincere wishes to that. And Nagarjun, thank you so much, brother, because while penning the Telugu as well as the Tamil version of the songs, your Kannada version helped a lot for the other Telugu lyricists and then the Tamil lyricists, because the kind of intensity you had implied on the Kannada lyrics, it had driven the other lyricists also, in fact, to scale up a little more. Hey, this is something else, and we have to do something on those lines. And thank you so much for setting up the standard in Kannada. So sweet of you, and it was so nice to have you in my studios and working on the songs. And this film, Yelmala, and this song especially, Kaparo, I would like to thank Mangli. Mangli, you've been extremely well in rendering, in rendering songs like this, and your voice is so divine. I see the divinity in your voice every time. Even if you sing, the other style of songs, I see a divinity in your voice, and I wanted to say, just take care of your voice, because God has given you a wonderful blessing, and take care of your voice, because the talent and then the musicality an artist wants to strive himself, wants to push boundaries himself, that he can do with his own intelligence, but the kind of voice that's totally God-given, and you have a wonderful voice, and it's a gift from God, and hearty wishes to that. So Tarun and Atlanta Nagendra both have jointly produced this film. A rare quality of a director who also turns into a producer that I see with Mr. Tarun sir, because usually directors, they have many other things running in their mind, but when they come to production, of course they do production, but it happens always in a parallel world. It doesn't happen in their primary world. But you have taken this film totally in your hands, and you have micromanaged each and every detail of it, sir. So that I would like to heartily congratulate for that. In fact, investing the time for it, because that is more important. Because giving your time, because giving a time to another team. Of course, you are producing it, but you can also direct a film parallelly. But allotting time for it, for a process like 7 to 8 months or even a year for a film, where you are just a producer, a director being taking the seat of a producer and giving that time to your production is something I'm awestruck for that, sir. So hearty wishes for that. And the total team of Yelmala, thank you so much. Rana, once again, hearty wishes. And Priyanka, hearty wishes. Even I'm a person from television. I started my career from television, and I see you very promising in the film, and you look fabulous, and you look like a next door girl, which usually Indian films and then the audiences love the next door girl image, and you have that. And God be with you. And thank you so much for all the special dignitaries who have here. You have been so kind, man, to be here and to release in fact all 3 languages versions. Thank you so much. Thank you so much for your time, and we are so honored and blessed, man. Thank you, man. Thank you. Iman sir, before you leave, you are very, very special to us, and you have worked with Puneet Rajkumar sir, Sudeep sir. Can you please share a few experiences? They both have been wonderful darlings to work with, because I always feel, because I'm in a state far away and doing my work in my studio and sending only the song files through mail or through WhatsApp, and I always used to imagine how people would react there, whether they will actually like my work, or there's like no other compulsion, because they have fantastic technicians down there in Bengaluru. Why do they need a person from Chennai? This question usually comes into my mind. But keeping all the belief and keeping all trust in you,
that to a person from another state, because India is a wonderful country, so diverse, and you have, even in 400-500 kilometers away, you have different food, different languages, and different kind of people, different costumes, everything being evolved around. But a person from another state believing someone from another state, from another person who speaks some other language, and just believing their own musical talent, that is something so precious to me. And I feel really happy that the kind of impression Mr. Sudeep as well as late Mr. Puneet sir had on me for the first initial 2 projects. I'm so blessed to be here. And in fact, the first film, Koti Gopa 2, the Salu Tilave song, is being the kind of appreciation I get even today, till date. It's been fantabulous, and I thank every Kannadiga for all the love for that, and even for the songs of Nara Sarvabhauma, and now recently I'm pouring your love for Yelmala songs. Thank you so much. This film has 3 songs and the background score, and it's a very intense film. And in this film especially, I don't see songs as a standalone aspect of the film. It is like merged with the score. It is more of a musical treatment which happens. So the songs doesn't like, okay, from here the song starts. No, it is also a point of narrating something musically with lyrics. So that's how I feel while composing the songs of this film. Sensibilities, no, sir, that usually works. And then you have a general sensibility down south, whether we work for Tamil songs or we whether work for Kannada songs or Telugu songs or Malayalam songs, we generally have this southern connectivity. I think over here the emotions really work well, and even the tunes which we compose, it has to be Indian, it has to be regional. So with that connectivity, I think that's the only connect I have with the other languages. So that's how it worked here. Yeah. Okay, thank you so much, Iman sir. It is so nice to have you here. ಈಗ ಏಳುಮಲೆ ಚಿತ್ರತಂಡದ ಪರವಾಗಿ ಥ್ಯಾಂಕ್ ಯು ಸೋ ಮಚ್ ಹೇಳ್ತಾ ಇದ್ವಿ. ಒನ್ಸ್ ಅಗೇನ್ ಥ್ಯಾಂಕ್ ಯು ಸೋ ಮಚ್. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು ಟು ಡಿ ಇಮಾನ್ ಸರ್. ಒನ್ಸ್ ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಮಾತು. ಎಲ್ರಿಗೂ ನಮಸ್ತೆ. ಇವತ್ತು ನನಗೆ ತುಂಬ ಸ್ಪೆಷಲ್ ಡೇ. ಒಂದು ಡೈರೆಕ್ಟರ್ ಅನ್ನೋದಕ್ಕಿಂತ ನನಗೆ ಸುಧಾರಾಣಿ ಮೇಡಮ್, ಶ್ರುತಿ ಮೇಡಮ್ ಮತ್ತು ತಾರಾ ಮೇಡಮ್ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿತ್ತು. ನಾನು ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ ಕೂಡ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿರೋದು. ಅದನ್ನ ನಿಜ ಮೇಡಮ್, ನಮ್ಮ ಅಮ್ಮ ನಿಮ್ಮ ದೊಡ್ಡ ಫ್ಯಾನು ಹೇಳ್ತಿದ್ರು. ಯಾರೋ ಶ್ರುತಿ ಮೇಡಮ್ ಬಂದಾಗ ನನ್ನ ಹೆಸರು ಏನಂತ. ಹಾಗೆ ಅವ್ರು ಬಂದಿರೋದು ನನಗೆ ತುಂಬ ಖುಷಿಯಾಗಿದೆ. ಮತ್ತು ಇನ್ನೊಂದು, ಇದು ಮ್ಯೂಸಿಕ್ ಸಾಂಗ್ ರಿಲೀಸ್ ಇವೆಂಟ್ ಇರೋದ್ರಿಂದ ನಮ್ಮ ಸಿನಿಮಾಗೆ ಹೀರೋ ನಾನು ಯಾವಾಗಲೂ ಇಮಾನ್ ಸರ್ ಅಂತಲೇ ಹೇಳ್ತಿರ್ತೀನಿ. ನಾನು ಕತೆ ಬರ್ಕೊಂಡಾಗ ಕತೆಗೆ ಹೀರೋ ಆಗಿ ರಾಣಾ ಸರ್, ಹೀರೋಯಿನ್ ಆಗಿ ಪ್ರಿಯಾಂಕಾ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಅದೊಂದು ಸಿನಿಮಾ ಆಗಬೇಕು ಅಂತಂದಾಗ ಅದಕ್ಕೆ ಹೀರೋ ಆಗಿ ನಮ್ಮ ಇಮಾನ್ ಸರ್, ಹೀರೋಯಿನ್ ಆಗಿ ನಮ್ಮ ಅದ್ವೈತ್ ಸರ್ರೇ ಮಾಡಬೇಕಾಗಿತ್ತು. ಏನಕ್ಕೆ ಅಂದರೆ ಕಥೆಯಲ್ಲಿ ಪೇಪರಲ್ಲಿ ಬರೀಬೇಕಾದ್ರೆ ಒಂದು ವಿಷನ್ ಇರ್ತದೆ, ಒಂದು ವಿಜುವಲ್ ಆಗಿ ಕನ್ವರ್ಟ್ ಆಗಬೇಕು ಅಂತಂದರೆ ಇಷ್ಟು ಜನರದ್ದು ಸ್ಟ್ರೆಂತ್ ಸೇರಲೇಬೇಕು. ಅಂದರೆ ಈಗ ನನಗೆ ತರುಣ್ ಸರ್ ಇರ್ಬೋದು, ಸಿನಿಮಾ ಮೇಕಿಂಗ್ ಮಾಡಬೇಕಾದ್ರೆ ಯಾವುದೇ ರೀತಿ ಕೊರತೆ ಇಲ್ಲದೆ ಬಂದಿರೋದೇ ಇವತ್ತು ಇಷ್ಟು ವಿಜುವಲ್ಸ್ ಮಾತಾಡ್ತಿದ್ದಾರೆ. ನನಗೆ ಸಿನಿಮಾ ಚೆನ್ನಾಗಿದೆ, ತುಂಬ ಚೆನ್ನಾಗಿ ತೆಗ್ದಿದೆ ಅಂತ ಹೇಳಿದ್ರೆ ಅದು ಬರೀ ಒಬ್ಬರು ಕೆಲಸ ಇರೋಲ್ಲ, ಇಷ್ಟು ಜನರದ್ದು ಶಕ್ತಿ ಸೇರಿರುತ್ತೆ. ಯಾಕೆಂದರೆ ನಾವು ಫಾರೆಸ್ಟಲ್ಲಿ ಶೂಟ್ ಮಾಡೋದ್ರಿಂದ ಅದರದ್ದು ಲೊಕೇಶನ್ ಪರ್ಮಿಷನಿಂದ ಹಿಡಿದು ಅದು ನಮ್ಮ ಮ್ಯಾನೇಜರ್ ನರಸಿಂಹಣ್ಣ ಇರ್ಬೋದು, ಸೂರಜ್ ಇರ್ಬೋದು, ನಮ್ಮ ರಾಮ್ ಅವ್ರು ಇರ್ಬೋದು, ಎಲ್ಲರೂ ಸೇರಿಸಿ ಹಾಕಿರೋ ಎಫರ್ಟ್ ನಮ್ಗೆ ಇವತ್ತು ನೋಡ್ತಾ ಇದ್ರೆ ಒಂದು ಖುಷಿ ಸಿಗುತ್ತೆ. ಒಂದು ಸೆಟ್ ಹುಡುಗ ಕೂಡ ಅಲ್ಲಿ ಮಾಡೋ ಒಂದು ಕೆಲಸನೇ ನಮ್ಗೆ ಇವತ್ತು ಈ ರಿಸಲ್ಟ್ ಬಂದಿರೋದು. ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ಹೇಳೋದು ಅಷ್ಟು ಶ್ರಮ ನನಗೆ ಇವತ್ತು ನನಗೇನೆ ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ. ಅಂದರೆ ನಾನು ಮಾಡಿರೋ ಸಿನಿಮಾ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಂತ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ. ಇನ್ಕ್ಲೂಡಿಂಗ್ ಒಂದು ಪೋಸ್ಟರ್ ಡಿಸೈನ್ ಮಾಡೋರು ಕೂಡ ತುಂಬ ಕೌಂಟ್ ಆಗ್ತಾ ಹೋಗ್ತಾರೆ. ಅಂದರೆ ಎಲ್ಲರದ್ದು ಒಂದು ಎಫರ್ಟ್ ಇವತ್ತು ಈ ಕ್ವಾಲಿಟಿನ ತಂದ್ಕೊಂಡಿದೆ. ಫಸ್ಟ್ ಆಫ್ ಆಲ್ ನಾನು ಇಮಾನ್ ಸರ್ ಬಗ್ಗೆ ಮಾತಾಡ್ಬೇಕಂತಂದ್ರೆ, ನಾನು ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋದು. ಅದನ್ನ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ತರುಣ್ ಸರ್. ನನಗೆ ಗುರು ಶಿಷ್ಯರು ನಿರ್ದೇಶಕರು ಇಲ್ಲಿದ್ದಾರೆ. ನನಗೆ ನಾವು ಜೊತೆಲೇ ಕೊಲಿಗಾಗಿ ಕೆಲಸ ಮಾಡಿದ್ದು. ಬಟ್ ನಾನು ಪ್ರೀತಿಯಿಂದ ಜಡೇಶಣ್ಣ ಅಂತಾನೆ ಕರೆಯೋದು ಯಾವಾಗಲೂ ಜಡೇಶ್ ಅವ್ರನ್ನ. ಅದಾದ ತಕ್ಷಣ ನೆಕ್ಸ್ಟ್ ಕಾಟೇರದ ತರುಣ್ ಸರ್ ಜೊತೆ ವರ್ಕ್ ಮಾಡಿದೆ. ಅಲ್ಲೂ ಕೂಡ ಒಬ್ಬ ಲಿರಿಕ್ ಬರೀ ಅವಕಾಶ ಸಿಕ್ತು, ಅದು ತುಂಬ ಚೆನ್ನಾಗಿತ್ತು.
ನನಗೆ ಇಮಾನ್ ಸರ್ದು ಪರಿಚಯ ಹೇಗೆ ಅಂದ್ರೆ ಆಕ್ಚುಲಿ ಇಮಾನ್ ಸರ್ ಹೆಸರಿಂದ ಪರಿಚಯ ಇಲ್ಲ ನನಗೆ, ಅವ್ರ ಸಾಂಗ್ ಇಂದಾನೆ ನನಗೆ ಪರಿಚಯ. ನಾನು ಕೇಳಿದ ಅಷ್ಟು ಅದ್ಭುತವಾದ ಸಾಂಗ್ಸ್ ಇಮಾನ್ ಸರ್ ಮ್ಯೂಸಿಕ್ ಅಂತಾನೆ ಗೊತ್ತಾಗಿದ್ದು ನನಗೆ, ಅಂದ್ರೆ ಅವ್ರ ಸಾಂಗ್ ಇಂದಾನೆ ನನಗೆ ತಲುಪಿರೋದು. ಬೀಯಿಂಗ್ ಎ ಲಿರಿಕ್ ರೈಟರ್ ಆಗಿ ನನಗೆ ಅವರು ಮ್ಯೂಸಿಕ್ ಅಲ್ಲಿ ಲಿರಿಕ್ ಬರೀಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಅದರಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಇಮಾನ್ ಸರ್ ಇದ್ದಾರೆ ಅನ್ನೋದೇ ನಂದು ಆಕ್ಚುಲಿ ನನ್ನ ಇಡೀ ನನ್ನ ಲೈಫಲ್ಲೇ ಒಂದು ಬೆಸ್ಟ್ ಇದು ಮೂಮೆಂಟ್ ಅಂತ ಅನ್ಕೋತೀನಿ ಇದು. ಇನ್ನು ಮಂಗ್ಲಿ ಮೇಡಮ್ ತುಂಬಾ ಒಳ್ಳೊಳ್ಳೆ ಸಾಂಗ್ಗಳು ಕೊಟ್ಟಿದ್ದಾರೆ. ನಾವು ಇದು ಸಾಂಗ್ ಬರ್ಸಿ ಎಲ್ಲ ಆಡಿ ಎಲ್ಲ ಫಿಕ್ಸ್ ಆಗಿತ್ತು ಸಾಂಗು. ಯಾವಾಗ ಮಂಗ್ಲಿ ಮೇಡಮ್ ವಾಯ್ಸ್ ಬಿಡ್ತೋ ಅದು ಡಬಲ್ 100 ಹೊಡಿತಾರಲ್ಲ ಆ ಥರದೊಂದು ಸಾಂಗ್ ಇದೆ. ಮತ್ತೆ ತುಂಬಾ ಚೆನ್ನಾಗಿ ತುಂಬಾ ಎಮೋಷನಲ್ ಆಗಿದೆ ಸಾಂಗ್. ನನಗೆ ಮೊದಲೇ ವಿಜುವಲ್ ಮಾಡ್ಕೊಂಡ್ಬಿಟ್ಟಿದ್ವಿ ಇದು ಸಿನಿಮಾಗಿತ್ತು ಏನೇನಿದು ಎಲ್ಲವೂ ಕಂಟೆಂಟ್ ಎಲ್ಲ ಮಾಡ್ಕೊಂಡಿದ್ವಿ. ಅದಾದ್ಮೇಲೆ ಸಾಂಗ್ ಕಂಪೋಸರ್ ಆಗಿತ್ತು, ಅದಾದ್ಮೇಲೆ ಆಡಿತ್ತು. ಏನ್ ವಿಜುವಲ್ಸ್ ತೆಗ್ದಿದೀವೋ ಅದನ್ನ ಡಬಲ್ ಟೈಮ್ ಬೆಟರ್ ಮಾಡುವಷ್ಟು ತುಂಬಾ ಚೆನ್ನಾಗಿ ಮೇಡಮ್ದು ವಾಯ್ಸ್ ಇರ್ಬೋದು, ಮತ್ತೆ ಸರ್ದು ಮ್ಯೂಸಿಕ್ ಇರ್ಬೋದು. ಮತ್ತೆ ಇನ್ನೊಂದು ಈ ಸಾಂಗ್ದು ಬೆಸ್ಟ್ ಪಾರ್ಟ್ ಬಂದು ನಾಗಾರ್ಜುನ ಶರ್ಮಾ ಲಿರಿಕ್ ರೈಟರ್. ನಾನು ಒಬ್ಬ ಲಿರಿಕ್ ರೈಟರ್, ನಾವು ಅವರೊಟ್ಟಿಗೆ ಡಿಸ್ಕಸ್ ಮಾಡ್ತಾ ಇರ್ತೀವಿ. ಬಟ್ ಇದ್ರಲ್ಲಿ ತುಂಬಾ ಎಷ್ಟು ಚೆನ್ನಾಗಿ ಒಳ್ಳೆ ಅದ್ಭುತವಾದ ಸಾಂಗ್ಗಳಂದ್ರೆ ನಮ್ಮ ಕತೆಗೆ ಪೂರಕವಾಗಿ ಬಳಸಿದ್ದಾರೆ ಅಂತಂದ್ರೆ ನೀವು ಆ ಸಾಂಗ್ ಫುಲ್ ಕೇಳಿದಾಗ ಗೊತ್ತಾಗುತ್ತೆ. ಒಬ್ಬ ಪ್ರೇಮಿನ ಒಬ್ಬ ಭಕ್ತನ್ಗೆ ಕಂಪೇರ್ ಮಾಡಿ ಇಡೀ ಸಾಂಗ್ ನರೇಟ್ ಮಾಡಿರೋದು. ಅಂದ್ರೆ ನಿನಗೆ ಒಂದು ಹೂವು ಕೊಟ್ಟು ಬೇಡ್ಕೊಡುವಂತ ಒಬ್ಬ ಭಕ್ತ, ಒಂದು ಪ್ರೇಯಸಿಗೆ ಒಂದು ಹೂವು ಕೊಡುವಂತ ಒಬ್ಬ ಪ್ರೇಮಿ, ಇಬ್ರು ಒಂದೇ ಅಲ್ವಾ? ಇಬ್ರು ಸಮಾನವಾಗಿ ನೋಡು. ನಿನ್ ಭಕ್ತರನ್ನ ನೀನ್ ಕಾಪಾಡೋದು ಎಷ್ಟು ನಿನಗೆ ಮುಖ್ಯನೋ, ಒಬ್ಬ ಪ್ರೇಮಿನೂ ಕೂಡ ಕಾಪಾಡೋದು ನಿನ್ನ ಕರ್ತವ್ಯ ಅನ್ನೋ ತರದೊಂದು ಕಾನ್ಸೆಪ್ಟ್ ಇಟ್ಕೊಂಡು ಇಡೀ ಸಾಂಗು ನಂದು ಆ ಸಿನಿಮಾ ಮೂಡಲ್ಲೇ ಇರೋ ತರದೊಂದು ಸಕ್ಸಸ್ಫುಲ್ ಲೈನ್ಗಳನ್ನ ಬರ್ಕೊಟ್ಟಿದ್ದಾರೆ. ಅವ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಇದು ಒಂಥರ ಥ್ಯಾಂಕ್ಸ್ ಹೇಳೋ ಸ್ಟೇಜ್ ಅಲ್ಲದೆ ಎಲ್ಲರೂ ಅವ್ರವ್ರ ಕೆಲಸನ ಅಷ್ಟು ಅದ್ಭುತವಾಗಿ ಮಾಡಿರೋದ್ರಿಂದನೇ ಒಂದು ರೌಂಡ್ ಆಫ್ ಒಂದು ಸಾಂಗ್ ಆಗಿದೆ ಅನ್ನೋದು ಹೇಳ್ತೀನಿ. ಇದು ಸಾಂಗ್ ಇವೆಂಟ್ ಆಗಿರೋದ್ರಿಂದ ಸಾಂಗ್ ಬಗ್ಗೆ ಮಾತ್ರ ಮಾತಾಡಿ ಮುಗಿಸ್ತಾ ಇದ್ದೀನಿ. ಎಲ್ಲರೂ ಬಂದಿರುವಂಥ ಮಾಧ್ಯಮ ಮಿತ್ರರಿಗೆ ಮತ್ತೆ ಎಲ್ರಿಗೂ ಥ್ಯಾಂಕ್ ಯು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು ಹೇಳಿ ಸರ್. ಅಂದ್ರೆ ಏನ್ ಸಿನಿಮಾ ಮುಖಾಂತರ ಏನ್ ಹೇಳಕೊಟ್ರು ಸರ್, ಇದು 20 years ಬ್ಯಾಕ್ ನಡೆದಿರುವಂತ ಒಂದು ಕಥೆ ಸರ್. ಇದು 20 years ಬ್ಯಾಕ್ ನಾನು PUC 10th ಮುಗಿಸಿ PUC ಓದ್ತಾ ಇದ್ದ ಟೈಮಲ್ಲಿ, ಆ ಟೈಮಲ್ಲಿ ನಡೆದಿದ್ದ ಇನ್ಸಿಡೆಂಟ್. ನಾವು ಅವಾಗ ಅದನ್ನ ನ್ಯೂಸ್ ಪೇಪರ್ಲಾಗ್ಲಿ ಟಿವಿಲಾಗ್ಲಿ ಓದಿದ್ವಿ. ಅದೊಂದು ಇನ್ಸಿಡೆಂಟ್ ಆಗಿ ನಾವು ಅದನ್ನ ಓದ್ಕೊಂಡು ಹೋಗಿದ್ವಿ. ಬಟ್ ಆಫ್ಟರ್ 20 years ಅದನ್ನ ಒಂದು ಸಿನಿಮಾ ಕನ್ವರ್ಟ್ ಮಾಡಬೇಕು ಅನ್ನೋದು ಒಂದು ಮೆಚುರಿಟಿ ನನಗೂ ಬಂದಿತ್ತು. ಇದೊಂದು ಸಿನಿಮಾ ಆಗೋ ಕಂಟೆಂಟ್ ಅಲ್ವಾ ಅಂತ ಅನ್ಸಿತ್ತು ಸರ್. ಹಾಗಾಗಿ ಅದನ್ನ ಒಂದು ಸಿನಿಮಾ ಮಾಡಿದ್ವಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸೋ ಮಚ್ ನಿರ್ದೇಶಕರೇ. ಥ್ಯಾಂಕ್ ಯು ಸೋ ಮಚ್ ಪುನೀತ್ ರಂಗಸ್ವಾಮಿ ಅವರಿಗೆ. ಇದೀಗ ಕೊನೆಯದಾಗಿ ನಾವು ನೀವೆಲ್ಲರೂ ಕಾಯ್ತಾ ಇರುವಂತಹ ಇದೀಗ ಎಲ್ರಿಗೂ ನಮಸ್ಕಾರ. ಮೊದಲನೇದಾಗಿ ನಾನು ತಾರಮ್ಮ, ಗಿರಿಯಮ್ಮ, ಶ್ರುತಿ ಮೇಡಮ್ ಅವರು, ಸುಧಾ ಮ್ಯಾಮ್ಗೆ ಥ್ಯಾಂಕ್ ಯು ಹೇಳ್ತೀನಿ. ಈ ಸಾಂಗ್ನ ಬ್ಲೆಸ್ ಮಾಡಿ ನಮಗೆ ಲಾಂಚ್ ಮಾಡಿಕೊಟ್ಟಿದ್ದಕ್ಕೆ. ದಿ ಓನ್ಲಿ ರೀಸನ್ ಅವ್ರು 3 ಜನ ಬರೋದಕ್ಕೆ ನನಗೆ ಇವತ್ತು ರಕ್ಷಾಬಂಧನ್ನು ಒಂದು ಫೀಮೇಲ್ ಓರಿಯೆಂಟೆಡ್ ಸಾಂಗ್, ಒಂದು ಹೈ ಎಮೋಷನ್ಸ್ ಇದೆ. ಸೊ ಆ ಥರ ಇದ್ದಿದ್ದಕ್ಕೋಸ್ಕರ ನನಗೆಲ್ಲೋ ನಮ್ಮ ಅಕ್ಕಂದ್ರ ಥರ ಬಂದು ಅವ್ರು ಬಂದು ಬ್ಲೆಸ್ ಮಾಡಬೇಕು ಅಂತಿತ್ತು. ಸೊ ದಟ್ ವಾಸ್ ದ ರೀಸನ್ ನಾನು ಅವ್ರು 3 ಜನ ಕರೆಸಿದ್ದು ಇಲ್ಲಿ. ಆ್ಯಂಡ್ ಅವ್ರಿಗಿಂತ ಬೆಟರ್ ನನಗೆ ಯಾರು ಖಂಡಿತವಾಗ್ಲೂ ನನ್ನ ತಲೆಗೆ ಬರಲಿಲ್ಲ. ಆ್ಯಂಡ್ ಈಗ ಯೂಶುವಲಾಗಿ ನಾವು ಹೇಳ್ತೀವಿ, ಏನು ನೋಡೋಕ್ಕೆ ಎಷ್ಟು ಚೆನ್ನಾಗಿದೆ, ನಿನ್ನ ಕಣ್ಣು ಚೆನ್ನಾಗಿದೆ, ಇವ್ರ ಸ್ಮೈಲ್ ಚೆನ್ನಾಗಿದೆ, ಪರ್ಸ್ನಾಲಿಟಿ ಚೆನ್ನಾಗಿದೆ ಅಂತ ಎಲ್ಲನೂ ಹೇಳ್ತೀವಿ. ಆದರೆ ಅದಷ್ಟು ನಿಂತಿರೋದೇನು ಅಂತಂದರೆ ಒಂದು ಬ್ಯಾಕ್ ಬೋನಲ್ಲಿ. ಅದು ಕಾಣಿಸಲ್ಲ ಅಷ್ಟೇ ನಮಗೆ. ಮಿಕ್ಕಿದೆಲ್ಲನೂ ವಿಸಿಬಲ್ ಇರುತ್ತೆ, ಒಂದು ಬ್ಯಾಕ್ ಬೋನ್ ಕಾಣಿಸಲ್ಲ. ಅದಕ್ಕೆ ಚೂರು ಡ್ಯಾಮೇಜ್ ಆದ್ರೂ ಇಡೀ ಅಂದ ಇಡೀ ಚಂದ ಎಲ್ಲನೂ ಮೈನಸ್ ಆಗಿಬಿಡುತ್ತೆ. ಹಾಗೆ ಒಂದು ಬ್ಯಾಕ್ ಬೋನ್ ನಂಗೆ ರಾಜವಣ್ಣ ಈ ಸಿನಿಮಾಗೆ. ಸಿನಿಮಾ ಅಂತಲೇ ಅಲ್ಲ, ಎನಿಥಿಂಗ್ ಫಾರ್ ದಟ್ ಮ್ಯಾಟರ್. ಅದು ನನ್ನ ಪರ್ಸ್ನಲ್ ಲೈಫ್ ಇರ್ಬೋದು, ನನ್ನ ಜರ್ನಿ ಇರ್ಬೋದು, ಒಳ್ಳೇದು ಕೆಟ್ಟದ್ದು ಆ ಥರ ಏನಿದ್ರು ಈಸ್ ಬೀನ್ ಲೈಕ್ ದಟ್. ಸೊ ಅಣ್ಣ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಇವತ್ತು ಸಾಂಗ್ ಲಾಂಚು, ಸೊ ನಾನು ಅದ್ರ ಬಗ್ಗೆನೇ ಹೆಚ್ಚು ಮಾತಾಡಬೇಕು ಅಂತ ಅನ್ಕೋತೀನಿ. ಫಸ್ಟ್ ನಾನು ನಾಗಾರ್ಜುನ ಶರ್ಮಾ ಬಗ್ಗೆ ಹೇಳಬೇಕು. ಯೂಶುವಲಿ ನಾನು ಸಿನಿಮಾಗಳು ಮಾಡಿದ್ದೀನಿ. ಏನಾಗುತ್ತೆ, ಒಂದು ಲಿರಿಕ್ ರೈಟರ್ ಹತ್ರ ಹೋದಾಗ ಸೀನ್ ಏನು, ಕತೆ ಏನು, ಆ ಥರದ್ದೇ ಇರುತ್ತೆ. ಹಾಗೇನೆ ಎಕ್ಸ್ಪ್ಲೇನ್ ಮಾಡಿ ಎಷ್ಟು ಮ್ಯಾಕ್ಸಿಮಮ್ ಆಗುತ್ತೋ ಅವ್ರುಗಳಿಗೆ ಅದನ್ನ ಅರ್ಥ ಮಾಡಿಸಿ ನಾವು ಲಿರಿಕ್ಸ್ನ ಬರ್ಸ್ಕೊಂಡಿರ್ತೀವಿ. ಆದರೆ ಈ ಸತಿ ಏನಾಯಿತು, ಫಸ್ಟ್ ನಾವು ಕತೆ ರೀಡಿಂಗಲ್ಲೇ ನಾಗಾರ್ಜುನ ಶರ್ಮಾ ಅವ್ರನ್ನ ಕೂರಿಸ್ಕೊಂಡಿದ್ವಿ. ಅಂದರೆ ಇಡೀ ಕತೆ ರೀಡಿಂಗ್ನೇ ಕೊಟ್ಟಿದ್ವಿ ನಾವು. ಇನ್ನು ಸಾಂಗ್ ಸಿಚುವೇಶನ್ ಅದೆಲ್ಲ ಏನೂ ಇಲ್ಲದೆ ಇರ್ಬೇಕಾದ್ರೆ ಕತೆ ರೀಡಿಂಗ್ ಮಾಡಿಸಿದ್ದೆ ನಾನು. ಫುಲ್ಲು ಕತೆ ವಿತ್ ಡೈಲಾಗ್ ನಾಗಾರ್ಜುನ ಶರ್ಮಾ ಅವ್ರು ಕೇಳಿದ್ರದನ್ನು. ಅದಾದಮೇಲೆ ನಾನು ಹೇಳಿದೆ, ನಾವು ನಿನ್ಗೆ ಏನೇನು ಲೈನ್ಸ್ ಹೊಡೆಯುತ್ತೆ, ಏನೇನಾಗುತ್ತೆ, ಸುಮ್ಮನೆ ಅದನ್ನು ಬರ್ಕೊಳ್ತಾ ಇರು ಅಂತ ಅಂದ್ಬಿಟ್ಟು. ಸೊ ಅವಾಗ ಏನಾಯಿತು, ಒಬ್ಬ ಲಿರಿಕ್ ರೈಟರ್ ಥರ ಅಲ್ಲದೆ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡೋಕ್ಕೆ ಶುರು ಮಾಡಿದ್ರು.
ಸೊ ನಾಗಾರ್ಜುನ್ ಕೇಮ್ ಟು ಮಿ ವಿತ್ ಕಾನ್ಸೆಪ್ಟ್ಸ್. ಸರ್ ಈ ಥರದ್ದು ಏನೋ ಮಾಡೋಣವಾ, ಸರ್ ಹಿಂಗೇನೋ ಮಾಡೋಣವಾ, ಸರ್ ಈ ಸಿಚುವೇಶನ್ ನೋಡಿ ಈ ಥರದ್ದು ಒಂದು ಸಾಂಗ್ ಸೂಟ್ ಆಗುತ್ತೆ ಅಂತ ನಾಗಾರ್ಜುನ್ ಶರ್ಮಾ ಒಬ್ಬ ಡೈರೆಕ್ಟರ್ ಥರ ಯೋಚನೆ ಮಾಡಿದ್ದಕ್ಕೆ ಈ ಥರದೊಂದು ಸಾಂಗ್ ಬಂದಿರೋದು. ಆ್ಯಂಡ್ ಅವ್ರು ಬಂದಿದ್ದ ಥಾಟ್ ಅದು, ಒಂದು ಪ್ರೇಮಿನ ಒಂದು ಭಕ್ತನಿಗೆ ಯಾಕೆ ಸರ್ ಹೋಲಿಸ್ಬಾರ್ದು ನಾವು, ಎಲ್ಲರಿಗೂ ಇರ್ತಾರೆ ಸರ್, ಪ್ರೇಮಿಗಳು ಅಂತ ಬಂದಾಗ ಯಾರೂ ಸಪೋರ್ಟ್ ಇರಲ್ಲ, ಮನೆಯವರು ಇನ್ನೊಂದು ಮತ್ತೊಂದು ಸಮಾಜ ಯಾವುದೂ ಸಪೋರ್ಟಿಂಗ್ ನಿಂತ್ಕೊಳ್ಳಲ್ಲ. ಸೊ ಅವ್ರಿಗೆ ಯಾರು ಸರ್ ಸಪೋರ್ಟು ಅಂತಂದ್ರೆ ದೇವರು ಅಂತ ನಂಬಿರ್ತಾರೆ ಅವರು. ಸೊ ದೇವರು ಕೈ ಬಿಡಬಾರ್ದಲ್ಲ ಅವ್ರಿಗೆ. ಸೊ ಆ ಕಾನ್ಸೆಪ್ಟಲ್ಲಿ ಬರೀತೀನಿ ಅಂತ. ಸೊ ಅಲ್ಲೇ ಒಂದು ನೋಡಿ ಅವ್ನ ತಲೆಯಲ್ಲಿ ಒಂದು ಡೈರೆಕ್ಟರ್ ಬಂದು ಆ ಕಾನ್ಸೆಪ್ಟ್ ಬಂದಿದ್ದಕ್ಕೇನೆ ಅಷ್ಟು ಚೆನ್ನಾಗಿರೋ ಸಾಂಗು. ನಾವು ಥ್ಯಾಂಕ್ ಯು ಸೋ ಮಚ್. ಅಗೇನ್ ನಾವು ಫಸ್ಟ್ ವರ್ಷನ್ ಕನ್ನಡ ಬರೆದ್ರು ಕೂಡ ತಮಿಳಲ್ಲಿ ಕಾರ್ತಿಕ್ ನೇತಾ ಅವರು ಲಿರಿಕ್ಸ್ ಬರೆದ್ರು. ಅವರು ತುಂಬ ಫೇಮಸ್ ತಮಿಳ್ನಾಡಲ್ಲಿ. ನಿಮಗೆ 96 ಅಂತ ಒಂದು ಸಿನಿಮಾ ಗೊತ್ತಿರ್ಬೋದು, ಬಿಗ್ಗೆಸ್ಟ್ ಬ್ಲಾಕ್ ಬಸ್ಟರ್ ಸಿನಿಮಾ. ಅಲ್ಲಿ ಸಾಂಗ್ಸ್ ಆ್ಯಂಡ್ ಲಿರಿಕ್ಸ್ ಇಂದಾನೆ ತುಂಬ ಹೆಸರುವಾಸಿ ಆಗಿತ್ತು. ಸೊ ಅದರದ್ದು ಲಿರಿಕ್ಸ್ ರೈಟರ್ ಅವರು, ಇಡೀ ಸಿನಿಮಾ ಅವರೇ ಬರೆದಂಥ ಲಿರಿಕ್ಸು. ಸೊ ಇಮಾನ್ ಸರ್ ಎಲ್ಲ ಇವು ಚೆನ್ನಾಗಿರ್ತಾರೆ ಬರ್ಸಿ ಅಂತ. ಅಂದರೆ ಇದೊಂದು ಡಬ್ಬಿಂಗ್ ಸಿನಿಮಾ ಅಲ್ಲ, ಇದು ಒಂದು ಸ್ಟ್ರೈಟ್ ಸಿನಿಮಾಗೆ ಏನಾಗುತ್ತೆ ಹಾಗೇನೆ ವರ್ಕ್ ಮಾಡಿರೋದು. ನೀವು ತೆಲುಗು ನೋಡಿದಾಗಲೂ ಅಷ್ಟೇ, ಕಾಸರಲ್ಲ ಶ್ಯಾಮ್ ಅವರು ಒಂದು ನ್ಯಾಷನಲ್ ಅವಾರ್ಡ್ ವಿನ್ನರ್ ಲಿರಿಕ್ ರೈಟರ್, ಒನ್ ಆಫ್ ದಿ ಟಾಪ್ ಲಿರಿಸಿಸ್ಟ್ ಅವರು. ನಾವು ರಾಬರ್ಟ್ ಮಾಡಿದಾಗ ಕಣ್ಣೆ ಎದುರಿಂದಿ ಅವರೇ ಬರೆದಿದ್ರು ನನಗೆ. ಸೊ ಅವಾಗ ಕೂಡ ಅವ್ರು ಬರೆದಿದ್ರು. ಹೌದು ಅದೇ ಅವನ ನೋಡಿ, ಇದು ನ್ಯಾಷನಲ್ ಅವಾರ್ಡ್ ಯಾವ ಸಾಂಗಿಗೆ ಬಂತು ಲಿರಿಕ್ಸ್ ರೈಟರು, ಆ ಸಾಂಗ್ ಕೂಡ ಮಂಗ್ಲಿಯವರೇ ಆಡಿದಾರಂತೆ. ಮೇಡಮ್ ಕಂಗ್ರ್ಯಾಚುಲೇಷನ್ಸ್ ಟು ಯು ಆಲ್ಸೋ. ಬಳಗಮ್ ಅಂತ ಒಂದು ಸಿನಿಮಾಗೆ ಬಂದಂಥ ನ್ಯಾಷನಲ್ ಅವಾರ್ಡ್. ಸೊ ಈ ಥರದವರೆಲ್ಲ ಟೀಮಲ್ಲಿ ಇದ್ದಾರೆ, ಅದಕ್ಕೆ ಭಾಳ ಖುಷಿ ಆಗುತ್ತೆ. ಸೊ ಅದ್ಭುತವಾದಂಥ ಲಿರಿಕ್ಸ್ ಬರೆದಿದ್ದಾರೆ. ಆ್ಯಂಡ್ ಮಂಗ್ಲಿಯವ್ರ ಬಗ್ಗೆ ನಾನು ಜಸ್ಟ್ ಅವಲೇ ಕೂಡ ಹೇಳಿದೆ ನಾನು. ಅಂದರೆ ಅವ್ರಿಗೆ ಈ ಸಿನಿಮಾ ಮೇಲೆ ಪ್ರೀತಿ, ಈ ಸಾಂಗ್ ಮೇಲೆ ಎಷ್ಟು ಪ್ರೀತಿ ಇದೆ ಅಂತಂದರೆ ನಾನು ಹೇಳ್ತೀನಿ ಕೇಳಿ. ಅವರು ಇವತ್ತು ಈ ಈವೆಂಟಿಗೆ ಬರೋದೇ ಸಖತ್ ಕಷ್ಟ. ಇವತ್ತು ಸಾಯಂಕಾಲ ಅವ್ರಿಗೆ ಫಿಲ್ಮ್ ಫೇರ್ ಇದೆ, ಈವೆಂಟ್ ಇದೆ. ಅವ್ರ ಫಿಲ್ಮ್ ಫೇರ್ ಈವೆಂಟ್ 6 ಗಂಟೆಗೆ ಅವ್ರು ಹೈದರಾಬಾದಲ್ಲಿ ಇರಬೇಕು. ಆದರೂ ಕೂಡ ಸರ್ ನಾನು ಬೆಳಗ್ಗೆ ಫ್ಲೈಟ್ ತೊಗೊಂಡು ಇಲ್ಲಿ ಬಂದು ಅಟೆಂಡ್ ಮಾಡಿ ವಾಪಸ್ ಹೋಗ್ತೀನಿ ಸರ್ ಅಂತಂದ್ರೆ, ಅಂದರೆ ಅಷ್ಟು ಪ್ರೀತಿ ಅವ್ರಿಗೆ ಈ ಸಾಂಗ್ ಮೇಲೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಥ್ಯಾಂಕ್ ಯು. ಆ್ಯಂಡ್ ಅವ್ರು ನನಗೆ ಯಾವಾಗ ಹೇಳ್ತಿರ್ತಾರೆ, ಸರ್ ಕನ್ನಡ ಈವೆಂಟ್ ಏನಾದರೂ ನಾನು ಬರಬೇಕು ಅಂತ ಇರ್ತೀನಿ ಸರ್, ನನಗೆ ಏನೋ ಅಲ್ಲಿ ಕೊಡುವಂಥ ಪ್ರೀತಿ ನನಗೆ ಬೇರೆ ಎಲ್ಲೂ ಸಿಗಲ್ಲ ಅಂತ ಅನ್ಸುತ್ತೆ ಸರ್ ನಾನು. ಸೊ ನಾವು ಕಾಟೇರ ಮಾಡಬೇಕಾದ್ರೂ ಅಷ್ಟೇ, ಬೇರೆ ಯಾವುದೋ ಸಾಂಗ್ ರೈತರ ಸಾಂಗ್ ರಿಲೀಸ್ ಮಾಡ್ತಿದ್ವಿ, ಆ ಇವೆಂಟ್ ಕೂಡ ಅವ್ರು ಹೈದರಾಬಾದಿಂದ ಬಂದಿದ್ರು ನನಗೆ ಅವಾಗ. ಸೊ ಶಿ ಹ್ಯಾಸ್ ದಟ್ ಎಕ್ಸ್ಟ್ರೀಮ್ ಲವ್ ಮೇಡಮ್. ಇವನ್ ಈ ಕನ್ನಡಿಗರ ಪರವಾಗಿ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಸಾಂಗ್ಸ್ ಎಲ್ಲ ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ ನಾವು. ಆ್ಯಂಡ್ ಯುವರ್ ಆಸ್ ಇಮಾನ್ ಸರ್ ಸೆಡ್, ಯು ಆರ್ ಬ್ಲೆಸ್ಡ್ ಆ್ಯಂಡ್ ವಿ ಆರ್ ಆಲ್ ಪ್ರೌಡ್ ದಟ್ ಯುವರ್ ವಾಯ್ಸ್ ಇಸ್ ದೇರ್ ಇನ್ ಅವರ್ ಫಿಲಮ್. ಸೊ ಥ್ಯಾಂಕ್ ಯು ಸೋ ಮಚ್ ಇನ್ ಆಲ್ 3 ಲ್ಯಾಂಗ್ವೇಜ್ ಯುವರ್ ಸರ್. ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ థ్యాంక్స్ ఫర్ ద ట్రబుల్ యూ టుక్. మీరు ఎంత ట్రబుల్ తీసుకున్నారో థ్యాంక్ యూ సో మచ్. అది అవుట్పుట్ చాలా బాగా వచ్చింది, థ్యాంక్ యూ. ಆ್ಯಂಡ್ ಅದಾದಮೇಲೆ ಇಮಾನ್ ಸರ್ ನನಗೆ ಗೊತ್ತಿಲ್ಲ, ಐ ಆಮ್ ಶೋರ್ ಹಿಲ್ ನಾಟ್ ನೋ ದಿಸ್. ನಾನು ಫಸ್ಟು ಇಮಾನ್ ಸರ್ ಒಂದು ಕೋಪದಿಂದ ಶುರುವಾಗಿದ್ದು ನನ್ನ ಅವ್ರ ಬಗ್ಗೆ ಒಂದು ಕನೆಕ್ಷನ್. ನನಗೂ ಇಮಾನ್ ಸರ್ಗೂ ಒಂದು ಕೋಪದಿಂದ ಶುರುವಾಗುತ್ತೆ ನನಗೆ. ಯಾಕೆ ಅಂತಂದರೆ ನಾವೊಂದು ಫಿಲಮ್ ಮಾಡ್ತಿರ್ತೀವಿ, ನಂದ ಡೈರೆಕ್ಟ್ ಮಾಡ್ತಿರ್ತಾನೆ ಅಧ್ಯಕ್ಷ ಅಂತ ಒಂದು ಫಿಲಮ್. ಅದೊಂದು ರೀಮೇಕ್, ಹೊರತು ಬರದ ವಾಲಿಬಾಲ್ ಸಂಗಮ್ ಅಂತ ಒಂದು ರೀಮೇಕು. ಅದ್ರದ್ದು ಮ್ಯೂಸಿಕ್ ಡೈರೆಕ್ಟರ್ ಡಿ ಇಮಾನ್ ಸರ್. ಆ ಸಿನಿಮಾ ಸಾಂಗ್ಸೇ ಬ್ಲಾಕ್ ಬಸ್ಟರ್ ಆಗಿಬಿಟ್ಟಿದೆ. ನಾವು ಆ ಸಾಂಗ್ಸ್ ತೊಗೊಳಂಗಿಲ್ಲ, ಇವು ಕಾಪಿ ರೈಟ್ ಆ್ಯಕ್ಟ್ ಏನೇನೋ ಇರುತ್ತೆ. ನಾವು ಕನ್ನಡದಲ್ಲಿ ನಾವು ಫ್ರೆಶ್ ಸಾಂಗ್ ಮಾಡಬೇಕು. ನಾನು ಅರ್ಜುನ್ ಕಂಪೋಸಿಂಗ್ ಕೂತಾಗಿಲ್ಲ, ಈ ವಯ್ಯ ಏನಯ್ಯ ಇಷ್ಟೊಂದೆಲ್ಲ ಹಿಂಗೆ ಮಾಡ್ಬಿಟ್ಟಿರ್ತಾನೆ, ನಾವು ಹಿಂಗೆ ಮಾಡೋದು ಬೇರೆ ಸಾಂಗು, ಸರ್ ವಿ ಯೂಸ್ ಟು ಸ್ಕೋಲ್ಡ್ ಯು ಸರ್, ಸಾರಿ ಬಟ್ ಐ ವಿಲ್ ಆಸ್ಕ್ ಯು ಸಾರಿ ಹಿಯರ್, ಬಟ್ ವಿ ಯೂಸ್ ಟು ಸ್ಕೋಲ್ಡ್ ಸರ್. ಒಂದು ಇಳೆಯರಾಜ ಸರ್ ಥರ ಒಂದು ಕಂಪೋಸಿಂಗ್ ಆಗಿಬಿಡುತ್ತೆ, ನಾವು ಹಿಂಗೆ ಮಾಡೋದು. ಆ್ಯಂಡ್ ರೈಟ್ ಮೇಡಮ್, అలాంటిది ఒక కంపోజింగ్ ఉంటుంది ಏನು ಅಂತಂದು. ದೆನ್ ಅಗೇನ್ ವಿ ಟ್ರೈಡ್ ಅವರ್ ಬೆಸ್ಟ್ ಸರ್ ಇನ್ ಅಧ್ಯಕ್ಷ, ಅಂಡ್ ಗಾಡ್ ವಾಸ್ ಕೈಂಡ್ ಟು ಅಸ್ ಆಲ್ಸೋ. ದಟ್ ಫಿಲಮ್ ಆಲ್ಸೋ ಡಿಡ್ ವೆರಿ ಗುಡ್ ಅಂಡ್ ದಟ್ ಸಾಂಗ್ಸ್ ಆಲ್ಸೋ ಡಿಡ್ ವೆರಿ ಗುಡ್ ಫಾರ್ ಅಸ್. ಸೊ ಹಾಗಾಗಿ ಅಲ್ಲಿಂದ ನನಗೆ ಅವ್ರ ಪರಿಚಯ ಇಲ್ಲ ಅಂತಂದ್ರೆ ಕೂಡ ಆ ಜರ್ನಿ ಹಾಗೆ ಶುರುವಾಗಿದ್ದು. ಸೊ ಅಲ್ಲಿಂದ ಅವ್ರು ಆದ್ಮೇಲೆ ಕನ್ನಡಕ್ಕೆ ಬಂದಾಗ ಕೂಡ, ಅಂದ್ರೆ ತಮಿಳಲ್ಲಿ ಎಲ್ಲ ಸಾಂಗ್ಸ್ ನಾವು ಎಂಜಾಯ್ ಮಾಡ್ಕೊಂಡು ಬಂದಿದ್ದೀವಿ. ಅದು ಕನ್ನಡದಲ್ಲಿ ಬಂದಾಗ ಕೂಡ ಅವರು ಕೋಟಿಗೊಬ್ಬಟ್ಟು ಫಸ್ಟ್ ಟೈಮ್ ಮಾಡಿದಾಗ ಅದ್ರಲ್ಲಿ ನಮ್ಮ ಫೇವ್ರೆಟ್ ಸಾಂಗು ಪ್ರಪಂಚ ನೀನೆ ಅಂತ ಒಂದು ಸಾಂಗು, ತುಂಬ ಅದ್ಭುತವಾದಂಥ ಕಂಪೋಸಿಂಗು. ಅದಾದಮೇಲೆ ನಟ ಸಾರ್ವಭೌಮನೂ ಅಷ್ಟೇ, ಎಲ್ಲ ಅಷ್ಟು ಚೆನ್ನಾಗಿ ಮಾಡ್ಕೊಂಬಂದಿರಲ್ಲ. ಈ ಕತೆ ಕೇಳಿದಾಗ ಯಾವಾಗ ಇದೊಂದು ಬಾರ್ಡರ್ ಕತೆ, ತಮಿಳು ಕನ್ನಡ ಎರಡೂ ಫ್ಲೇವರ್ ಇದೆ ಅಂತಂದಾಗ ನಾನು ಪುನೀತಿಗೆ ಇಮಾನ್ ಸರ್ ಹೋದರೆ ಚೆನ್ನಾಗಿರುತ್ತೆ ಅಂತ, ಬಟ್ ಬ್ಯುಸಿ ಇರ್ತಾರೆ, ಬಟ್ ವಿಲ್ ಅಪ್ರೋಚ್ ಅಂತಂದ್ವಿ. ಅವರು ಹಿ ವಾಸ್ ವೆರಿ ಕೈಂಡ್ ಇನಫ್ ಟು ಅಗ್ರಿ. ಸರ್ ನನ್ನದೊಂದು ಟೈಮ್ ಲೈನ್ ಇದೆ, ಈ ಟೈಮ್ ಲೈನಲ್ಲಿ ಓಕೆ ಅಂತಂದ್ರೆ ನಾನು ಮಾಡ್ಕೊಡ್ತೀನಿ ಅಂತಂದ್ರು. ನಾವು ಸರ್ ಖಂಡಿತವಾಗ್ಲೂ ಮಾಡ್ತೀವಿ ಅಂತ ಹೇಳಿ. ಸೊ ಈ ಕೇಮ್ ಆನ್ ಬೋರ್ಡ್ ಅಂಡ್ ಗಿವನ್ ನಮ್ಮ ಅಮೇಸಿಂಗ್ ಸಾಂಗ್ಸ್. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇವತ್ತು ಏನು ನಮ್ಮ ಸಿನಿಮಾಗೆ ಇನ್ವಿಟೇಷನ್ ಇದೆ, ಅದು ಅವರ ಮುಖಾಂತರ ಅವ್ರು ಆ ಟೀಮ್ ಆಗಿ ಬರ್ತಾ ಇದೆ. ಆ್ಯಂಡ್ ಅಗೇನ್ ವಿಜುವಲ್ಸ್ ಬಗ್ಗೆ ಮಾತಾಡ್ತಿದ್ದೀವಿ. ಅದ್ವೈತ್ ಕೂಡ ಆಫ್ಟರ್ ಸಪ್ತಸಾಗರ ಆದಮೇಲೆ ಕೂಡ ಅವರು ತುಂಬ ಚಾಲೆಂಜಿಂಗ್ ಆಗಿ ತೊಗೊಂಡ್ರು ಇದು ಸ್ಕ್ರಿಪ್ಟನ್ನು. ಇನಿಷಿಯಲ್ ಸ್ಟೇಜಿಂದ ಸ್ಕ್ರಿಪ್ಟಲ್ಲಿ ಕೂತ್ಕೊಂಡು ಏನು ಮಾಡ್ಬೋದು, ಲೈಟಿಂಗ್ ಪ್ಯಾಟರ್ನು. ಯೂಶಲ್ ಆಗಿ ಏನಂತಾರೆ, ರಾತ್ರಿ ಆರಾಮಾಗಿರುತ್ತೆ, ಖರ್ಚು ಕಮ್ಮಿ ಇರುತ್ತೆ ಅಂತ. ಖರ್ಚು ಜಾಸ್ತಿ ಇರೋದೇ ಅಲ್ಲಿ. ನಾವು ಬೇರೆ ಸ್ವಲ್ಪ ಫಾರೆಸ್ಟ್ ಬ್ಯಾಕ್ ಡ್ರಾಪು, ನ್ಯಾಚುರಲ್ ಲೈಟ್ಸ್ ಏನೂ ಇರಲ್ಲ. ಸೊ
ಲೈಟಿಂಗ್ಗೆ ತುಂಬ ಚಾಲೆಂಜಿಂಗ್ ಆಗಿತ್ತು ಅದ್ವೈತ್ ಅವರಿಗೆ. ಆ್ಯಂಡ್ ಅದನ್ನು ತುಂಬ ಪ್ಯಾಷನೆಟ್ ಆಗಿ ಅವರು, ಅವ್ರ ಟೀಮ್, ಅವರ ಅಸಿಸ್ಟೆಂಟ್ಸ್ ಎಲ್ಲರೂ ಕೂಡ ಅಷ್ಟು ಅದ್ಭುತವಾಗಿ ವಿಜುವಲ್ಸ್, ಏನು ಇಮಾನ್ ಸರ್ DI ಆಗಿಲ್ಲ ಅಂತಂದ್ರೂ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಅಂತಂದರೆ ದಟ್ ಎಫರ್ಟ್. ಆ್ಯಂಡ್ ಆಲ್ಮೋಸ್ಟ್ 24 ಅವರ್ಸಲ್ಲಿ 16 ಅವರ್ಸ್ 18 ಅವರ್ಸ್ ಕಂಟಿನ್ಯೂಸ್ ಎಲ್ಲರೂ ಕೆಲಸ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಅದಿ ಫಾರ್ ಗಿವಿಂಗ್ ದಿಸ್ ವಂಡರ್ಫುಲ್ ಔಟ್ಪುಟ್. ಆ್ಯಂಡ್ ಫುಲ್ ದ ಟೆಕ್ನಿಕಲ್ ಟೀಮ್, ಈವನ್ ಪ್ರಕಾಶ್ ಸರ್ ಆಗಿರ್ಬೋದು, ಎಡಿಟರು, ಎಲ್ಲರೂ ಅಷ್ಟೇ ಎಫರ್ಟ್ ಹಾಕಿ ಈ ಸಿನಿಮಾ ನನ್ನ ಪ್ರೊಡಕ್ಷನ್ನು ನಾನು ಚೆನ್ನಾಗಿ ಮಾಡಬೇಕು ಅನ್ನೋದು ಬಿಟ್ಟು ಕೂಡ ಅವರೆಲ್ಲರೂ ಈ ಸಿನಿಮಾ ಚೆನ್ನಾಗಿ ಆಗಬೇಕು, ಇದೇನೊಂದು ಒಳ್ಳೆ ಕಾಂಟೆಂಟ್ ಸಿಕ್ಕಿದೆ, ಒಳ್ಳೆ ಕತೆ ಸಿಕ್ಕಿದೆ, ಚೆನ್ನಾಗಿ ಆಗಬೇಕು ಅನ್ನೋ ಎಂಥೂಸಿಸಮಲ್ಲೇ ಕೆಲಸ ಶುರುವಾಗಿದೆ ಎಲ್ಲರಿಗೂ. ಆ್ಯಂಡ್ ನಾವು ಲಾಸ್ಟ್ ಟೈಮ್ ಕೂಡ ಸ್ಪೋಕನ್ ಅಬೌಟ್ ರಾಣಾ ಆ್ಯಂಡ್ ಪ್ರಿಯಾಂಕಾ, ಬೋತ್ ಆರ್ ವಂಡರ್ಫುಲ್ ಆ್ಯಕ್ಟರ್ಸ್, ವಂಡರ್ಫುಲ್ ಹ್ಯೂಮನ್ ಬೀಯಿಂಗ್ಸ್. ಈ ಸಿನಿಮಾಗೆ ಶಕ್ತಿ ಮೀರಿ ಕಷ್ಟಪಟ್ಟು ಕೆಲಸ ಮಾಡಿದ್ದಾರೆ. ನಾಟ್ ಈಸಿ ಆ್ಯಸ್ ಅನ್ ಆ್ಯಕ್ಟರ್ಸ್, ತುಂಬ ಈಸಿ ಇರಲಿಲ್ಲ ಅವ್ರಿಗೆ. ನಾವು ಹೋದಂಥ ಲೊಕೇಶನ್ಸ್ ಆಗಿರ್ಬೋದು, ನಾವು ಶೂಟ್ ಮಾಡ್ತಿದ್ದ ಟೈಮಿಂಗ್ ಆಗಿರ್ಬೋದು, ಪ್ರತಿಯೊಂದು ತುಂಬ ಚಾಲೆಂಜಿಂಗ್. ನೀವು ಅಲ್ಲಿ ನೋಡಿದ್ರೆ ಅಲ್ಲಿ ಯಾವುದೋ ಒಂದು ನೀರೊಳಗೆ ಬಿದ್ದಿರ್ತಾನೆ ರಾಣಾ, ಅದೆಲ್ಲನೂ ಡೂಪ್ ಹಾಕೋಕ್ಕಾಗಲ್ಲ, ಏನಿಲ್ಲ. ಹಿ ಎಸ್ ಡನ್. ಅದು ಯಾವುದೋ ಮಧ್ಯರಾತ್ರಿ ಕೊರಿತಾ ಇರುತ್ತೆ ಚಳಿಯಲ್ಲಿ, ಆ ಟೈಮಲ್ಲಿ ಮಾಡಬೇಕು. ಈವನ್ ಪ್ರಿಯಾಂಕಾ ಆಗಿರ್ಬೋದು ಫಾರ್ ದಟ್ ಮ್ಯಾಟರ್, ಒಂದು ದಿನ ಒಂದು ಏನು ನಾವು ಡೌಟ್ ಪಡ್ದಂಗೆ ತುಂಬ ಚೆನ್ನಾಗಿ ಮಾಡ್ಕೊಡ್ತಾರೆ. ಸೊ ಥ್ಯಾಂಕ್ ಯು ಪ್ರಿಯಾಂಕಾ ಅಗೇನ್, ಆ್ಯಂಡ್ ಥ್ಯಾಂಕ್ ಯು ರಾಣಾ. ಸೊ ಈ ಥರದೊಂದು ಅದ್ಭುತವಾದ ಟೀಮು ಇವತ್ತು ಸಾಂಗ್ ಬರೋದಕ್ಕೆ ಕಾರಣ ಆಗಿದೆ. ಆ್ಯಂಡ್ ಒಂದು ಪ್ರಾಡಕ್ಟ್ ನಾವು ಎಷ್ಟು ಇಂಪಾರ್ಟೆಂಟು, ಆ ಪ್ರಾಡಕ್ಟ್ನ ಜನಕ್ಕೆ ತಲುಪಿಸೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗುತ್ತೆ. ಅದರಲ್ಲಿ ನನಗೆ ತುಂಬ ದೊಡ್ಡ ಕನ್ನಡ ಶಕ್ತಿಯಾಗಿ ನಿಂತಿರೋದು ನಮ್ಮ ಜಗದೀಶ್ ಸರ್, ಡಿಸ್ಟ್ರಿಬ್ಯೂಟರು. ಒಂದು ಸಿನಿಮಾನ ಏನು ವಿಜುವಲ್ಸ್ ಏನು ನೋಡಿದೆ, ಅವ್ರು ಬಂದು ನಾನು ಈ ಸಿನಿಮಾ ತಗೋತೀನಿ ಅಂತ ಹೇಳಿ ಒಂದು ಅಡ್ವಾನ್ಸ್ ಕೊಟ್ಟ ಮೇಲೆ ಟೀಸರ್ ನೋಡಿದ್ರು. ನಾನು ಟೀಸರ್ ನೋಡಿ ಸರ್, ನಾನು ಟೀಸರ್ ನೋಡಲ್ಲ ಸರ್, ನೀವು ಆಮೇಲೆ ಟೀಸರ್ ನೋಡಿ ಸಿನಿಮಾ ತಗೊಂಡೆ ಅಂತ ಅಂತೀರಾ ನೀವು ನನಗೆ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟ ಮೇಲೆ ಅವರು ಟೀಸರ್ ನೋಡಿ ಸಿನಿಮಾ ಚೆನ್ನಾಗಿದೆ ಸರ್ ಅಂತಂದಿದ್ದು. ಸೊ ಆ ಥರದೊಂದು ವ್ಯಕ್ತಿ. ವಿ ಹ್ಯಾವ್ ಅ ಗುಡ್ ಪ್ಲ್ಯಾನ್ ಆಫ್ ರಿಲೀಸ್. ಇವಾಗ ಟೆಂಟೇಟಿವ್ಲಿ ಸೆಪ್ಟೆಂಬರ್ ಫಸ್ಟ್ ವೀಕ್ ಆಫ್ ಸೆಪ್ಟೆಂಬರ್ ಅಂತ ರಿಲೀಸ್ ಅನ್ಕೋತಾ ಇದ್ದೀವಿ. ಅತಿ ಶೀಘ್ರದಲ್ಲಿ ಅಫಿಷಿಯಲ್ ಆಗಿ ಒಂದು ಡೇಟ್ ಅನೌನ್ಸ್ ಮಾಡ್ತೀವಿ ನಾವು. ಹಾಗಾಗಿ ಥ್ಯಾಂಕ್ ಯು ಜಗದೀಶ್ ಸರ್. ಆ್ಯಂಡ್ ಜಡೇಶ್ ಇಸ್ ಅವರ್ ಟೀಮ್. ನಮ್ಮ ಸಿನಿಮಾ ಜಡೇಶ್ ಸಿನಿಮಾ ಅಂತ ಸಪ್ರೇಷನ್ ಏನಿಲ್ಲ, ಯಾವಾಗಿದ್ರೂ ಅದು ಒಂದೇ ಸಿನಿಮಾ ಥರನೇ ಟ್ರಾವೆಲ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಇನ್ನೊಂದು ತುಂಬ ಇಂಪಾರ್ಟೆಂಟ್ ನನಗೆ ಈ ಸಿಚುವೇಶನ್ ಏನು ಅಂತಂದರೆ, ಆನಂದ್ ಆಡಿಯೋ ಶ್ಯಾಮ್ ಸರ್ನ ನೆನೆಸ್ಕೋಬೇಕು ನಾನು. ಯಾಕೆ ಅಂತಂದರೆ ಸಿಂಗರ್ಸು ಈ ಥರ ಹೊಸ ಹುಡುಗರಿಗೆ ಅಂತಂದಾಗ ಸಿದ್ದು ಶ್ರೀರಾಮ್ ಆಗಿರ್ಬೋದು, ಮಂಗ್ಲಿ ಅವರಾಗಿರ್ಬೋದು, ಎಲ್ಲ ಈ ಥರ ಸಿಂಗರ್ಸ್ ಬೇಕು ಅಂತಂದಾಗ ಅವ್ರು ನಂಗೆ ನಿಂತ್ಕೊಂಡ್ರು, ಸರ್ ಮಾಡಬೇಕು ಸರ್, ಹೊಸ ಹುಡುಗರಿಗೆ ಈ ಥರ ನಾವು ಪ್ಯಾಕಿಂಗ್ ಇದ್ರೆ ಚೆನ್ನಾಗಿರುತ್ತೆ ಸರ್, ಸಿಂಗರ್ಸ್ ಎಲ್ಲ ನಾನು ಸಪೋರ್ಟಿಗೆ ನಿಂತ್ಕೋತೀನಿ, ನೀವು ಮಾಡಿ ಅಂತಂದರು. ಸೊ ಥ್ಯಾಂಕ್ ಯು ಆನಂದ್ ಆಡಿಯೋ ಆ್ಯಂಡ್ ಶ್ಯಾಮ್ ಸರ್. ಆ್ಯಂಡ್ ಇಷ್ಟೆಲ್ಲ ಜನ ನನಗೆ ನನ್ನ ಜೊತೆ ಟೆಕ್ನಿಷಿಯನ್ಸ್ ಎಲ್ಲರೂ ನಾನು ಹೇಳಿದ್ದು, ನಾನು ಟೈಮ್ ಕೊಡ್ತೀನಿ, ನಾನು ಅಷ್ಟು ಚೆನ್ನಾಗಿ ಮಾಡ್ತೀನಿ ಅಂತೆಲ್ಲ. ಇದಕ್ಕೆಲ್ಲ ದೊಡ್ಡ ಥ್ಯಾಂಕ್ಸು ನನ್ನ ವೈಫಿಗೇನೆ. ಯಾಕಂದರೆ ಅಲ್ಲಿ ಕೊಡಬೇಕಾಗಿರೋ ಟೈಮು, ಅಲ್ಲಿ ಕೊಡಬೇಕಾಗಿರೋ ಎಫರ್ಟ್ ಎಲ್ಲನೂ ತೊಗೊಂಬಂದು ಇಲ್ಲಿ ಹಾಕಿದ್ದೀನಿ. ಪಾಪ ಸೊ ನಾನೇ ಮಾತಾಡ್ಬೇಕಲ್ವ ಅದನ್ನ. ಸೊ ಆ ಥರ ಝೀರೋ ಕಂಪ್ಲೇಂಟ್ಸ್ ಇಲ್ಲ, ಚಿಕ್ಕ ಕಂಪ್ಲೇಂಟ್ಸ್ ಇರುತ್ತೆ. ಬಟ್ ಆದರೂ ಕೂಡ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಶಿ ನೋಸ್. ಲಕಿಲಿ ಅವರು ಸಿನಿಮಾ ಗೊತ್ತಿರೋದ್ರಿಂದ, ಸಿನಿಮಾ ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ಗೊತ್ತಿರೋದ್ರಿಂದ ಶೀಸ್ ಬಿನ್ ವೆರಿ ಸಪೋರ್ಟಿವ್. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಬಂಗಾರ. ಆ್ಯಂಡ್ ಮತ್ತೊಮ್ಮೆ ಬಂದಂಥ ಎಲ್ಲರಿಗೂ ನನ್ನ ಕಡೆಯಿಂದ ಹಾರ್ಟ್ಲಿ ವೆಲ್ಕಮ್. ನನ್ನ ಇಡೀ ಟೀಮ್, ರಾಮು, ಸೂರಜ್, ನರಸಿಂಹಣ್ಣ, ಕಿರಣ್, ಎಲ್ಲರಿಗೂ ಥ್ಯಾಂಕ್ ಯು ಫಾರ್ ಮೇಕಿಂಗ್ ದಿಸ್ ಇವೆಂಟ್ ಹ್ಯಾಪನ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್. ಹೌದು, ಆ್ಯಸ್ ಆಫ್ ನೌ ಅದೇ ಪ್ಲಾನ್ಸ್ ಇದೆ ನಮಗೆ. 3 ಲ್ಯಾಂಗ್ವೇಜು ಸೈಮಲ್ಟೇನಿಯಸ್ ರಿಲೀಸ್ ಮಾಡಬೇಕು ಅಂತಿದ್ದೀವಿ. ತೆಲುಗು ಒಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಆಲ್ರೆಡಿ ಒಂದು ಟೈಪ್ ಆಗಿ ಮಾತಾಡ್ತಾ ಇದ್ದಾರೆ, ಅದಕ್ಕೇನೆ ವೇಟಿಂಗಲ್ಲಿದ್ದೀವಿ ನಾವು. ಅವರು ಕನ್ಫರ್ಮೇಷನ್ ಆದ ತಕ್ಷಣ ಡೇಟ್ ಅನೌನ್ಸ್ ಮಾಡಬೇಕು ಅಂತ. ಸೊ ನಾನು ಚೆನ್ನಾಗಿರುತ್ತೆ, ಅದೊಂದು ದೊಡ್ಡ ಪ್ರೊಡಕ್ಷನ್ ಹೌಸ್ ಕನ್ನಡ ಒಂದು ಸಿನಿಮಾಗೆ ಅವ್ರು ಪ್ರೆಸೆಂಟ್ ಮಾಡಬೇಕು ಅಂತ ಕೇಳಿದ್ದಾರೆ. ಸೊ ಅಫಿಷಿಯಲ್ ಆದ ತಕ್ಷಣ ಅದು ಅನೌನ್ಸ್ ಮಾಡಬೇಕು ಅಂತಿದ್ದೀನಿ. ಹಾಗಾಗಿ ವೇಟಿಂಗ್. ಇದರ್ವೈಸ್ ದ ಡೇಟ್ ನಾವು ಅನ್ಕೊಂಡ್ರೆ ಡೇಟ್ ತೆಲುಗುದಿದೆ. ತಮಿಳ್ ಆಲ್ಸೋ ಹಾಗೆ ವಿ ಹ್ಯಾವ್ ಟಾಕ್ಸ್ ಗೋಯಿಂಗ್ ಆನ್. ಬಟ್ ಅಲ್ಲಿ ಒಂದು ಡಿಸ್ಟ್ರಿಬ್ಯೂಷನ್ ಟೀಮ್ ಬಂದಿದೆ, ಅಲ್ಲಿ ಪ್ರಾಪರ್ ದೊಡ್ಡ ಒಂದು ಡಿಸ್ಟ್ರಿಬ್ಯೂಟರ್ಸ್ ಇದ್ದಾರೆ, ಅವ್ರು ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ತೆಲುಗು ಮಾತ್ರ ಇಟ್ ಈಸ್ ಒಂದು ಪ್ರೊಡಕ್ಷನ್ ಹೌಸ್, ಅವ್ರು ಪ್ರೆಸೆಂಟ್ ಮಾಡ್ತೀವಿ ಅಂತ ಕೇಳಿದ್ರು. ಅವ್ರು ವಿಜುವಲ್ಸ್ ಇದೆಲ್ಲ ನೋಡಿ ಅವ್ರು ಬಂದಿದ್ದಾರೆ. ಸೊ ಅದು ಅಫಿಷಿಯಲ್ ನಮಗೆ ಸೈನಿಂಗ್ ಆಗಬೇಕು, ಅದಕ್ಕೋಸ್ಕರ ವೇಟಿಂಗ್ ಆಗಿದೆ. ಇನ್ನೊಂದು ಸಾಂಗ್ ಬಂದು ನಮ್ಮದು, ನೀವು ಟೀಸರ್ನಲ್ಲಿ ನೋಡಿದ್ರೆ ಒಂದು ಆನುಮಲೆ ಜೇನುಮಲೆ ಅಂತ ಅಂದ್ಬಿಟ್ಟು ಒಂದು ಸಾಂಗ್ ಇದೆ. ಪುನೀತ್ ಅವರು ಬರ್ದಿರೋದು ಸಾಂಗು. ಆ ಸಾಂಗ್ನ ವೆರಿ ಶಾರ್ಟ್ಲಿ ನನಗೆ ಒಂದು ಆಸೆ ಏನು ಅಂತಂದರೆ, ಆ ಸಾಂಗ್ನ ಮಲೆ ಮಹದೇಶ್ವರ ಬೆಟ್ಟದಲ್ಲಿ ರಿಲೀಸ್ ಮಾಡಬೇಕು ಅಂತ ಆಸೆ ಇದೆ ನನಗೆ ಆ ಸಾಂಗು. ಸೊ ಆ ಪ್ರಯತ್ನದಲ್ಲಿದ್ದೀನಿ. ಸೊ ಅದೆಲ್ಲ ಪರ್ಮಿಷನ್ಸ್ ಅದೆಲ್ಲ ಓಕೆ ಆಯಿತು ಅಂತಂದರೆ ಅದೊಂದು ಸಾಂಗ್ನ ನಾನು ಅಲ್ಲಿ ದೇವ್ರ ಸನ್ನಿಧಿನಲ್ಲಿ ಆ ಸಾಂಗ್ ಲಾಂಚ್ ಮಾಡಬೇಕು ಅಂತ ಅನ್ಕೊಂತೀನಿ. ಥ್ಯಾಂಕ್ ಯು. ಆ್ಯಂಡ್ ಥ್ಯಾಂಕ್ ಯು ಒನ್ಸ್ ಅಗೇನ್ ಪ್ರೇಮ ಆ್ಯಂಡ್ ಸುಂದರಮ್. ಥ್ಯಾಂಕ್ ಯು ಫಾರ್ ಯೋರ್ ಟೈಮ್. ಇಷ್ಟೊತ್ತಂಗೆ ಇದ್ದಿದ್ದಕ್ಕೇನೆ ಥ್ಯಾಂಕ್ ಯು ಸೋ ಮಚ್.
ಸೊ ಸ್ವೀಟ್. ಥ್ಯಾಂಕ್ ಯು ಸೋ ಮಚ್ ತರುಣ್ ಸರ್. ಇಲ್ಲೇ ಇರಬೇಕು. ಇದೀಗ ಇಡೀ ಚಿತ್ರತಂಡ ಒಂದು ಗ್ರೂಪ್ ಫೋಟೋಗೆ ದಯವಿಟ್ಟು ಬರಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ನಮ್ಮ ಏಳುಮಲೆ ಸಿನಿಮಾದ ಬ್ಯೂಟಿಫುಲ್ ಎಮೋಷನಲ್ ಸಾಂಗ್